ಎಲ್ಲರಿಗೂ ಸ್ಪರ್ಧಾ ಝೋನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ತರಗತಿಯಲ್ಲಿ ನಿನ್ನೆ ಡೇ 2 ಆಫ್ 45 ಡೇಸ್ ಸೈನ್ಸ್ ಚಾಲೆಂಜ್ ಅನ್ನ ಮುಗಿಸಿದ್ವಿ. ಎಲ್ಲರಿಗೂ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿದ್ರಿ. ತುಂಬಾ ಜನ ವಾಟ್ಸಪ್ ಮೆಸೇಜ್ ಹಾಕಿದ್ರಿ, ತುಂಬಾ ಜನ ಕಾಲ್ಸ್ ಮಾಡಿ ಹೇಳಿದಿರಿ, ಹೌದಾ? ಇಲ್ಲಿ ನಿನ್ನೆ ಏನ್ ಚರ್ಚೆ ಮಾಡಿದ್ವಿ ಅಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಲವಾರು ಪ್ರಶ್ನೆಗಳಲ್ಲಿ ನೀವು ಕೆಮಿಸ್ಟ್ರಿ ಸಿಲೆಬಸ್ ಬಿಟ್ಟರು ಪರವಾಗಿಲ್ಲ, ಬಿಡಿ ಅಂತ ಹೇಳೋದಿಲ್ಲ, ಬಟ್ ಅದಕ್ಕಿಂತ ಸಿಲೆಬಸ್ ಹೋಗೋಕ್ಕಿಂತ ಮುಂಚೆ ನಾವು ಅಪ್ಲೈಡ್ ಕೆಮಿಸ್ಟ್ರಿನ ಓದ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಅಪ್ಲೈಡ್ ಕೆಮಿಸ್ಟ್ರಿ ಆಗಿರ್ಬೋದು, ಅಪ್ಲೈಡ್ ಫಿಸಿಕ್ಸ್ ಆಗಿರ್ಬೋದು, ಅಪ್ಲೈಡ್ ಬಯಾಲಜಿ ಆಗಿರ್ಬೋದು, ಇವುಗಳನ್ನ ಮೂರುಗಳನ್ನ ಸೇರ್ಕೊಂಡು ನಾವು ಅಪ್ಲೈಡ್ ಸೈನ್ಸ್ ಅಂತ ಕರಿತಾ ಹೋಗ್ತೀವಿ. ಅಪ್ಲೈಡ್ ಸೈನ್ಸ್ ಅನ್ನ ನೀವು ಅಪ್ಲೈ ಮಾಡಿ ಅಥವಾ ಅದಕ್ಕೆ ಅನ್ವಯವಾಗುವಂತೆ ಉದಾಹರಣೆಗಳನ್ನ ಕೊಟ್ಟು ಪ್ರಶ್ನೆಗಳನ್ನ ಬಹುತೇಕ ಪರೀಕ್ಷೆಗಳಲ್ಲಿ ಕೇಳ್ತಾ ಹೋಗ್ತಾರೆ. ಅವುಗಳನ್ನ ನಾನು ಅದಕ್ಕೆ ಫಸ್ಟ್ಗೆ ಇದನ್ನ ತಗೊಂಡಿದ್ದೀನಿ. ಯಾವ್ದನ್ನ ಅಪ್ಲೈಡ್ ಕೆಮಿಸ್ಟ್ರಿ ಆಗಿರ್ಬೋದು, ಅಪ್ಲೈಡ್ ಫಿಸಿಕ್ಸ್ ಆಗಿರ್ಬೋದು, ಮತ್ತೆ ಅಪ್ಲೈಡ್ ಬಯಾಲಜಿ ಆಗಿರ್ಬೋದು. ಇವುಗಳನ್ನ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಓಕೆ, ನೀವು ಆಗ್ಲೇ ನಿನ್ನೆ ಕೊಟ್ಟಿರ್ತಕ್ಕಂಥ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ದೆ, ಅದನ್ನ ಓದ್ಕೊಂಡಿದ್ರಿ. ಇಲ್ಲಿ ಜಸ್ಟ್ ಸ್ವಲ್ಪ ಕ್ಲಾಸ್ ಕೇಳ್ಕೊಂಡು ಮುಂದೆ ಹೋದ್ರೆ ಸ್ವಲ್ಪ ಚೆನ್ನಾಗಿ ನೆನಪಿರುತ್ತೆ ಅಂತ ಹೇಳ್ತಾ ಹೋದಾಗ ನೀವು ಸ್ವಲ್ಪ ಕ್ಲಾಸ್ ಕೇಳಬೇಕಾಗುತ್ತೆ. ಅರ್ಥ ಆಯ್ತಾ? ಇನ್ನು ನೀವು ಯಾರ್ಯಾರು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗ್ಲಿ. ಕಬ್ಬಿಣದ ಕಡಲೆ ಆಗಿರ್ತಕ್ಕಂತ ನಮ್ಮ ವಿಜ್ಞಾನ ಎಲ್ಲರಿಗೂ ಸುಲಭ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ಉಚಿತ ವಿಜ್ಞಾನ ತರಗತಿಗಳನ್ನ ಎಲ್ಲರಿಗೂ ಕೊಡ್ತಾ ಇದೀವಿ. ಓಕೆ, ಇವುಗಳನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್, ಇವತ್ತು ಸೈನ್ಸ್ 45 ಡೇಸ್ ಸೈನ್ಸ್ ಚಾಲೆಂಜ್ ನ 3ನೇ ದಿನ, ಹೌದಾ? ಡೇ 3 ಆಫ್ 45 ಡೇಸ್ ಸೈನ್ಸ್ ಚಾಲೆಂಜ್ ಅಂತ ಹೇಳ್ತಾ ಹೋಗ್ತೀವಿ, ಹೌದಾ? ಇವುಗಳಲ್ಲಿ ಮೊದಲನೇದಾಗಿ ಏನೇನ್ ಪಾಯಿಂಟ್ ಬರುತ್ತೆ ಅಂತ ನೋಡ್ತಾ ಹೋದಾಗ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ. ಓಕೆ, ನಾನು ಇನ್ನು ಏನೇನು ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಕ್ವಶನ್ ಡಿಸ್ಕಸ್ ಮಾಡ್ಬೇಕಿತ್ತ ಅದನ್ನು ಕೂಡ ನನಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನನ್ನ ನಂಬರ್ ಇದೆ, ಅದಕ್ಕಾದ್ರೂ ಕಳಿಸಿ. ಇಲ್ಲಾಂದ್ರೆ ನೀವು ಕಮೆಂಟ್ ಸೆಕ್ಷನ್ ಆದ್ರೂ ಮೆನ್ಷನ್ ಮಾಡಿದ್ರೆ ಅದರಲ್ಲಾದ್ರೂ ನಾನು ರಿಪ್ಲೈ ಕೊಡ್ತಾ ಹೋಗ್ತೀನಿ, ಹೌದಾ? ಇಲ್ಲಾಂದ್ರೆ ನೆಕ್ಸ್ಟ್ ಬರ್ತಕ್ಕಂಥ ತರಗತಿಗಳಲ್ಲಿ ಬಿಡಿಸ್ತಾ ಹೋಗ್ತೀನಿ. ಇನ್ನು ಇಲ್ಲ ಅಂದ್ರೆ ಇದಕ್ಕೆ ತಕ್ಕಂತೆ MCQಗಳನ್ನ ಬರ್ತಕ್ಕಂಥ ತರಗತಿಗಳಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನ ಸ್ಟಾರ್ಟ್ ಮಾಡುವಂತ ಸಮಯ. ಓಕೆ, ಇಲ್ಲಿ ಮೊದಲನೇದಾಗಿ ಅನ್ವಯಿಕ ಭೌತಶಾಸ್ತ್ರ, ಹೌದಾ? ಭೌತಶಾಸ್ತ್ರ ಅಂದಾಗ ನಿನ್ನೆ ಎಷ್ಟು ಇಂಪಾರ್ಟೆಂಟ್ ಇತ್ತು ಕೆಮಿಸ್ಟ್ರಿ, ಫಿಸಿಕ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಲ್ಲಿ ನೀಟಾಗಿ ಓದ್ಕೋಬೇಕು. ಫಸ್ಟ್ ಯಾಕೆ ಕೆಮಿಸ್ಟ್ರಿ ಮಾಡಿದೆ ಅಂತಂದ್ರೆ ಸ್ವಲ್ಪ ತುಂಬಾ ಕನ್ಫ್ಯೂಸ್ ಆಗ್ತೀರಿ ಅಂತೇಳಿ ಅದನ್ನ ಫಸ್ಟ್ ಮಾಡಿದೆ. ಸ್ವಲ್ಪ ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಬೇಕು ಅಂತ ಹೇಳಿ ಸ್ವಲ್ಪ ಪದೇ ಒನ್ ಡೇ ಬಿಟ್ಟು ಒನ್ ಡೇ ಆದ್ರೂ ಅಥವಾ 137 ಡೇ ರೂಲ್ ಆದ್ರೂ ಮಾಡ್ಕೊಳ್ಳಿ. ಫಸ್ಟ್ ದಿನ ಓದಿದ್ದನ್ನ 3ನೇ ದಿನ ರಿವಿಷನ್ ಮಾಡಿ, ಮತ್ತೆ 7ನೇ ದಿನ ಕೂಡ ರಿವಿಷನ್ ಮಾಡಿ, ನಿಮಗೆ ತುಂಬಾ ಸುಲಭ ಆಗುತ್ತೆ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪಾಯಿಂಟ್ ಕಾಣ್ತಾ ಇದೆ, ಯಾವುದು? ಪ್ರೆಷರ್ ಕುಕ್ಕರ್. ಈ ಪ್ರೆಷರ್ ಕುಕ್ಕರ್ ಅಂದಾಗ ಈ ಪ್ರೆಷರ್ ಕುಕ್ಕರ್ ಅಲ್ಲಿ ಕಂಡು ಬರ್ತಕ್ಕಂತಹ ಓಕೆ, ಈ ಪ್ರೆಷರ್ ಕುಕ್ಕರ್ ಅಂದಾಗ ಪ್ರೆಷರ್ ಕುಕ್ಕರ್ ಅಲ್ಲಿ ಆಹಾರ ಬೇಗ ಬೇಯೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಕೇಳಿದಾನೆ. ಆಹಾರ ಬೇಗ ಬೇಯೋದಕ್ಕೆ ಕಾರಣ ಏನು, ಹೌದಾ? ಪ್ರೆಷರ್ ಕುಕ್ಕರ್ ಅಂದಾಗ ನಾವು ಅಡಿಗೆ ಮನೆಯಲ್ಲಿ ಕುಕ್ಕರ್ ಅನ್ನು ಯೂಸ್ ಮಾಡ್ತೀವಿ, ಅದರಲ್ಲಿ ಆಹಾರ ಬೇಗ ಬೇಯುತ್ತೆ, ಅದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಕೇಳಿದಾನೆ. ಯಾಕೆ ಬೇಗ ಬೇಯುತ್ತೆ ಅಂತ ಕೇಳಿದಾಗ ಅದು ಪ್ರೆಷರ್ ಕುಕ್ಕರ್ ಅಂದಾಗ ಪ್ರೆಷರ್ ಕುಕ್ಕರ್ ನಲ್ಲಿ ಹೆಚ್ಚಾಗಿ ಒತ್ತಡ ಹೆಚ್ಚಾಗಿರುತ್ತೆ ಮತ್ತು ಕುದಿಯೋ ಬೆಂದು ಕೂಡ ಹೆಚ್ಚಾಗಿರುತ್ತೆ. ನೋಡಿ, ಒತ್ತಡ ಹೆಚ್ಚಾದಂತೆ ಕುದಿಯೋ ಬೆಂದು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಇಲ್ಲಿ ಪ್ರೆಷರ್ ಕುಕ್ಕರ್ ನಲ್ಲಿ ಆಹಾರ ಬೇಗ ಬೇಯುತ್ತೆ. ನೀವು ನಾರ್ಮಲ್ ಪಾತ್ರೆಯಲ್ಲಿ, ಹೌದಾ, ನಾರ್ಮಲ್ ಫಾರ್ ಎಕ್ಸಾಂಪಲ್ ನೀವು ಮೀಟ್ ಅಥವಾ ಮಾಂಸ, ಯಾವ್ದಾದ್ರು ಒಂದು ಮಾಂಸವನ್ನ ಬೇಯಕ್ಕಿಟ್ಟಾಗ, ಓಕೆ, ಮಾಂಸವನ್ನ ಬೇಯಕ್ಕಿಟ್ಟಾಗ ಒಂದು ಪಾತ್ರೆಯಲ್ಲಿ ಇಟ್ಟಾಗ ಅದು ½ ಅನ್ ಅವರ್ ತಗೊಳುತ್ತೆ ಅನ್ಕೊಳ್ಳಿ. ಮಾಂಸ ಸ್ವಲ್ಪ ಬಲ್ತಿದೆ ಅಂತಂದ್ರೆ ಅರ್ಧ ಗಂಟೆ ತಗೊಳುತ್ತೆ ಅಂದಾಗ ಇಲ್ಲಿ ಯಾವುದು? ಪ್ರೆಷರ್ ಕುಕ್ಕರ್ ಅಂದಾಗ ಇದರಲ್ಲಿ ಎಷ್ಟೊತ್ತು ತಗೊಳುತ್ತೆ? ಈ ಪ್ರೆಷರ್ ಕುಕ್ಕರ್ ಅಂದಾಗ ಇದರಲ್ಲಿ ನಿಮ್ಗೆ ಒಂದು 10 ರಿಂದ 15 ನಿಮಿಷದಲ್ಲಿ ಬೇಯ್ದು ಬಿಡುತ್ತೆ. ಕಾರಣ ಏನು? ಇಲ್ಲಿ ಆಹಾರ ಬೇಯ್ಬೇಕಾದ್ರೆ ಗಾಳಿ ಹೊರಗಡೆ ಹೋಗೋದಿಲ್ಲ, ಹಾಗಾಗಿ ಕುದಿಯೋ ಬಿಂದು ಕೂಡ ಜಾಸ್ತಿ ಆಗುತ್ತೆ. ಅಲ್ಲೇ ವಾಪಸ್ ಉಳ್ಕೊಳ್ಳೋದ್ರಿಂದ, ಬಿಸಿ ಗಾಳಿ ಒಳಗಡೆ ಉಳ್ಕೊಳ್ಳೋದ್ರಿಂದ ಒತ್ತಡ ಜಾಸ್ತಿ ಆಗುತ್ತೆ ಹಾಗೂ ಕುದಿಯೋ ಬಿಂದು ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಆಹಾರ ಬೇಗ ಬೇಯುತ್ತೆ. ಫಾರ್ ಎಕ್ಸಾಂಪಲ್ ನೀವು ಹುಷಾರಾಗಿರ್ಬೇಕು. ಯಾಕೆ ಅಂದ್ರೆ ಈ ಕ್ಯಾಪ್ ಅಲ್ಲಿ ನೀವೇನ್ ರಬ್ಬರ್ ಇದನ್ನ ಹಾಕಿರ್ತೀರ, ಹೌದಾ? ಆ ರಬ್ಬರ್ ನ ಹಾಕಿದಾಗ ಆ ರಬ್ಬರ್ ಚೆನ್ನಾಗಿದ್ಯಾ ಇಲ್ವೋ ಅಂತ ಅವಾಗ ಟೆಸ್ಟ್ ಮಾಡ್ತಾ ಇರಿ. ಅಕಸ್ಮಾತ್ ಸೌದೋಗಿತ್ತು, ಎಲ್ಲಾದ್ರೂ ಸ್ವಲ್ಪ ಕಟ್ ಆಗಿತ್ತು ಅಂದ್ರೆ ಕುಕ್ಕರ್ ಯಾವ್ದು ಮುಚ್ಚಳ ಸ್ವಲ್ಪ ಬ್ಲಾಸ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು? ಮೊದಲನೇದಾಗಿ ಪ್ರೆಷರ್ ಕುಕ್ಕರ್ ಅನ್ನ ಇಡ್ಬೇಕಾದ್ರೆ ನೀವು ಆ ರಬ್ಬರ್ನ ಸರಿಯಾಗಿದೆಯೋ ಇಲ್ವೋ ಅಂತೇಳಿ ಸ್ವಲ್ಪ ಹಾಕ್ಬಿಟ್ಟು ನೋಡ್ಬಿಟ್ಟು ಹಾಕಿ ಸ್ವಲ್ಪ ಟೈಟ್ ಆಗಿ ಕ್ಲೋಸ್ ಮಾಡ್ಬೇಕು. ಅರ್ಥ ಆಯ್ತಾ? ಇದು ನೆಕ್ಸ್ಟ್ 2ನೇ ಪಾಯಿಂಟ್, ಹೌದಾ? ಏನು? ಮಂಜುಗಡ್ಡೆ ನೀರಿನಲ್ಲಿ ಏಕೆ ತೇಲುತ್ತದೆ?
ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿ ಪ್ರೆಷರ್ ಕುಕ್ಕರ್ ಸಿಂಪಲ್ ಆಗಿ ಹೇಳೋದಾದ್ರೆ ಏನು, ಅಧಿಕ ಒತ್ತಡ ಮತ್ತು ಅಧಿಕ ಕುದಿಯುವ ಬಿಂದು, ಅಧಿಕ ಒತ್ತಡ ಮತ್ತು ಅಧಿಕ ಕುದಿಯುವ ಬಿಂದು. ಹೌದಾ? ಹಾಗಾಗಿ ಏನ್ ಸರ್ ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಎರಡನೇ ಪಾಯಿಂಟ್, ಮಂಜುಗಡ್ಡೆ ನೀರಿನಲ್ಲಿ ಏಕೆ ತೇಲುತ್ತದೆ? ಹೌದು, ನೀರಿನಲ್ಲಿ ಏಕೆ ತೇಲುತ್ತೆ ಅಂತ ಕೇಳಿದ್ದಾರೆ. ಯಾವುದು? ಮಂಜುಗಡ್ಡೆ, ಐಸ್ ಕ್ಯೂಬ್ ನೀರಿನಲ್ಲಿ ಏಕೆ ತೇಲುತ್ತೆ? ಐಸ್ ಕ್ಯೂಬ್ ವಾಟರ್ ಅಲ್ಲಿ ಫ್ಲೋಟ್ ಆಗುತ್ತೆ, ಯಾಕೆ? ಕಾರಣ ಏನಂತ ಕೇಳಿದಾನೆ. ಯಾವುದು? ಐಸ್ ಕ್ಯೂಬ್ಸ್ ಫ್ಲೋಟ್ಸ್ ಇನ್ ವಾಟರ್, ರೀಸನ್ ಬಿಹೈಂಡ್ ದಟ್ ಅಂತ ಹೇಳ್ತಾ ಹೋದಾಗ ನೀವು ಮಂಜುಗಡ್ಡೆಯನ್ನ ಸಾಂದ್ರತೆ, ಯಾವುದು? ಮಂಜುಗಡ್ಡೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತೆ. ಹೌದಾ? ನೀರಿನ ಸಾಂದ್ರತೆಗಿಂತ ಮಂಜುಗಡ್ಡೆಯ ಸಾಂದ್ರತೆ ಕಡಿಮೆ ಇರುತ್ತೆ. ಹಾಗಾಗಿ ಯಾವುದರಿಂದ? ನೀರಿಗಿಂತ ಕಡಿಮೆ ಇರುತ್ತೆ. ಹೌದಾ? ಹಾಗಾಗಿ ಇಲ್ಲಿ ಮಂಜುಗಡ್ಡೆ ನೀರಿನಲ್ಲಿ ತೇಲಕ್ಕೆ ಕಾರಣ ಏನು ಅಂದ್ರೆ ಲೋ ಡೆನ್ಸಿಟಿ ಆಫ್ ಐಸ್ ಕ್ಯೂಬ್. ಐಸ್ ಕ್ಯೂಬ್ ಏನಾಗಿರುತ್ತೆ? ಐಸ್ ಕ್ಯೂಬ್ ಲೋ ಡೆನ್ಸಿಟಿ ಇರುತ್ತೆ ಕಂಪೇರ್ಡ್ ಟು ವಾಟರ್ ಅಂತ ಹೇಳ್ತಾ ಹೋಗ್ತೀವಿ. ತುಂಬಾ ಜನ ನಿನ್ನೆ ಮೆಸೇಜ್ ಮಾಡಿದ್ರಿ. ಹೌದಾ ಸರ್, ಇಂಗ್ಲಿಷಲ್ಲೂ PPT ಹಾಕೊಳ್ಳಿ, ಇಂಗ್ಲಿಷಲ್ಲೂ ಬೈಲ್ಯಾಂಗ್ವೇಜ್ ಟೀಚ್ ಮಾಡಿ ಅಂತ ಹೇಳ್ತಾ ಹೋಗಿದ್ರಿ. ಇಂಗ್ಲಿಷಲ್ಲಿ ಸ್ವಲ್ಪ PPT ಹಾಕೊಳ್ಳೋದು ಕಷ್ಟ ಆಗ್ಬೋದು, ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತ ಅನ್ನೋ ಕಾರಣಕ್ಕೆ ಕನ್ನಡದಲ್ಲಿ ಹಾಕೊಂಡಿದ್ದೀನಿ. ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಇಂಗ್ಲಿಷಲ್ಲಿ ಮಾಡ್ತೀನಿ, ಬೈಲ್ಯಾಂಗ್ವೇಜ್ ಅಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಪಾಯಿಂಟಿಗೆ ಇದು ಅರ್ಥ ಆಯ್ತು ಅನ್ಕೋತೀನಿ. ಹೌದಾ? ನೆಕ್ಸ್ಟ್ ಇಲ್ಲಿ ಇದಕ್ಕೆ ಅನುಗುಣವಾಗಿ ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಮಂಜುಗಡ್ಡೆ ನೀರಿನಲ್ಲಿ ತೇಲಕ್ಕೆ ಕಾರಣ ಏನು ಅಂತಾನು ಇದಕ್ಕೂ ಅನ್ವಯ ಅಂತ ಇನ್ನೊಂದು ಕೇಳ್ತಾನೆ. ಯಾವುದು? ಮೋಡಗಳು ತೇಲೋ ಕಾರಣ ಅಂತ ಏನು ಕೇಳ್ತಾನೆ. ಮೋಡಗಳು ಕೂಡ ತೇಲಕ್ಕೆ ಕಾರಣ, ಮೋಡಗಳು ಕಡಿಮೆ ಸಾಂದ್ರತೆಯನ್ನು ಹೊಂದಿವೆ, ಹಾಗಾಗಿ ವಾತಾವರಣಕ್ಕಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿವೆ, ಹಾಗಾಗಿ ಮೋಡಗಳು ತೇಲ್ತವೆ. ನೆಕ್ಸ್ಟ್ ಮೂರನೇದು, ಶಾಯಿ ಪೆನ್ ಅನ್ನು ಎತ್ತರ ಪ್ರದೇಶಕ್ಕೆ ತೆಗೆದುಕೊಂಡು ಹೋದರೆ ಶಾಯಿಯು ತಾನಾಗೆ ಹೊರೆ ಚಿಮ್ಮುತ್ತದೆ. ಇಲ್ಲಿ ಪ್ರಶ್ನೆ ತುಂಬಾ ಸುಲಭ ಇದೆ. ಇಂಕ್ ಇರ್ತಕ್ಕಂಥ ಪೆನ್ ಅನ್ನ, ಹೌದಾ, ಈ ಇಂಕ್ ಇರ್ತಕ್ಕಂಥ ಪೆನ್ ಅನ್ನ ನಾವೇನ್ ಮಾಡ್ತೀವಿ? ಎತ್ತರ ಪ್ರದೇಶಕ್ಕೆ ಅಥವಾ ಬೆಟ್ಟದ ಮೇಲೆ ತಗೊಂಡು ಹೋದಾಗ ಅಲ್ಲಿ ಅದೇನಾಗುತ್ತೆ? ಇಲ್ಲಿಂದ ಇಂಕ್ ಹೊರಗಡೆಯಿಂದ, ಹೌದಾ, ಇಲ್ಲಿ ಹೊರಗಡೆಯಿಂದ ಇಂಕ್ ಆಚೆ ಬರುತ್ತೆ. ನಾವೇನ್ ಮಾಡಿಲ್ಲ ಅಂದ್ರೂ ಕೂಡ ಅದು ಆಚೆ ಬರುತ್ತೆ. ನಾವು ಜೋಬಲ್ಲಿ ಇಟ್ಕೊಂಡು ಏನಾದ್ರು ಬೆಟ್ಟ ಗಿಟ್ಟ ಹತ್ತಿದಾಗ ಅಲ್ಲಿಂದ ಇಂಕ್ ಸೋರಿಕೆ ಆಗಿ ಅದೆಲ್ಲ ಪ್ಯಾಂಟ್ ತುಂಬಾ ಇಂಕ್ ಆಗಿರುತ್ತೆ. ಯಾಕೆ ಅಂತ ನಮಗೆ ಗೊತ್ತಿರಲ್ಲ. ಏನೋ ಪೆನ್ ಏನೋ ಸ್ವಲ್ಪ ಉಲ್ಟಾ ಇಟ್ಕೊಂಡಿರ್ತೀನಿ ಬಿಡು, ಇಲ್ಲ ಏನೋ ಲೀಕ್ ಆಗಿರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಬಟ್ ನಿಜವಾದ ಕಾರಣ ಏನು ಅಂತ ಕೇಳಿದಾಗ ನಾವು ಎತ್ತರದ ಪ್ರದೇಶಗಳಿಗೆ ಹೋದಂತೆಲ್ಲ ವಾಯುವಿನ ಸಾಂದ್ರತೆ ಕಡಿಮೆ ಆಗುತ್ತೆ. ಓಕೆ, ವಾಯುವಿನ ಸಾಂದ್ರತೆ ಮತ್ತು ಒತ್ತಡ ಎರಡೂ ಕಡಿಮೆ ಆಗುತ್ತೆ. ಡೆನ್ಸಿಟಿ ಮತ್ತು ಪ್ರೆಷರ್ ದೇ ಬೋತ್ ವಿಲ್ ಬಿಕಮ್ ಲೋ. ಓಕೆ, ಡೆನ್ಸಿಟಿ ಅಂಡ್ ಅಟ್ಮಾಸ್ಫಿಕ್ ಪ್ರೆಷರ್ ಅಂತ ಹೇಳ್ತಾ ಹೋಗ್ತೀವಿ. ಇವುಗಳೆಲ್ಲವೂ ಕೂಡ ಲೋ ಆಗ್ತವೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಪೆನ್ ಏನ್ ಮಾಡುತ್ತೆ? ಶಾಯಿ ಅಂದ್ರೆ ಏನು? ಇಂಕ್ ಅಂತ ಅರ್ಥ. ಇಂಕ್ ಪೆನ್ನಿನ ಒಳಗಡೆ ಇರುವ ವಾಯುವಿನ ಒತ್ತಡಕ್ಕೆ ಸರಿಸಮನಾಗಿ ವರ್ಕ್ ಮಾಡದೆ ವಾತಾವರಣದಲ್ಲಿರುವ ವಾಯುವಿನ ಒತ್ತಡಕ್ಕೆ ಹೆಚ್ಚಾಗಿರುತ್ತದೆ. ಓಕೆ, ಇಲ್ಲಿ ಬೆಟ್ಟದ ಮೇಲೆ ಪೆನ್ ಅನ್ನ ತೆಗೆದುಕೊಂಡೋದಾಗ ಆ ಪೆನ್ ಅಲ್ಲಿರ್ತಕ್ಕಂಥ ಒತ್ತಡ ಏನಾಗುತ್ತೆ? ಜಾಸ್ತಿ ಆಗಿರುತ್ತೆ. ಹೊರಗಡೆ ವಾತಾವರಣದಲ್ಲಿ ಯಾವುದು? ಸಾಂದ್ರತೆನೂ ಕಡಿಮೆ ಇರುತ್ತೆ, ಪ್ರೆಷರ್ ಕೂಡ ಕಡಿಮೆ ಇರುತ್ತೆ, ಒತ್ತಡನೂ ಕಡಿಮೆ ಇರುತ್ತೆ. ಹಾಗಾಗಿ ಅಲ್ಲಿ ಒಳಗಡೆ ಪ್ರೆಷರ್ ಜಾಸ್ತಿ ಆದಾಗ ಅದು ಹೊರಗಡೆ ಬರುತ್ತೆ. ಪೆನ್ ಇಂಕ್ ಅಲ್ಲಿ ಜಾಸ್ತಿ ಪ್ರೆಷರ್ ಇರುತ್ತೆ, ಆ ಒಂದು ಒತ್ತಡ ಜಾಸ್ತಿ ಆದಂತೆಲ್ಲ ಅದು ಹೊರಗಡೆ ಬರಕ್ಕೆ ಟ್ರೈ ಮಾಡುತ್ತೆ. ಹಾಗಾಗಿ ಹೊರ ಬಂದ ತಕ್ಷಣ ಪೆನ್ ಲೀಕ್ ಆಗಿದೆ ಅಂತಾನೆ ಅರ್ಥ ಆಗ್ತಿದೆಯಲ್ಲ. ಹಾಗಾಗಿ ಪೆನ್ನಿಂದ ಶಾಯಿ ಹೊರ ಚೆಲ್ಲುತ್ತದೆ. ನೆಕ್ಸ್ಟ್ ಇಲ್ಲಿ ಅರೆವಾಹಕಗಳು ಎಂದರೇನು? ಇದರ ಉಪಯೋಗವೇನು ಅಂತ ಕೇಳಿದಾನೆ. ಇಲ್ಲಿ ಅರೆವಾಹಕಗಳಂದ್ರೆ ಏನು? ಮೊದಲನೇದಾಗಿ ವಾಹಕ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ವಾಹಕ ಅಂತಂದ್ರೆ ಏನು ಅಂತಂದ್ರೆ ಯಾವ ವಸ್ತು ತನ್ನ ಮೂಲಕ ಉಷ್ಣ ಅಥವಾ ಎಲೆಕ್ಟ್ರಿಸಿಟಿ, ಹೌದಾ, ಕರೆಂಟ್ ಅನ್ನ ಏನ್ ಮಾಡುತ್ತೆ? ಟ್ರಾನ್ಸ್ಫರ್ ಆಗೋದಕ್ಕೆ, ಹರಿಯಲು ಬಿಡುತ್ತೋ. ಯಾವ ವಸ್ತು ತನ್ನ ಮೂಲಕ ಎಲೆಕ್ಟ್ರಿಸಿಟಿ ಅಥವಾ ಕರೆಂಟ್ ಅನ್ನ ಹರಿಬಿಡುತ್ತೋ ಅದಕ್ಕೆ ನಾವು ವಾಹಕ ಅಂತ ಕರಿತೀವಿ. ಯಾವ ವಸ್ತು ಬಿಡುವುದಿಲ್ಲವೋ, ತನ್ನ ಮೂಲಕ ಕರೆಂಟ್ ಅಥವಾ ಹೀಟ್ ಅನ್ನ ಟ್ರಾನ್ಸ್ಫರ್ ಆಗಿ ಬಿಡೋದಿಲ್ವೋ ಅದಕ್ಕೆ ನಾವು ಅರೆವಾಹಕ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ಅದಕ್ಕೆ ಹೇಳಿದ್ರೆ ಅರೆವಾಹಕಗಳಂದ್ರೆ ಏನು? ಕೆಲವು ಮೂಲ ವಸ್ತುಗಳು ಸ್ವಲ್ಪ ಪ್ರಮಾಣದಲ್ಲಿ ಲೋಹ ಮತ್ತು ಅಲೋಹ ಗುಣಗಳನ್ನು ಹೊಂದಿರ್ತವೆ. ಯಾವುದು? ಲೋಹ ಅಂದಾಗ ವಾಹಕಗಳು, ಹೌದಾ, ಇವುಗಳು ವಾಹಕಗಳಂದಾಗ ಲೋಹಗಳಿಂದ ಮಾಡಲ್ಪಟ್ಟಿರ್ತವೆ. ಈ ಲೋಹಗಳೇನು? ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡ್ತವೆ. ಇಲ್ಲಿ ಅರೆವಾಹಕಗಳಂದ್ರೇನು? ಇವುಗಳು ಲೋಹ ಮತ್ತು ಅಲೋಹ ಎರಡುಗಳಿಂದ ಮಾಡಲ್ಪಟ್ಟಿರುತ್ತೆ. ಹಾಗಾಗಿ ಕೆಲವೊಂದು ಸ್ವಲ್ಪ ಅರ್ಧ ಇರುತ್ತೆ, ಹೌದಾ,
ಅರ್ಧ ಲೋಹಗಳಿಂದ ಮಾಡಲ್ಪಟ್ಟಿದ್ರೆ ಕೆಲವೊಂದು ಅಲೋಹಗಳಿಂದ ಅರ್ಧ ಲೋಹಗಳಿಂದ ಮಾಡಲ್ಪಟ್ಟರೆ ಇನ್ನೂ ಅರ್ಧ ಅಲೋಹಗಳಿಂದ ಮಾಡಲ್ಪಟ್ಟಿರ್ತವೆ. ಹಾಗಾಗಿ ಅವುಗಳು ಅಲೋಹಗಳೇನ್ ಮಾಡ್ತವೆ, ವಿದ್ಯುತ್ ಅನ್ನ ಹರಿಯಲು ಬಿಡೋದಿಲ್ಲ. ಹಾಗಾಗಿ ಇಲ್ಲಿ ಅವುಗಳನ್ನ ನಾವು ಅರೆವಾಹಕಗಳಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇವಕ್ಕೆ ಉದಾಹರಣೆ ಏನು ಸರ್ ಅಂತ ಕೇಳ್ತಾ ಹೋದಾಗ ಇವು ಸಿಲಿಕಾನ್ ಆಗಿರ್ಬೋದು, ಜರ್ಮೇನಿಯಂ, ಇವೆರಡೂ ಕೂಡ ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾವುದಕ್ಕೆ? ಅರೆವಾಹಕಗಳಿಗೆ. ಸಿಲಿಕಾನ್ ಮತ್ತು ಜರ್ಮೇನಿಯಂ ಇವು ಅರೆವಾಹಕಗಳಾಗಿರುವುದರಿಂದ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲೇ ಬಳಸ್ತಾರೆ. ಇವು ಎಲ್ಲಿ ವಿದ್ಯುತ್ ಹರಿಯಕ್ಕೆ ಬಿಡಬಾರ್ದು ಅಂತಹ ಪ್ರದೇಶದಲ್ಲಿ, ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ಎಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಕೆಲವೊಂದು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಮುಟ್ತಾ ಇರ್ತೀವಿ, ಹೌದಾ? ಅಂದ್ರೆ ವೈರ್ ಇದ್ದ ಕಡೆ ಬೇರೆ, ಸ್ವಲ್ಪ ಬೇರೆ ಹೊರಗಡೆ ಪ್ಲಾಸ್ಟಿಕ್ ಅಥವಾ ಸ್ವಲ್ಪ ಏನೋ ಗಟ್ಟಿ ಪದಾರ್ಥ ಮಾಡಿರ್ತಾರೆ. ಅದೇನೆ ಸಿಲಿಕಾನ್ ಮತ್ತು ಜರ್ಮೇನಿಯಂ ಅಂತ ಕರಿತಾ ಹೋಗ್ತೀವಿ. ಅವುಗಳಿಂದನೇ ಮಾಡಿರ್ತಾರೆ. ಯಾಕೆಂದ್ರೆ ಹೀಟ್ ಟ್ರಾನ್ಸ್ಫರ್ ಆಗಬಾರ್ದು, ಒಬ್ಬ ವ್ಯಕ್ತಿಗೆ ಆ ಒಂದು ವಿದ್ಯುತ್ ತಗಲ್ಬಾರ್ದು ಅಂತ ಹೇಳಿ. ಅರ್ಥ ಆಯ್ತಾ? ಇದ್ರ ಉಪಯೋಗ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಬಳಸ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್, ಚಂದ್ರನ ಮೇಲೆ ವಸ್ತುವಿನ ತೂಕ. ಇಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ಬೇರೆ, ಎಲೆಕ್ಟ್ರಾನಿಕ್ ಕ್ಷೇತ್ರ ಅದು ಬೇರೆ. ಎಲೆಕ್ಟ್ರಾನಿಕ್ ವಸ್ತು ಅಂದ್ರೆ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲೇ ಬಳಸ್ತಾರೆ. ಅವು ವಾಹಕಗಳಾಗಿರ್ತವೆ, ವಿದ್ಯುತ್ ಅನ್ನ ಟ್ರಾನ್ಸ್ಫರ್ ಮಾಡ್ತವೆ, ಹೌದಾ? ಹಾಗಾದ್ರೆ ಇಲ್ಲಿ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಅಂದ್ರೆ ಏನು? ಅವುಗಳಿಗೆ ಅನುಗುಣವಾಗಿ ಪಕ್ಕದಲ್ಲಿ ಎಲ್ಲಾದ್ರೂ ಯೂಸ್ ಮಾಡಿರ್ತಾರೆ. ಅರ್ಥ ಆಯ್ತಾ? ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ. ಚಂದ್ರನ ಮೇಲೆ ವಸ್ತುವಿನ ತೂಕವು ಭೂಮಿಯ ಮೇಲಿನ ತೂಕಕ್ಕಿಂತ ಕಡಿಮೆ ಇರಲು ಕಾರಣ ಏನು? ಹೌದಾ? ಚಂದ್ರನ ಮೇಲೆ ವಸ್ತುವಿನ ತೂಕವು ಭೂಮಿಯ ಮೇಲಿನ ವಸ್ತು ತೂಕಕ್ಕಿಂತ ಕಡಿಮೆ ಇರೋದಕ್ಕೆ ಕಾರಣ ಏನು? ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಈ ಕ್ವಶನ್ ಬಿಟ್ಟು ಸ್ವಲ್ಪ ಹೊರಗಡೆ ಬರೋಣ. ನಾವು ನಾರ್ಮಲ್ ಆಗಿ ನೋಡಿದಾಗ ಒಬ್ಬ ವ್ಯಕ್ತಿ ಇಲ್ಲಿ ಭೂಮಿ ಮೇಲೆ ನಡೀತಾ ಇರ್ತಾನೆ, ಹೌದಾ? ಚಂದ್ರಯಾನಕ್ಕೆ ಹೋದಾಗ ಅಲ್ಲಿ ಹಾರ್ತಾ ಇರ್ತಾನೆ. ಕಾರಣ ಏನು? ಇಲ್ಲಿ ಚಂದ್ರನ ಮೇಲೆ ಅವನ ತೂಕ ಅವನಿಗೆ ಗೊತ್ತಾಗುತ್ತೆ, ಆದ್ರೆ ಅಲ್ಲಿ ಭೂಮಿ ಮೇಲೆ ಅವನ ತೂಕ ಅವನಿಗೆ ಗೊತ್ತಾಗ್ತಿರುತ್ತೆ. ಆದ್ರೆ ಚಂದ್ರನ ಮೇಲೆ ಹೋದಾಗ ಅಲ್ಲಿ ಹಾರಾಡ್ತಿರ್ತಾನೆ, ತನ್ನ ತೂಕ ತನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಕಾರಣ ಏನು? ಇಲ್ಲಿ ನೋಡ್ಬೋದು, ಚಂದ್ರನ ಮೇಲೆ ತೂಕ ಜಾಸ್ತಿ ಅಂತ ಗೊತ್ತಾಗುತ್ತೆ, ಅಲ್ಲಿ ತೂಕ ಇಲ್ಲ, ಹಾಗಾಗಿ ಹಾರಾಡ್ತಿರ್ತಾನೆ ಮನುಷ್ಯ, ಹೌದಾ? ಹಾಗಾದ್ರೆ ಇಲ್ಲಿ ಚಂದ್ರಯಾನ ಮಾಡಿದ ಭಾರತದ ಮೊಟ್ಟ ಮೊದಲ ವ್ಯಕ್ತಿ ಯಾರು? ನೀಲ್ ಆರ್ಮ್ಸ್ಟ್ರಾಂಗ್. ಎಷ್ಟರಲ್ಲಿ? 1969ರಲ್ಲಿ ಅಪೋಲೋ 11 ಅನ್ನುವಂತ ಯಾವ್ದ್ರ ಮೇಲೆ? ಅಪೋಲೋ 11 ಅನ್ನುವಂತ ನೌಕೆ ತಗೊಂಡು ಹೋಗಿದ್ದ, ಹೌದಾ? ಹಾಗಾದ್ರೆ ಇಲ್ಲಿ ಚಂದ್ರನ ಮೇಲೆ ಯಾಕೆ ತೂಕ ಕಡಿಮೆ ಇರುತ್ತೆ, ಭೂಮಿ ಮೇಲೆ ಯಾಕೆ ತೂಕ ಜಾಸ್ತಿ ಇರುತ್ತೆ ಅಂತ ಕೇಳಿದಾಗ, ಭೂಮಿ ಮೇಲೆ ಗುರುತ್ವಾಕರ್ಷಣೆ ಬಲ ಜಾಸ್ತಿ ಇರುತ್ತೆ, ಆ ಚಂದ್ರನ ಮೇಲೆ ಗುರುತ್ವಾಕರ್ಷಣೆ ಬಲ ಇರೋದಿಲ್ಲ. ಓಕೆ, ಅಲ್ಲಿ ಯಾವುದೇ ಮಾಧ್ಯಮ ಇರೋದಿಲ್ಲ. ಓಕೆ, ಹಾಗಾಗಿ ಇಲ್ಲಿ ಚಂದ್ರನ ಮೇಲೆ ಗುರುತ್ವಾಕರ್ಷಣೆ ಬಲ ಇರದೇ ಕಾರಣ ಇಲ್ಲಿ ನಾವು ಏನು ಕಡಿಮೆ ತೂಕವನ್ನ ಅನುಭವಿಸ್ತೀವಿ. ಫಾರ್ ಎಕ್ಸಾಂಪಲ್ ಅಲ್ಲಿ ಚಂದ್ರನ ಮೇಲೆ ಇಲ್ಲಿ ಭೂಮಿ ಮೇಲೆ 60 kg ಒಬ್ಬ ಮನುಷ್ಯ 60 kg ಇದ್ದ ಅಂತಂದ್ರೆ, ಅದೇ ಚಂದ್ರನ ಮೇಲೆ ಹೋಗಿ ತೂಕ ಮಾಡಿದಾಗ ಅವನು 10 kg ಆಗಿರ್ತಾನೆ. 10 kg ಅಂದ್ರೆ 1/6 ಕಡಿಮೆ ಆಗಿರುತ್ತೆ ಅಂತ ಅರ್ಥ. ಅಂದ್ರೆ ಭೂಮಿಗಿಂತ ಚಂದ್ರನ ಮೇಲೆ ತೂಕ 1/6 ಭಾಗ ತೂಕದಲ್ಲಿ ಕಡಿಮೆ ಆಗುತ್ತೆ ಅಂತ. ಓಕೆ, ಅದನ್ನ ಹೇಳಿದಾನೆ, ಚಂದ್ರನ ಗುರುತ್ವಾಕರ್ಷಣ ಬಲವು ಭೂಮಿಗಿಂತ ಕಡಿಮೆ ಇರುತ್ತೆ. ಹೌದು, ಆದ್ದರಿಂದ ಭೂಮಿಯ ಮೇಲೆ ವಸ್ತುವಿನ ತೂಕ 1/6 ಅಂದ್ರೆ ಅಲ್ಲಿ 1 kg ಇದ್ರೆ ಇಲ್ಲಿ 6 kg ಇರುತ್ತೆ, ಅಲ್ಲಿ 10 kg ಇದ್ರೆ ಇಲ್ಲಿ 60 kg ಇರುತ್ತೆ, ಅಲ್ಲಿ 100 kg ಇದ್ರೆ ಇಲ್ಲಿ 600 kg ಇರುತ್ತೆ, ಅಲ್ಲಿ 1000 kg ಇದ್ರೆ ಇಲ್ಲಿ 6000 kg ಇರುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಆ 1/6 ಭಾಗ ಕಡಿಮೆ ತೂಕ ಚಂದ್ರನಲ್ಲಿ ಕಂಡು ಬರುತ್ತೆ. ಅರ್ಥ ಆಯ್ತಲ್ಲ? ಹಾಗಾಗಿ ಒಂದು ಸೂತ್ರ ಇದೆ, ಯಾವುದು? ಚಂದ್ರನ ಮೇಲೆ ವಸ್ತುವಿನ ತೂಕ = 1/6 ಭೂಮಿಯ ಮೇಲೆ ವಸ್ತುವಿನ ತೂಕ ಅಂತ ಸೂತ್ರ ಇದೆ. ಫಾರ್ ಎಕ್ಸಾಂಪಲ್ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ, ಚಂದ್ರನ ಮೇಲೆ ಭೂಮಿಯ ಮೇಲೆ ವಸ್ತುವು 60 ನ್ಯೂಟನ್ ತೂಗ್ತಾ ಇದೆ, ಹಾಗಾದ್ರೆ ಚಂದ್ರನ ಮೇಲೆ ಎಷ್ಟು ತೂಗುತ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ಚಂದ್ರನ ಮೇಲೆ ಎಷ್ಟು ಕಂಡುಹಿಡಬೇಕು? ಇಲ್ಲಿ 1/6 ಇಂಟು ಎಷ್ಟು? 60 ನ್ಯೂಟನ್ ಅಂತ ಹೇಳಿದೆ. 60 ಆದ್ರೆ ಇಲ್ಲಿ 6 1 6 10. ಹಾಗಾದ್ರೆ ಚಂದ್ರನ ಮೇಲೆ 10. ನಾನು ಆಗ್ಲೇ ಹೇಳಿದೆ, ಭೂಮಿ ಮೇಲೆ 60 ಇದ್ರೆ ಚಂದ್ರನ ಮೇಲೆ 10 ಇರುತ್ತೆ ಅಂತ ಹೇಳಿದೆ. ಹಾಗಾಗಿ ಈ ಸೂತ್ರವನ್ನು ನೆನ್ಪಿಟ್ಕೊಳ್ಳಿ, ಪರೀಕ್ಷೆಯಲ್ಲಿ ಕೇಳಿದ್ರೆ ಯೂಸ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಸೂರ್ಯನಲ್ಲಿ ಅಗಾಧವಾದ ಬೆಳಕು ಮತ್ತು ಶಾಖ ಹೇಗೆ ಉತ್ಪತ್ತಿಯಾಗುತ್ತದೆ? ಓಕೆ, ಇಲ್ಲಿ ಮೊದಲನೇದಾಗಿ ತಿಳ್ಕೊಳ್ಳಿ, ಸೂರ್ಯನಲ್ಲಿ ಬೆಳಕು ಮತ್ತೆ ಏನು ಆ ಒಂದು ಶಾಖ ಉತ್ಪತ್ತಿಯಾಗಿದ ಕಾರಣ ಏನು ಅಂತ ಕೇಳ್ತಾನೆ. ಕಾರಣ ಏನು ಅಂದ್ರೆ ಯಾವುದು? ಬೈಜಿಕ ಸಮ್ಮಿಳನ.
ಬೈಜಿಕ ಸಮ್ಮಿಳನ ಅಂತ ಕರಿತೀವಿ, ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತಾ ಹೋಗ್ತೀವಿ. ಹೌದಾ? ಈ ಒಂದು ಶಾಖ ಅಥವಾ ಹೀಟ್ ಅಂಡ್ ಲೈಟ್, ದ ರೀಸನ್ ಬಿಹೈಂಡ್ ದಟ್ ಅಂತ ಕೇಳ್ತಾ ಹೋದಾಗ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳ್ಬೇಕು. ನ್ಯೂಕ್ಲಿಯರ್ ಫ್ಯೂಷನ್ ಬೇರೆ, ನ್ಯೂಕ್ಲಿಯರ್ ಫಿಷನ್ ಬೇರೆ. ಇಲ್ಲಿ ಸೂರ್ಯನಿಂದ ಬೆಳಕು ಆಗಿರ್ಬೋದು ಅಥವಾ ಹೀಟ್ ಆಗಿರ್ಬೋದು, ಬರೋದಕ್ಕೆ ಕಾರಣ ಏನು? ನ್ಯೂಕ್ಲಿಯರ್ ಫ್ಯೂಷನ್ ಅಥವಾ ಬೈಜಿಕ ಸಮ್ಮಿಳನ ಅಂತ ಕರಿತಾ ಹೋಗ್ತೀವಿ. ಅದನ್ನೇ ಇಲ್ಲಿ ಕೊಟ್ಟಿರೋದು. ಸೂರ್ಯನಲ್ಲಿ 71% ಜಲಜನಕ ಅಂದ್ರೆ ಹೈಡ್ರೋಜನ್ ಇರುತ್ತೆ. ಹೈಡ್ರೋಜನ್ ವಿಲ್ ಬಿ ಪ್ರೆಸೆಂಟ್, ಧಾತು ಇದೆ. ಆ ಉಷ್ಣ ಬೈಜಿಕ ಸಮ್ಮಿಳನದಿಂದಾಗಿ ಕ್ರಿಯೆಯಿಂದಾಗಿ ಸೂರ್ಯನಲ್ಲಿ ಅಗಾಧವಾದ ಶಕ್ತಿ ಮತ್ತು ಬೆಳಕು ಉಂಟಾಗುತ್ತೆ. ಇಲ್ಲಿ ಸ್ವಲ್ಪ ಸುತ್ತಿ ಬಳಸಿ ಹೇಳಿದರೆ, ನಾನು ಇಲ್ಲೇ ಒಂದ್ ಮಾತಲ್ಲಿ ಹೇಳ್ಬಿಟ್ಟೆ. ಹೌದಾ? ಇಲ್ಲಿ ಹೈಡ್ರೋಜನ್ ಇದೆ, ಹಾಗಾಗಿ ಬೈಜಿಕ ಸಮ್ಮಿಳನ ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಇಂದಾಗಿ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಂತ ಕರಿತಾ ಹೋಗ್ತೀವಿ, ಬೈಜಿಕ ಸಮ್ಮಿಳನ ಕ್ರಿಯೆ ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಇವಕ್ಕೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಹೌದಾ? ನೆಕ್ಸ್ಟ್, ನಿರ್ವಾತ ಪ್ರದೇಶದಲ್ಲಿ ಶಬ್ದ ಕೇಳದಿರಲು ಕಾರಣ ಏನು? ಇಲ್ಲಿ ನಿರ್ವಾತ ಪ್ರದೇಶ ಅಂದಾಗ ಅಲ್ಲಿ ಶಬ್ದ ಕೇಳೋದಕ್ಕೆ ಕಾರಣ ಏನು? ಶಬ್ದ ಕೇಳೋದಿಲ್ಲ, ಕಾರಣ ಏನು ಅಂತ ಕೇಳಿದೆ. ನಿರ್ವಾತ ಅಂದ್ರೆ ಏನು? ಇಲ್ಲಿ ಮಾಧ್ಯಮ ಇರದೇ ಇರತಕ್ಕಂಥ ಜಾಗ, ಮಾಧ್ಯಮ ಅಥವಾ ಗಾಳಿ ಇರದೇ ಇರುವ ಜಾಗ ಯಾವುದು? ಈ ನಿರ್ವಾತ ಅಂದಾಗ. ಇಲ್ಲಿ ಶಬ್ದ ಅಂದಾಗ ನಿರ್ವಾತದಲ್ಲಿ ಚಲಿಸೋದಿಲ್ಲ. ಶಬ್ದ ಪ್ರಸರಣಕ್ಕೆ ಏನ್ ಬೇಕು? ಮಾಧ್ಯಮದ ಅವಶ್ಯಕತೆ ಇದೆ. ಹೌದಾ? ಶಬ್ದ ಅಂದಾಗ ಮಾಧ್ಯಮ ಬೇಕೇ ಬೇಕು. ಹೌದಾ? ಮಾಧ್ಯಮ ಬೇಕು. ಹಾಗಾಗಿ ಇಲ್ಲಿ ನಿರ್ವಾತ ಪ್ರದೇಶ ಅಂದಾಗ ಶಬ್ದ ಕೇಳದಿರೋದಕ್ಕೆ ಕಾರಣ ಏನು? ಶಬ್ದ ಕೇಳಿಸೋದಿಲ್ಲ ಕಾರಣ ಏನು ಅಂದ್ರೆ, ಶಬ್ದಕ್ಕೆ ಆಕ್ಚುಯಲ್ ಆಗಿ ದ ಮೇನ್ ರೀಸನ್ ಫ್ಯಾಕ್ಟ್ ಅಂದ್ರೆ ಏನು? ಶಬ್ದಕ್ಕೆ ಪ್ರಸಾರ ಆಗ್ಬೇಕು ಅಂತಂದ್ರೆ ಮಾಧ್ಯಮ ಬೇಕು. ಹೌದಾ? ಈ ಮಾಧ್ಯಮ ಇಲ್ಲ ಅಂತಂದ್ರೆ ಅಲ್ಲಿ ಶಬ್ದ ಪ್ರಸಾರ ಆಗೋದಿಲ್ಲ. ಹಾಗಾದ್ರೆ ಬೆಳಕಿ ಮಾಧ್ಯಮ ಬೇಕಾ ಸರ್? ಇಲ್ಲ, ಬೇಕಾಗಿಲ್ಲ. ಅದು ಮಾಧ್ಯಮ ಇದ್ದಷ್ಟು ಬಿಟ್ಟಷ್ಟು, ಗಾಳಿ ಇದ್ದಷ್ಟು ಬಿಟ್ಟಷ್ಟು ಸೂರ್ಯನ ಕಿರಣ ಭೂಮಿ ಬಂದು ತಲುಪುತ್ತೆ ಅಲ್ವಾ? ಹೌದಾ? ಹಾಗಾಗಿ ಇಲ್ಲಿ ನಿರ್ವಾತ ಪ್ರದೇಶ ಅಂದಾಗ ಶಬ್ದ ಕೇಳೋದಿಲ್ಲ. ಕಾರಣ ಏನಂದ್ರೆ ಅಲ್ಲಿ ಮಾಧ್ಯಮ ಇರೋದಿಲ್ಲ. ಅದನ್ನೇ ಕೊಟ್ಟಿದ್ದಾರೆ. ಶಬ್ದವು ನಿರ್ವಾತ ಪ್ರದೇಶದಲ್ಲಿ ಕೇಳಿಸಿಲ್ಲ. ಕಾರಣ ಅಂದ್ರೆ ಇಲ್ಲಿ ಶಬ್ದ ಏನೋ ಬಂದಿದೆ, ತಪ್ಪಿದೆ. ಓಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಇಲ್ಲಿ ಶಬ್ದ ಪ್ರಸಾರಕ್ಕೆ ಮಾಧ್ಯಮ ಅವಶ್ಯಕತೆ ಇದೆ. ಹಾಗಾದ್ರೆ ಶಬ್ದದ ಅಲೆಗಳು ಉದ್ದ ಅಲೆಗಳಾಗಿರೋದ್ರಿಂದ ಇವುಗಳ ಪ್ರಸಾರಕ್ಕೆ ಮಾಧ್ಯಮ ಅವಶ್ಯಕತೆ. ಇಲ್ಲಿ ಉದ್ದ ಆಗಿರ್ಲಿ ಅಡ್ಡ ಆಗಿರ್ಲಿ, ಹೌದಾ? ಅಲ್ಲಿ ಉದ್ದ ಆಗಿರೋದಕ್ಕೇನೆ ಮಾಧ್ಯಮದ ಅವಶ್ಯಕತೆ ಇದೆ ಶಬ್ದಕ್ಕೆ. ಓಕೆ, ಹಾಗಾದ್ರೆ ಶಬ್ದದ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ? ಅಕೌಸ್ಟಿಕ್ಸ್ ಅಂತ ಕರಿತೀವಿ. ದ ಸ್ಟಡಿ ಆಫ್ ಸೌಂಡ್ ಇಸ್ ಕಾಲ್ಡ್ ಅಕೌಸ್ಟಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಹೌದಾ? ಹಾಗಾದ್ರೆ ನೀರಿನ ಕೆಳಗೆ ಶಬ್ದವನ್ನ ಅಳೆಯೋದಕ್ಕೆ ಬಳಸ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಯಾವುದು? ನೀರಿನ ಕೆಳಗೆ ಶಬ್ದವನ್ನು ಅಳೆಯೋದಕ್ಕೆ ಯಾವೊಂದು ಇನ್ಸ್ಟ್ರೂಮೆಂಟ್ ಅನ್ನು ಯೂಸ್ ಮಾಡ್ತಾರೆ? ಕಮೆಂಟ್ ಮಾಡಿ ನೋಡೋಣ. ಓಕೆ, ಹಾಗಾದ್ರೆ ಇಲ್ಲಿ ಶಬ್ದದ ಎಸ್ಐ ಮಾನ ಯಾವುದು? ಡೆಸಿಬಲ್, ಡಿಬಿ ಅಂತ ಕರಿತಾ ಹೋಗ್ತೀವಿ, ಅಥವಾ ಡೆಸಿಬಲ್ ಅಂತ ಕರಿತಾ ಹೋಗ್ತೀವಿ, ಎಸ್ಐ ಯೂನಿಟ್ ಆಫ್ ಸೌಂಡ್. ಹೌದಾ? ಹಾಗಾದ್ರೆ ಇಲ್ಲಿ CPCB ಅಂದ್ರೆ ಏನು? ಇನ್ನೊಂದು ಇತ್ತೀಚಿನ ಯಾವುದು August 2, 2026 ನಡೆದತಕ್ಕಂತಹ PC ಪರೀಕ್ಷೆಯಲ್ಲಿ CPCB ಅಂತ ಫುಲ್ ಫಾರ್ಮ್ ಕೇಳಿದೆ. ಇದು ಬರೋದು ಶಬ್ದ ಪಾಠದಲ್ಲೇನೆ. ಏನು CPCB? ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಕರಿತಾ ಹೋಗ್ತೀವಿ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಕರಿತಾ ಹೋಗ್ತೀವಿ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಕರಿತಾ ಹೋಗ್ತೀವಿ ಕನ್ನಡದಲ್ಲಿ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಕರಿತೀವಿ. ಇದರ ಕೆಲಸ ಏನು ಸರ್ ಅಂತ ಕೇಳ್ತಾ ಹೋದಾಗ, ಈಗ ವಸತಿ ಪ್ರದೇಶ ಆಗಿರ್ಬೋದು, ಜನರು ವಾಸಿಸ್ತಕ್ಕಂಥ ಪ್ರದೇಶ ವಸತಿ ಪ್ರದೇಶ, ನೆಕ್ಸ್ಟ್ ಕೈಗಾರಿಕಾ ಪ್ರದೇಶ ಆಗಿರ್ಬೋದು, ನೆಕ್ಸ್ಟ್ ಯಾವುದು ವಾಣಿಜ್ಯ ಪ್ರದೇಶಗಳಾಗಿರ್ಬೋದು. ವಾಣಿಜ್ಯ ಅಂದ್ರೆ ಮಾರ್ಕೆಟ್. ಹೌದಾ? ಈ 3 ಪ್ರದೇಶದಲ್ಲಿ ಸೌಂಡ್ ಎಷ್ಟಿರಬೇಕು ಅಂತ ಲಿಮಿಟ್ ಹಾಕೊಡುವಂತದ್ದೇ ಈ CPCB, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಈ ಒಂದು ವಸತಿ ಪ್ರದೇಶದಲ್ಲಿ ಎಷ್ಟಿರಬೇಕು, ಕೈಗಾರಿಕಾ ಪ್ರದೇಶದಲ್ಲಿ ಎಷ್ಟಿರಬೇಕು, ವಾಣಿಜ್ಯ ಪ್ರದೇಶದಲ್ಲಿ ಎಷ್ಟಿರಬೇಕು ಅಂತ ಮುಂದೆ ಬರ್ತಕ್ಕಂಥ ಶಬ್ದ ಪಾಠ, ಫಸ್ಟ್ ಬರ್ತಕ್ಕಂಥ ಪಾಠನೇ ಶಬ್ದ. ಅದರಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಡೆಪ್ತ್ ಆಗಿ ಹೇಳ್ತಾ ಹೋಗ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಹಾಗಾದ್ರೆ ಇಲ್ಲಿ ನೀರಿನ ಕೆಳಗೆ ಶಬ್ದವನ್ನ ಅಳೆಯೋದಕ್ಕೆ ಬಳಸ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಯಾವುದು ಅಂತ ಬೇಸಿಕ್ ಸೈನ್ಸ್ ಅಲ್ಲಿ ಹೇಳಿದೀನಿ. ಹೌದಾ? ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅರ್ಥ ಆಯ್ತಾ? ನೆಕ್ಸ್ಟ್, ಇಲ್ಲಿ ಕ್ವಾಲಿಟಿ ಕೊಡ್ತಾ ಇದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಇನ್ನೂ ಕ್ವಾಲಿಟಿ ಬೇಕಿತ್ತು ಅಂದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಸುಮ್ಮನೆ ಪಾಠ ಮಾಡೋದಿಲ್ಲ. ನಾನು ಮಾಡಿರ್ತಕ್ಕಂಥ ಪಾಠ ಸುಮ್ಮನೆ ಸೈನ್ಸ್ ಚಾಲೆಂಜ್ ಮಾಡ್ತಾ ಇಲ್ಲ. ಹಿಂದಿನ ಬಾರಿ ನಡೆಸ್ತಿರ್ತಕ್ಕಂಥ ಸೈನ್ಸ್ ಚಾಲೆಂಜ್ ಅಲ್ಲಿ ಅದು ನಾನು ಕ್ಲಾಸ್ ಮಾಡಿರಲಿಲ್ಲ, ಬಟ್ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಸ್ಟ್ ಹಾಕಿದ್ದೆ ಅಷ್ಟೇ. ಟಾಪಿಕ್ ಓದ್ಕೋತಿದ್ರು, ನಾನು MCQs ಹಾಕಿ ಡಿಸ್ಕಸ್ ಮಾಡ್ತಾ ಇದ್ದೆ. ಬಟ್ ಇಲ್ಲಿ ವಿಡಿಯೋಗಳನ್ನೇ ಹಾಕಿ ನಿಮಗೆ ತುಂಬಾ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. 360 ಡಿಗ್ರಿ ಆಂಗಲ್ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಹೌದಾ? ತುಂಬಾ ಯೂಸ್ಫುಲ್ ಮಾಡ್ಕೊಳ್ಳಿ. ಹೋದ್ ಸರಿ ಮಾಡಿರ್ತಕ್ಕಂಥ, ಹಿಂದಿನ ಬಾರಿ ಮಾಡಿರ್ತಕ್ಕಂತಹ
30 ಡೇಸ್ ಚಾಲೆಂಜ್ ಮಾಡಿದ್ದೆ, ಹೌದಾ? ಅದರಲ್ಲಿ 90% ರಿಸಲ್ಟ್ ಕೊಟ್ಟಿತ್ತು. ಹಲವಾರು ಪ್ರಶ್ನೆಗಳು ನಾನು ಮಾಡಿರ್ತಕ್ಕಂಥ ಸೈನ್ಸ್ ಚಾಲೆಂಜ್ ಬಂದಿತ್ತು. ಇಲ್ಲಿ ಕ್ಲಾಸ್ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕಿಂತ ತುಂಬಾ ಡೆಪ್ತ್ ಹೋಗಿದ್ದೀನಿ. ಹಾಗೆ ಇಲ್ಲಿ ಹಲವಾರು ಪರೀಕ್ಷೆಯಲ್ಲಿ ಬರತಕ್ಕಂಥ ಪ್ರಶ್ನೆಗಳಿಗೆ ನಾನು ಮಾಡಿರ್ತಕ್ಕಂಥ ಕ್ಲಾಸ್ ಅನ್ನೇ ನಾನು ಸ್ಕ್ರೀನ್ಶಾಟ್ ತೆಗೆದು ಪ್ರೂಫ್ ತೋರಿಸ್ತೀನಿ. ಇದಕ್ಕೆ ನನ್ನಲ್ಲಿ ಪ್ರೂಫ್ ಇದೆ, ನಾನು ತೋರಿಸ್ತೀನಿ. ನನ್ನ ಕ್ಲಾಸ್ ಯಾಕೆ ಸರ್ ತುಂಬಾ ಜನ ಸೈನ್ಸ್ ಕ್ಲಾಸ್ ಮಾಡ್ತಾರೆ, ನಿಮ್ ಕ್ಲಾಸ್ ಯಾಕೆ ನೋಡ್ಬೇಕು ಅಂತ ಕೇಳ್ತಾ ಹೋದಾಗ ಒಂದೇ ಹೇಳೋದು, ನಾನು ಮಾಡಿರ್ತಕ್ಕಂಥ ಕ್ಲಾಸಿಂದ ಪ್ರಶ್ನೆಗಳು ಬಂದೇ ಬರ್ತವೆ, ನಾನು ಪೇಜ್ ನಂಬರ್ ಸಮೇತ ನಾನು ತೋರಿಸ್ತೀನಿ ಅಂತ ಹೇಳ್ತಾ, ನೀವು ಇನ್ನೂ ಯಾರ್ಯಾರು ನನ್ನ ತರಗತಿಗಳನ್ನು ನೋಡಿಲ್ಲ, ಸಂಪೂರ್ಣವಾಗಿ ತರಗತಿಯನ್ನು ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಇನ್ನೂ ಏನೇನು ಸೇರಿಸ್ಬೇಕಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಹೇಳ್ತಾ ಹೋಗ್ತೀನಿ. ಇನ್ನೂ ನನ್ನಿಂದ ಎಷ್ಟು ಪ್ರಯತ್ನ ಆಗುತ್ತೆ, ನೀವು ಎಷ್ಟು ಲೈಕ್ ಸಬ್ಸ್ಕ್ರೈಬ್ ಮಾಡ್ತೀರೋ, ಎಷ್ಟು ಶೇರ್ ಮಾಡ್ತೀರೋ, ನನಗೆ ಇನ್ನೂ ಹುಮ್ಮಸ್ ಬರುತ್ತೆ, ಇನ್ನೂ ಡೆಪ್ತ್ ಆಗಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಪುಸ್ತಕದಲ್ಲಿ ಬಿಟ್ಟು ಇನ್ನೂ ಹೊರಗಿಂದು ಹೇಳೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಅರ್ಥ ಆಯ್ತಾ? ಇಲ್ಲಿ ನಾನು ಎಲ್ಲಾ ಪುಸ್ತಕದಲ್ಲೇ ಹೇಳ್ತಾ ಇಲ್ಲ, ಅದರಿಂದ ಹೊರಗಡೆನೂ ಹೇಳ್ತಾ ಹೋಗ್ತೀನಿ, ಹೌದಾ? ಹಾಗಾಗಿ ಇದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಕಬ್ಬಿಣದ ತುಂಡು ನೀರಿನಲ್ಲಿ ಮುಳುಗುತ್ತದೆ, ಆದರೆ ಪಾದರಸದಲ್ಲಿ ತೇಲುತ್ತದೆ, ಕಾರಣ? ಇಲ್ಲಿ ಕಬ್ಬಿಣದ ಗುಂಡು ಅಂದಾಗ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ, ಕಬ್ಬಿಣದ 2 ಪಾತ್ರೆ ತಗೋಣ, ಒಂದರಲ್ಲಿ ನೀರು ಹಾಕಿ, ಒಂದರಲ್ಲಿ ನೀರು ಹಾಕೋಣ, ಇನ್ನೊಂದರಲ್ಲಿ ಪಾದರಸ ಹಾಕೋಣ. ಹಾಗಾದ್ರೆ ಕಬ್ಬಿಣದ ತುಂಡು ನೀರಿನಲ್ಲಿ ಮುಳುಗುತ್ತೆ. ಇಲ್ಲೂ ಕಬ್ಬಿಣದ ಗುಂಡು ಹಾಕೋಣ, ಇಲ್ಲೂ ಕಬ್ಬಿಣದ ಗುಂಡನ್ನ ಹಾಕೋಣ. ಆಗ ಇಲ್ಲಿ ಇದು ನೀರು, ಒಂದು ಪಾತ್ರೆಯಲ್ಲಿ ನೀರಿಟ್ಟಿದೀವಿ, ಇನ್ನೊಂದು ಪಾತ್ರೆಯಲ್ಲಿ ಪಾದರಸ ಹಾಕಿದೀವಿ. ಹಾಗಾದ್ರೆ 2 ಪಾತ್ರೆಯಲ್ಲಿ ಡಿಫ್ರೆನ್ಸ್ ಏನು? ಇಲ್ಲಿ ನೀರಿಟ್ಟಿರ್ತಕ್ಕಂಥ ಪಾತ್ರೆಯಲ್ಲಿ ಗುಂಡು ತಳಭಾಗದಲ್ಲಿ ಹೋಗಿ ಕೂರುತ್ತೆ, ಆದ್ರೆ ಪಾದರಸದಲ್ಲಿ ಮೇಲೆ ತೇಲ್ತಾ ಇರುತ್ತೆ. ಇದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಇದೆ. ಹಿಂಗೆ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಇದೇ ತರ ಪ್ರಶ್ನೆ ಕೇಳ್ತಾನೆ. ಓಕೆ, ಹಾಗಾಗಿ ಇಲ್ಲಿ ಏನು, ಕಬ್ಬಿಣದ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚು. ಓಕೆ, ಏನು, ಕಬ್ಬಿಣದ ಸಾಂದ್ರತೆ ಏನಾಗಿರುತ್ತೆ, ನೀರಿನ ಸಾಂದ್ರತೆಗಿಂತ ಜಾಸ್ತಿ ಇರುತ್ತೆ, ಹೌದಾ? ಹಾಗೂ ಪಾದರಸದ ಸಾಂದ್ರತೆಗಿಂತ ಕಡಿಮೆ ಇರುತ್ತೆ. ಇಲ್ಲಿ ಯಾಕೆ ಮುಳುಗುತ್ತೆ ಅಂತ ಕೇಳಿದಾಗ, ಈ ಒಂದು ಕಬ್ಬಿಣದ ಗುಂಡು ನೀರಿಗೆ ಹೋಲಿಸಿದಾಗ ನೀರಿಗಿಂತ ಅಧಿಕ ಸಾಂದ್ರತೆಯನ್ನು ಹೊಂದಿದೆ, ಹೌದಾ? ಹಾಗಾದ್ರೆ ಪಾದರಸದಲ್ಲಿ ಆಗ್ತಿರುತ್ತೆ ಅಂದ್ರೆ ಪಾದರಸಕ್ಕಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿದೆ ಯಾವುದು? ಕಬ್ಬಿಣದ ಗುಂಡು. ಹಾಗಾಗಿ ಪಾದರಸದಲ್ಲಿ ಅದು ತೇಲುತ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್, ಇಲ್ಲಿ ಬಂದೂಕಿನಿಂದ ಗುಂಡು ಹಾರಿಸಿದ ವ್ಯಕ್ತಿ ತುಸು ಹಿಂದಕ್ಕೆ ಜರುಗುತ್ತಾನೆ, ಕಾರಣ? ಬಂದೂಕಿನಿಂದ ಹಿಡ್ಕೊಂಡು ಗುಂಡು ಹಾರಿಸಿದ ತಕ್ಷಣ ಸ್ವಲ್ಪ ಹಿಂದಕ್ಕೆ ಈ ತರ ಪುಷ್ ಮಾಡುತ್ತೆ ಗನ್. ಕಾರಣ ಏನು? ಇಲ್ಲಿ ಟ್ರೈನಿಂಗ್ ಕೊಡ್ಬೇಕಾದ್ರೆ ಅದಕ್ಕೆ ಇಲ್ಲಿ ಕಂಕಳು ಕೆಳಗಡೆ ಇಟ್ಕೊಂಡು ಗಟ್ಟಿಯಾಗಿ ಇಟ್ಕೊಂಡು ಈ ತರ ಫೈರ್ ಮಾಡೋಕೆ ಹೇಳ್ತಾರೆ. ಯಾಕೆ ಅಂದ್ರೆ ಸ್ವಲ್ಪ ಹಿಂದಕ್ಕೆ ಈ ತರ ತಳ್ಳುತ್ತೆ ಅನ್ನೋ ಕಾರಣದಿಂದ. ಇಲ್ಲಿ ಬಂದೂಕನ್ನ ಹಿಡ್ಕೊಂಡು ಶೂಟ್ ಮಾಡ್ಬೇಕಾದ್ರೆ, ಅಥವಾ ನೀವು ಫಿಲಿಮ್ ಅಲ್ಲಿ ನೋಡಿದಾಗ, ಈ ಶೂಟ್ ಮಾಡಿದಾಗ ಸ್ವಲ್ಪ ಹಿಂಗೆ ಅಳಗಾಡುತ್ತೆ, ಅಂದ್ರೆ ಹಿಂದಕ್ಕೆ ಪ್ರೆಷರ್ ಹಾಕುತ್ತೆ. ಕಾರಣ ಏನು ಅಂತ ಕೇಳ್ತಾನೆ. ಇದನ್ನ ಇಂಡೈರೆಕ್ಟ್ ಆಗಿ ನ್ಯೂಟನ್ ಚಲನೆಯ 3ನೇ ನಿಯಮವನ್ನು ಅಪ್ಲೈ ಮಾಡಿ ಕೇಳಿದ್ದಾನೆ. ಓಕೆ, ಇಲ್ಲಿ ಮೊದಲನೇ ಏನು, ಇದು ನ್ಯೂಟನ್ನ 3ನೇ ನಿಯಮದ ಮೇಲೆ ನಿಂತಿದೆ. ಹೌದು, ಇಲ್ಲಿ ಬಂದೂಕಿನಿಂದ, ಓಕೆ, ಬಂದೂಕು ಅಂದಾಗ ಅದರ ಸಂವೇಗದಿಂದ ಗುಂಡು ಹೊರಟಾಗ ಅದಕ್ಕೆ ಸಮವಾದ ಸಂವೇಗ ದಿಕ್ಕಿನಲ್ಲಿ ಬಂದೂಕಿನ ಮೇಲೂ ಉಂಟಾಗುತ್ತದೆ. ಆದ್ದರಿಂದ ಗುಂಡು ಹಾರಿ ತುಸು ಹಿಂದಕ್ಕೆ ಹೋಗುತ್ತದೆ. ಓಕೆ, ಇಲ್ಲಿ ಸಿಂಪಲ್ ಆಗಿ ಅರ್ಥ ಇಲ್ಲಿ ನಿಮ್ಗೆ ಈ ಒಂದು ಸೆಂಟೆನ್ಸ್ ಅರ್ಥ ಆಗಿಲ್ಲ ಅಂದ್ರೆ ಬಿಟ್ಟು ಬಿಡಿ, ನಾನು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಇಲ್ಲಿ ಯಾವುದೇ ಒಂದು ವಸ್ತು, ನಾವು ನ್ಯೂಟನ್ನ ಚಲನೆಯ 3ನೇ ನಿಯಮ ಅಂದ್ರೆ ಏನ್ ಹೇಳುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ. ನ್ಯೂಟನ್ ಚಲನೆ 3ನೇ ನಿಯಮ ಏನ್ ಹೇಳುತ್ತೆ? ಯಾವುದೇ ಒಂದು ವಸ್ತುವಿನ ಕ್ರಿಯೆಗೆ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಅಂತ ಹೇಳುತ್ತೆ. ಯಾವುದೇ ಒಂದು ಕ್ರಿಯೆಗೆ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಅಂತ ಹೇಳುತ್ತೆ. ಹಾಗಾದ್ರೆ ಏನು ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಅಂದ್ರೆ ಏನು ಅಂತ ನೋಡಿದಾಗ, ಮೊದಲನೇದಾಗಿ ನಾವು ದಡದಲ್ಲಿರ್ತಕ್ಕಂಥ ದೋಣಿ ಮೇಲೆ ನಿಂತ್ಕೊಂಡು ದಡದ ಮೇಲೆ ಜಿಗಿಬೇಕಾದ್ರೆ, ಓಕೆ, ಇಲ್ಲಿ ಒಂದು ದೋಣಿ ಇರುತ್ತೆ, ಹೌದಾ? ಇದು ದಡ ಅನ್ಕಳೆ, ಇದು ದಡ, ಹೌದಾ? ಇದೆಲ್ಲ ದಡ ಇದೆ, ಈ ದೋಣಿ ಇದೆ. ಈ ತುದಿಗೆ ನಿಂತ್ಕೊಂಡು ಸ್ವಲ್ಪ ಈ ದಡಕ್ಕೆ ಜಿಗಿದಾಗ ದೋಣಿ ಸ್ವಲ್ಪ ಪ್ರೆಷರ್ ಹಾಕಿರ್ತೀವಿ ಹಿಂದಿನ ಕಾಲಿಂದ ಸ್ವಲ್ಪ, ಹಾಗಾಗಿ ದೋಣಿ ಏನಾಗುತ್ತೆ, ದೋಣಿ ಹಿಂದಕ್ಕೆ ಹೋಗುತ್ತೆ, ನಾವು ಮುಂದಕ್ಕೆ ಹೋಗ್ತೀವಿ. ಅಂದ್ರೆ ಇದು ದೋಣಿಯನ್ನ ಹಿಂದಕ್ಕೆ ತಳೆದಿದ್ದೇನು ಕ್ರಿಯೆ, ನಾವು ಮುಂದಕ್ಕೆ ಹೋಗಿದ್ದೇನು ಪ್ರತಿಕ್ರಿಯೆ. ಅರ್ಥ ಆಯ್ತಾ? ಇದನ್ನ ನಾವು ಏನಂತ ಕರಿತೀವಿ? ನ್ಯೂಟನ್ ಚಲನೆ 3ನೇ ನಿಯಮ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಕೊಡುತ್ತಲ್ಲ, ಇಲ್ಲಿ ರಾಕೆಟ್ ಉಡಾವಣೆ ಇದೆ, ಹೌದಾ? ಈ ರಾಕೆಟ್ ಅಂದಾಗ ರಾಕೆಟ್ ಹೆಂಗ್ ಚಲಿಸುತ್ತೆ? ಭೂಮಿಗೆ ಅತಿ ಹೆಚ್ಚಿನ ಬೆಂಕಿ ಹಚ್ಚಿದ ತಕ್ಷಣ ಒತ್ತಡ ಜಾಸ್ತಿ ಹಾಕಿ ಮೇಲೆ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ಭೂಮಿಗೆ ಒತ್ತಡ ಹಾಕುತ್ತಲ್ಲ, ಇದನ್ನ ನಾವು ಕ್ರಿಯೆ ಅಂತ ಕರಿತೀವಿ. ಮೇಲೆ ಹೋಗುತ್ತಲ್ಲ, ಅದಕ್ಕೆ ನಾವು ಪ್ರತಿಕ್ರಿಯೆ ಅಂತ ಕರಿತೀವಿ. ಹಾಗೇನೆ ಇದು ಒಂದು ಎಕ್ಸಾಂಪಲ್ ಕೂಡ, ಏನು,
ಬುಲೆಟ್ ಗನ್ನಿಂದ ಬುಲೆಟ್ ಫೈರ್ ಆಗ್ಬೇಕಾದ್ರೆ ಬುಲೆಟ್ ಮುಂದಕ್ಕೆ ಹೋಗುತ್ತೆ, ಅದನ್ನ ನಾವು ಕ್ರಿಯೆ ಅಂತ ಕರಿತೀವಿ. ಓಕೆ, ಗನ್ ಹಿಂದಕ್ಕೆ ಬರುತ್ತೆ, ಅದಕ್ಕೆ ನಾವು ಪ್ರತಿಕ್ರಿಯೆ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಾ? ಪ್ರತಿಕ್ರಿಯೆಗೆ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಹಾಗಾದ್ರೆ ನ್ಯೂಟನ್ ಚಲನೆ ಮೊದಲನೇ ನಿಯಮ ಏನ್ ಹೇಳುತ್ತೆ ಸರ್? ಓಕೆ, ಅದನ್ನು ಬೇಸಿಕ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಹೌದಾ? ಏನು, ಯಾವುದಾರ ಒಂದು ವಸ್ತುವಿಗೆ ನಾವು ಬಲ ಹಾಕಿದಾಗ ಮಾತ್ರ ಅದು ವಸ್ತುವಿನ ಸ್ಥಾನ ಚೇಂಜ್ ಆಗುತ್ತೆ, ಇಲ್ಲ ಅಂದ್ರೆ ಅದು ವಿಶ್ರಾಂತಿ ಸ್ಥಿತಿಯಲ್ಲೇ ಇರುತ್ತೆ ಅಂತ ಹೇಳಿದೆ. ಹೌದಾ? ಯಾವುದಾದ್ರು ಒಂದು ವಸ್ತುವಿನ ಮೇಲೆ ಬಾಹ್ಯ ಬಲ ಏರ್ಪಟ್ಟರೆ ಮಾತ್ರ ಆ ವಸ್ತುವಿನ ಸ್ಥಿತಿ ಅಥವಾ ಸ್ಥಳ ಬದಲಾಗುತ್ತೆ, ಇಲ್ಲ ಅಂದ್ರೆ ಅದು ಇದ್ದ ಹಾಗೆ ಇರುತ್ತೆ ಅಥವಾ ವಿಶ್ರಾಂತ ಸ್ಥಿತಿಯಲ್ಲೇ ಇರುತ್ತೆ ಅಂತ ಹೇಳಿದೆ. ಯಾವುದು? ನ್ಯೂಟನ್ ಚಲನೆಯ ಮೊದಲನೇ ನಿಯಮ. ಹೌದಾ? ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ ಯಾವುದು? ಒಬ್ಬ ವ್ಯಕ್ತಿ ಬಸ್ಸಿಂದ ಇಳಿಬೇಕಾದ್ರೆ, ಅದು ಮುಂದೆ ಒಂದು ಪ್ರಶ್ನೆ ಇದೆ, ಬಸ್ಸಿಂದ ಒಬ್ಬ ವ್ಯಕ್ತಿ ಇಳಿತಾ ಇದ್ದಾನೆ ಅಂತಂದ್ರೆ ಸ್ವಲ್ಪ ಮೂವ್ ಆಗ್ತಾ ಇರುತ್ತೆ, ಬಸ್ ಹಂಗೆ ಇಳಿದ ಅಂತಂದ್ರೆ ಅವನು ಇಳಿದ್ಮೇಲೆ ಕೂಡ ಸ್ವಲ್ಪ ಮುಂದೆ ಓಡ್ತಾನೆ. ಕಾರಣ ಏನು? ಜಡತ್ವ. ಹಾಗಾಗಿ ಇದನ್ನ ಜಡತ್ವದ ನಿಯಮ ಅಂತ ಕರಿತೀವಿ. ಯಾವ್ದನ್ನ? ನ್ಯೂಟನ್ ಚಲನೆಯ ಮೊದಲನೇ ನಿಯಮವನ್ನ ನಾವು ಜಡತ್ವದ ನಿಯಮ ಅಂತ ಕರಿತಾ ಹೋಗ್ತೀವಿ. ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ನೀವೆಲ್ಲ ಕ್ರಿಕೆಟ್ ನೋಡಿರ್ತೀರಿ, ಅಲ್ಲಿ ಬೌಲರ್ ಓಡಿ ಬಂದು ಬಾಲನ್ನು ಹಾಕ್ತಾನೆ, ಆದ್ರೆ ಬಾಲನ್ನು ಹಾಕಿದ ತಕ್ಷಣನೇ ಅಲ್ಲೇ ನಿಂತ್ಕೊಳ್ಳೋದಿಲ್ಲ. ಸೊ ಬಾಲ್ ಮುಂದಕ್ಕೆ ಹಾಕಿದ್ರು ಕೂಡ ಇನ್ನು ಸ್ವಲ್ಪ ಮುಂದಕ್ಕೆ ಓಡೋಗಿ ಕಂಟ್ರೋಲ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡಿ ನಿಂದಿರ್ತಾನೆ. ಕಾರಣ ಏನು ಅಂತ ಕೇಳ್ತಾರೆ? ಜಡತ್ವ, ಇನರ್ಷಿಯಾ, ಲಾ ಆಫ್ ಇನರ್ಷಿಯಾ ಅಂತ ಕರಿತಾ ಹೋಗ್ತೀವಿ. ಹೌದಾ? ಹಾಗಾದ್ರೆ ನ್ಯೂಟನ್ ಚಲನೆಯ ಮೊದಲ ನಿಯಮವನ್ನ ನಾವೇನಂತ ಕರಿತೀವಿ? ಜಡತ್ವದ ನಿಯಮ ಅಂತ ಕರಿತೀವಿ, ಲಾ ಆಫ್ ಇನರ್ಷಿಯಾ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಾ? ಇನ್ನು ನ್ಯೂಟನ್ ಚಲನೆ ಎರಡನೇ ನಿಯಮ ಏನ್ ಹೇಳುತ್ತೆ ಸರ್ ಅಂತ ನೋಡ್ತಾ ಹೋದಾಗ, ಇಲ್ಲಿ ಯಾವ್ದಾರ ಒಂದು ವಸ್ತುವಿನ ಮೇಲೆ ಎಷ್ಟು ಬಲ ಹಾಕಿರ್ತೀವೋ ಅದು ಅಷ್ಟೇ ದೂರ ಹೋಗುತ್ತೆ, ಇಲ್ಲ ಅಂದ್ರೆ ಅದು ಇಲ್ಲೇ ಬೀಳುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಬ್ಯಾಟ್ ಅಂತ ತಗೊಳ್ಳಿ, ಬೌಲರ್ ಓಡಿ ಬಂದು ಬಾಲನ್ನು ಹಾಕ್ತಾ ಇದ್ದಾನೆ, ಬ್ಯಾಟರ್ ಇಲ್ಲಿ ಲಾಸ್ಟ್ ಒಂದು ಬಾಲ್ ಇದೆ, ಓವರ್ ಅಲ್ಲಿ ಒಂದು ಬಾಲ್ ಇದೆ, ಆ ಒಂದು ಬಾಲಿಗೆ 6 ಅನ್ನು ಹೊಡಿಬೇಕಾಗಿದೆ. ಅಕಸ್ಮಾತ್ ಆ ಬಾಲ್ ಬಂದು ಬ್ಯಾಟಿಗೆ ಬಿದ್ದಾಗ ಆ ಬ್ಯಾಟರ್ ಸ್ವಲ್ಪ ಸ್ಪೀಡ್ ಬ್ಯಾಟ್ ಅನ್ನ ಬೀಸಿದ್ರೆ ಅಲ್ಲಿ ಅದು 6 ಹೋಗುತ್ತೆ. ಬ್ಯಾಟ್ ಸ್ವಲ್ಪ ಜೋರಾಗಿ ಬೀಸಿದ್ರೆ 6 ಹೋಗುತ್ತೆ. ಹೌದಾ? ಜೋರಾಗಿ ಬೀಸ್ತಾ ಅಂದ್ರೆ ಬಲ ಜಾಸ್ತಿ ಆಗದ ಸ್ವಲ್ಪ ದೂರ ಹೋಯ್ತು. ಇಲ್ಲ ಸರ್ ಸ್ವಲ್ಪ ಟಚ್ ಮಾಡ್ದ ಅಂತಂದ್ರೆ ಅಲ್ಲೇ ಓಡುತ್ತೆ, ಸಿಂಗಲ್ ಅಥವಾ 2 ಡೇ ಸಿಗುತ್ತೆ, ಅಲ್ಲಿ ಮ್ಯಾಚ್ ಸೋಲ್ತಾರೆ. ಅಂದ್ರೆ ಬಲ ಜಾಸ್ತಿ ಹಾಕಿದ್ರೆ ತುಂಬಾ ದೂರ ಹೋಗುತ್ತೆ, ಬಲ ಕಡಿಮೆ ಹಾಕಿದ್ರೆ ಇಲ್ಲೇ ಬೀಳುತ್ತೆ. ಇದನ್ನೇ ಹೇಳಿದ್ದು. ಆ ಒಂದು ಎರಡನೇ ನಿಯಮದ ಸೂತ್ರ ಏನು? ಎಫ್ ಈಕ್ವಲ್ಸ್ ಟು ಎಂ ಎ ಅಂತ ಹೇಳ್ತಾ ಹೋಗ್ತೀವಿ. ಎಫ್ ಈಕ್ವಲ್ಸ್ ಟು ಎಂ ಇಂಟು ಎ ಅಥವಾ ಎಂ ಎ ಅಂತಾನು ಹೇಳ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ ನ್ಯೂಟನ್ ಚಲನೆ ಯಾವ ನಿಯಮವನ್ನ ಯಾವುದು ಬಲ ಮತ್ತು ವೇಗೋತ್ಕರ್ಷದ ನಿಯಮ ಅಂತ ಕರೀತಾರೆ ಅಂತ ಕೇಳ್ತಾ ಹೋದಾಗ, ನ್ಯೂಟನ್ ಚಲನೆ ಯಾವ ನಿಯಮವನ್ನ ಬಲ ಮತ್ತು ಗುರುತ್ವ ವೇಗೋತ್ಕರ್ಷದ ನಿಯಮ ಅಂತ ಕರೀತಾರೆ ಅಂತ ಕೇಳ್ತಾ ಹೋದಾಗ, ಅದು ನ್ಯೂಟನ್ ಚಲನೆಯ ಎರಡನೇ ನಿಯಮ. ನೋಡಿ, ಇಷ್ಟೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಚಾಪ್ಟರ್ ಬಂದಾಗ ಇನ್ನೂ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, MCQಗಳನ್ನ ಹಾಕೊಂಡು ಇನ್ನೂ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಪಾಯಿಂಟ್ಗೆ ಹೋಗೋಣ. ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ನೆಕ್ಸ್ಟ್, ವಸ್ತುಗಳನ್ನು ಡ್ರಮ್ ಅಥವಾ ಕಲ್ಲು ಎಳೆಯುತ್ತಾ ಸಾಗುವುದು ಕಷ್ಟ, ಆದರೆ ಉಳಿಸುವುದು ತುಂಬಾ ಸುಲಭ. ಅಂದ್ರೆ ಯಾವ್ದಾದ್ರು ಒಂದು ವಸ್ತುಗಳು, ಫಾರ್ ಎಕ್ಸಾಂಪಲ್ ಡ್ರಮ್ ಕಲ್ಲು ತಗೊಂಡಿದ್ದಾರೆ, ಇಲ್ಲಿ ಯಾವ್ದಾದ್ರು ಒಂದು ವಸ್ತುಗಳನ್ನ ನಾವು ಎಳ್ಕೊಂಡು ಹೋಗ್ಬೇಕಿಲ್ಲ ಎತ್ಕೊಂಡು ಹೋಗ್ಬೇಕು ಅಂದ್ರೆ ಸ್ವಲ್ಪ ಭಾರ ಅನ್ಸುತ್ತೆ. ಅದೇ ನಾವು ಡ್ರಮ್ಗಳನ್ನ ಎತ್ಕೊಂಡು ಹೋಗ್ಬೇಕು ಅಂತಂದ್ರೆ ಅಥವಾ ಕಲ್ಲುಗಳನ್ನ ಎತ್ಕೊಂಡು ಹೋಗ್ಬೇಕಂದ್ರೆ ಭಾರ ಅನ್ಸುತ್ತೆ. ಅದನ್ನೇ ನಾವು ಉಳಿಸ್ಕೊಂಡು ಹೋದ್ರೆ ಈಸಿ ಅನ್ಸುತ್ತೆ. ಕಾರಣ ಏನು ಅಂತ ಪ್ರಶ್ನೆ ಕೇಳಿದಾನೆ. ಏನಂದ್ರೆ, ಉಳಿಸುವಾಗ ವಸ್ತುವಿನ ಘರ್ಷಣಾ ಬಲ ಕಡಿಮೆ ಇರುತ್ತೆ. ಜಾರುವಾಗ ಬಳಕೆ ಆಗುವ ಘರ್ಷಣ ಬಲ ಹೆಚ್ಚಿರುತ್ತೆ. ಹಾಗಾಗಿ ಇದು ಮುಂದಕ್ಕೆ ಉಳಿಸ್ಕೊಂಡು ಹೋಗೋದಕ್ಕೆ ಸುಲಭ ಆಗುತ್ತೆ. ಅರ್ಥ ಆಯ್ತಾ? ಏನು, ಯಾವ್ದೋ ಒಂದು ವಸ್ತುವನ್ನು ಉಳಿಸುವಾಗ ಘರ್ಷಣ ಬಲ ಕಡಿಮೆ ಇರುತ್ತೆ. ಹೌದಾ? ಸಾರಿ, ಇದು ಉಳಿಸುವಾಗಲ್ಲ, ಎಳೆಯುತ್ತಾ ಹೋದಂತೆ ವಸ್ತುವಿನ ಘರ್ಷಣ ಬಲ ಕಡಿಮೆ ಇರುತ್ತೆ. ಆದ್ರೆ ಜಾರುವಾಗ, ಉರುಳಿಸುವಾಗ ಏನಾಗುತ್ತೆ, ಅದು ಸರಿ, ಇದು ಕರೆಕ್ಟ್ ಇದೆ. ಉರುಳಿಸುವಾಗ ವಸ್ತುವಿನ ಬಲ ಅಂದ್ರೆ ಉಳಿಸ್ಕೊಂಡು ಹೋದಾಗ ಘರ್ಷಣ ಬಲ ಕಡಿಮೆ ಇರುತ್ತೆ, ಸ್ವಲ್ಪ ಈಸಿಯಾಗಿ ಹೋಗ್ಬಿಡುತ್ತೆ. ಆದ್ರೆ ಎಳ್ಕೊಂಡು ಹೋಗ್ಬೇಕಾದ್ರೆ ಅಂದ್ರೆ ಜಾರುವಾಗ ಬಳಕೆ ಆಗೋ ಘರ್ಷಣ ಬಲ ಹೆಚ್ಚಿರುತ್ತೆ. ಹಾಗಾಗಿ ಅದು ಹಿಡ್ಕೊಳ್ಳುತ್ತೆ, ಬೇಗ ಮುಂದಕ್ಕೆ ವಸ್ತುವನ್ನ ಮೂವ್ ಆಗೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಈ ಒಂದು ವಸ್ತುಗಳನ್ನ ನಾವು ಎಳೆದಕ್ಕಿಂತ ಉರುಳಿಸುವುದು ಸುಲಭ. ನೆಕ್ಸ್ಟ್, ಕಾಯದ ತೂಕ ಭೂ ಕೇಂದ್ರದಲ್ಲಿ ಶೂನ್ಯವಾಗಿರೋದಕ್ಕೆ ಕಾರಣ ಏನು? ಒಂದು ಯಾವ್ದಾದ್ರು ಒಂದು ವಸ್ತು ಅಥವಾ ಕಾಯದ ತೂಕ ಭೂಮಿಯ ಕೇಂದ್ರದಲ್ಲಿ ಶೂನ್ಯ ಆಗಿರುತ್ತೆ. ಕಾರಣ ಏನು ಅಂದ್ರೆ, ಈಗ ಇಲ್ಲಿ ಭೂಮಿಯ ಕೇಂದ್ರದಲ್ಲಿ ಗುರುತ್ವಾಕರ್ಷಣೆ ಬಲ ಸ್ವಲ್ಪ ಕಡಿಮೆ ಇರುತ್ತೆ. ಅಂದ್ರೆ ಈ ಭೂಮಿ ಅಂದಾಗ ಇಲ್ಲಿಗಿಂತ ಇದು ಭೂ ಕೇಂದ್ರ. ಹೌದಾ?
ಇಲ್ಲಿಂದ ನಾವು ಭೂಮಿಯ ಕೇಂದ್ರದಿಂದ ಸ್ವಲ್ಪ ದೂರ ಹೋದಂತೆ ಗುರುತ್ವಾಕರ್ಷಣೆ ಬಲ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಹೆಚ್ಚಾಗುತ್ತದೆ. ಹಾಗಾಗಿ ಭೂಮಿಯ ಕೇಂದ್ರದಿಂದ ಸ್ವಲ್ಪ ಹೊರಗಡೆ ಹೋದಂತೆ, ಭೂಮಿಯ ಕೇಂದ್ರದಿಂದ ಸ್ವಲ್ಪ ದೂರ ಹೋದಂತೆ ಗುರುತ್ವಾಕರ್ಷಣೆ ಬಲದಲ್ಲಿ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಇಲ್ಲೇನಾಗಿರುತ್ತೆ, 0 ಇರುತ್ತೆ. ಧ್ರುವ ಪ್ರದೇಶಗಳಲ್ಲಿ ಗುರುತ್ವಾಕರ್ಷಣೆ ಬಲ ಅಧಿಕವಾಗಿರುತ್ತೆ, ವ್ಯಕ್ತಿಯ ತೂಕ ಅಥವಾ ವಸ್ತುವಿನ ತೂಕ ಜಾಸ್ತಿ ಆಗಿರುತ್ತೆ. ಕಾರಣ ಏನು, ಹೌದಾ? ಆ ಧ್ರುವ ಪ್ರದೇಶದಲ್ಲಿ ವಸ್ತುವಿನ ತೂಕ ಅಥವಾ ವ್ಯಕ್ತಿಯ ತೂಕ ಜಾಸ್ತಿ ಇರುತ್ತೆ. ಕಾರಣ ಏನು ಅಂತಂದ್ರೆ ಗುರುತ್ವಾಕರ್ಷಣೆ ಬಲ ಜಾಸ್ತಿ ಇರುತ್ತೆ. ಇಲ್ಲಿ ಜಿ ಬೆಲೆಯ ವ್ಯತ್ಯಾಸವನ್ನು ತೋರಿಸಿದ್ದೇನೆ, ಹೌದಾ? ಗ್ರಾವಿಟೇಷನಲ್ ಪವರ್, ಹೌದಾ? ಈ ಒಂದು ಜಿ ಬೆಲೆ ವ್ಯತ್ಯಾಸ ಆಗೋದಕ್ಕೆ ಕಾರಣ ಏನು ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲೇ ಹೇಳ್ತೀನಿ ಕೇಳಿ. ಇಲ್ಲಿ ಭೂಕೇಂದ್ರದಲ್ಲಿ ಕಡಿಮೆ ಇರುತ್ತೆ ಯಾವುದು, ಗುರುತ್ವಾಕರ್ಷಣೆ ಬಲ. ಹಾಗಾಗಿ ಇಲ್ಲಿ ಏನಾಗಿರುತ್ತೆ, ಗುರುತ್ವ ಬಲ ಕಡಿಮೆ ಇರುತ್ತೆ, ಗುರುತ್ವ ಬಲ ಕಡಿಮೆ ಇರುತ್ತೆ. ಮತ್ತೆ ವಸ್ತು ಅಥವಾ ವ್ಯಕ್ತಿಯ ತೂಕ ಕೂಡ ಕಡಿಮೆ ಇರುತ್ತೆ, ಹೌದಾ? ನೆಕ್ಸ್ಟ್ ಇಲ್ಲಿಂದ ಕೇಂದ್ರದಿಂದ ಸ್ವಲ್ಪ ದೂರ ಹೋದಂತೆ ಏನಾಗುತ್ತೆ, ವಸ್ತುವಿನ ತೂಕ ಮತ್ತು ವ್ಯಕ್ತಿಯ ತೂಕ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಗುರುತ್ವಾಕರ್ಷಣ ಬಲ ಕೂಡ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಅದನ್ನೇ ಹೇಳಿದ್ದು, ಭೂ ಕೇಂದ್ರದಲ್ಲಿ ಜಿ ಬೆಲೆ 0 ಇರುವುದರಿಂದ ವಸ್ತುವಿನ ತೂಕದ ಮೇಲೆ ಗುರುತ್ವಾಕರ್ಷಣೆ ಶೂನ್ಯ ಆಗಿರುತ್ತೆ, ವಸ್ತುವಿನ ತೂಕ ಶೂನ್ಯವಾಗಿರುತ್ತೆ. ಅರ್ಥ ಆಯ್ತಾ? ಇದನ್ನೇ ಇಲ್ಲಿ ಕಂಪ್ಲೀಟ್ ನಿಮಗೆ ಇಲ್ಲಿ ಹಾಕಿರ್ತಕ್ಕಂಥ ಸೆಂಟೆನ್ಸ್ ಅರ್ಥ ಆಗಿಲ್ಲ ಅಂದ್ರೆ ಬಿಟ್ಬಿಡಿ, ಹೌದಾ? ನಾನು ಹೇಳಿದ್ದನ್ನ ಬರ್ಕೊಡಿ ಸಾಕು. ಅರ್ಥ ಆಯ್ತಾ? ಅಲ್ಲಿ ಬುಕ್ಕಲ್ಲಿ ಓದಿದ್ದನ್ನ ಇಲ್ಲಿ ಹಾಕಿದ್ದೀನಿ. ಬಟ್ ಇದು ಅರ್ಥ ಆಗಿಲ್ಲ ಅಂದ್ರೆ ನಾನು ಏನ್ ಹೇಳ್ತೀನಿ ಅದನ್ನಾದ್ರೂ ಬರ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್, ಬೇಸಿಗೆಯಲ್ಲಿ ನಾವು ಬೆವರಲು ಕಾರಣ ಏನು, ಬೇಸಿಗೆಯಲ್ಲಿ ನಾವು ಬೆವರೋದಕ್ಕೆ ಕಾರಣ ಏನು ಅಂತ ಕೇಳ್ತಾನೆ. ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ನಾವು ಬೆವರ್ತೀವಿ, ಅಥವಾ ಕೆಲಸ ಮಾಡ್ಬೇಕಾದ್ರೆ ನಾವು ಏನಾಗುತ್ತೆ, ಉಷ್ಣಾಂಶ ಜಾಸ್ತಿ ಆಗುತ್ತೆ. ಬೆವರು, ಆ ಉಷ್ಣಾಂಶ ಜಾಸ್ತಿ ಆದಾಗ ಬೆವರು ಬಿಡುಗಡೆ ಆಗೋದಕ್ಕೆ ಬೆವರು ಗ್ರಂಥಿಗಳು ಆಕ್ಟಿವ್ ಆಗ್ತವೆ. ದೇಹದಲ್ಲಿ ಒಳಗಡೆ ಉಷ್ಣಾಂಶ ಹೀಟ್ ಜಾಸ್ತಿ ಆದಾಗ ಬೆವರು ಗ್ರಂಥಿಗಳು ಏನ್ ಮಾಡ್ತವೆ, ಆಕ್ಟಿವ್ ಆಗ್ತವೆ. ನಾನು ಸ್ವಲ್ಪ ನೀರನ್ನ ಹೊರಗಡೆ ಹಾಕ್ತೀನಿ, ಹಂಗಾದ್ರೆ ಸ್ವಲ್ಪ ತಂಪಾಗುತ್ತೆ ಅಂತ, ಹೌದಾ? ಹಾಗಾದ್ರೆ ಇಲ್ಲಿ ಬೆವರು ದೇಹದ ಮೇಲಿಂದ ಆವಿಯಾಗಿ ಹೋಗುವಾಗ ಏನಾಗುತ್ತೆ, ದೇಹ ತಂಪಾಗಿ ಉಷ್ಣ ಸ್ವಲ್ಪ ಕಡಿಮೆ ಆಗುತ್ತೆ. ಬೇಸಿಗೆಯಲ್ಲಿ ನಾವು ಬೆವರೋದಕ್ಕೆ ಕಾರಣ ಏನು ಅಂತ ಕೇಳಿದಾಗ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನೀರು ದೇಹದಲ್ಲಿ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಆದಾಗ ಏನ್ ಮಾಡುತ್ತೆ, ಬೆವರು ಗ್ರಂಥಿಗಳು ನೀರನ್ನ ಹೀಟನ್ನ ನೀರ್ ಮೂಲಕ ಹೊರಗಡೆ ಹಾಕುತ್ತೆ. ಅಲ್ಲಿ ಹೀಟ್ ಮೂಲಕ ನೀರನ್ನ ಹೊರಗಡೆ ಹಾಕಿದಾಗ ನಮ್ಮ ದೇಹ ಸ್ವಲ್ಪ ತಂಪು ಅನ್ಸುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಇಲ್ಲಿ ಉಷ್ಣಾಂಶ ಹಿಂಗೂ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಮಳೆಗೂ ಮುನ್ನ ಸಾಮಾನ್ಯವಾಗಿ ನಾವು ಬೆವರ್ತೀವಿ. ಯಾಕೆ ಅಂತ ಪ್ರಶ್ನೆ ಕೇಳಿದ್ದೇನೆ. ಮಳೆ ಬರೋದಕ್ಕಿಂತ ಮುಂಚೆ ಸಾಮಾನ್ಯ ಬೆವರ್ತೀವಿ. ನಾವು ಹಳ್ಳಿ ಕಡೆ ಎಲ್ಲ ನೋಡಿದಾಗ ಇವತ್ತು ತುಂಬಾ ಬಿಸಿಲು, ಇವತ್ತು ತುಂಬಾ ಬಿಸಿಲಿದೆಯಪ್ಪ, ಸಂಜೆ ತುಂಬಾ ಮಳೆ ಆಗುತ್ತೇನೋ ಅಂತ ಹೇಳ್ತಾ ಇರ್ತೀವಿ. ಹಿಂಗೆ ಅಂತ ಕೇಳಿದಾಗ, ಮಳೆಗೆ ಮುನ್ನ ವಾತಾವರಣದಲ್ಲಿ ಆರ್ದ್ರತೆ ಪ್ರಮಾಣ ತೀವ್ರವಾಗಿ ಜಾಸ್ತಿ ಆಗುತ್ತೆ. ಓಕೆ, ಅಂದ್ರೆ ಏನು, ಆರ್ದ್ರತೆ ಪ್ರಮಾಣ ತಣ್ಣಗೆ ಗಾಳಿ ಬೀಸೋದಾಗಿರ್ಬೋದು, ಅಥವಾ ಏನೋ ವಾತಾವರಣದಲ್ಲಿ ನೀರಿನ ಅಂಶ, ತೇವಾಂಶ, ಹೌದಾ? ಆರ್ದ್ರತೆ ಅಂದೇನು, ಆರ್ದ್ರತೆ ಅಂದ್ರೆ ತೇವಾಂಶ ಅಂತ ಅರ್ಥ. ಹಾಗಾಗಿ ಈ ಒಂದು ಆರ್ದ್ರತೆ ಪ್ರಮಾಣ ತೀವ್ರವಾಗಿ ಹೆಚ್ಚಾಗುತ್ತೆ. ಇದರಿಂದಾಗಿ ಮಳೆಯ ಮುನ್ನ ದೇಹದಲ್ಲಿ ಬೆವರುಗಳು ಕೂಡ ಉಂಟಾಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಒಂದೇ ಉಷ್ಣತೆಯಲ್ಲಿರುವ ಎರಡು ವಸ್ತುಗಳ ನಡುವೆ ಶಾಖ ಪ್ರಸಾರವಾಗದಿರಲು ಕಾರಣ. ಇಲ್ಲಿ ಪ್ರಶ್ನೆ ಇಷ್ಟೇನೆ, ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳಿ, ಅದನ್ನ 40 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಏನ್ ಮಾಡಿ, ಕುದಿಸಿ, ಹೌದಾ? ಹೀಟ್ ಮಾಡಿ. ಇನ್ನೊಂದು ಕಡೆ ಒಂದು ಕಬ್ಬಿಣದ ಗುಂಡನ್ನ ಹೀಟ್ ಮಾಡಿ, ಕಬ್ಬಿಣದ ಗುಂಡನ್ನು ಕೂಡ ಹೀಟ್ ಮಾಡಿ, ಅದನ್ನು 40 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಹೀಟ್ ಮಾಡಿ. ಎರಡು ಸೇಮ್ ಇರಬೇಕು, ಹೌದಾ? ಅದನ್ನೇ ಕೇಳಿದರೆ, ಎರಡು ವಸ್ತುಗಳ ನಡುವೆ ಶಾಖ, ಒಂದೇ ಉಷ್ಣತೆಯಲ್ಲಿರುವ ಎರಡು ವಸ್ತುಗಳು, ಹೌದು, ಎರಡು ಕೂಡ ಸೇಮ್ ಇದಾವೆ, ಹೌದಾ? ಅವುಗಳಲ್ಲಿ ಉಷ್ಣ ವರ್ಗಾವಣೆ ಆಗೋದಿಲ್ಲ, ಕಾರಣ ಅಂತ ಕೇಳಿದಾನೆ. ಯಾಕೆ ಅಂದ್ರೆ ಇಲ್ಲಿ ನೀರನ್ನ 40 ಡಿಗ್ರಿ ಸೆಲ್ಸಿಯಸ್ ನಷ್ಟು ಬಿಸಿ ಮಾಡಿದಾಗ ಆ ಗುಂಡನ್ನು ತೆಗೆದುಕೊಂಡು ಇದರಲ್ಲಿ ಹಾಕಿದಾಗ ಈ ನೀರು ಕೂಡ 40 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಈ ಗುಂಡು ಕೂಡ 40 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇಲ್ಲಿ ಹೆಚ್ಚು ಕಡಿಮೆ ಇದ್ರೆ ಒಂದರಿಂದ ಒಂದಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇತ್ತು, ಹೌದಾ? ಇಲ್ಲಿ ಕಡಿಮೆನೂ ಇಲ್ಲ, ಜಾಸ್ತಿನೂ ಇಲ್ಲ, ಎರಡೂ ಸೇಮ್ ಇದಾವೆ. ಯಾವ್ದ್ರಿಂದ ಯಾವ್ದಕ್ಕೆ ಹೋಗ್ಬೇಕಂತ ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದಾವೆ. ಓಕೆ, ಎರಡೂ ಟೆಂಪರೇಚರ್, ಎರಡೂ ತಾಪಮಾನ ಸೇಮ್ ಇದಾವೆ ಅಂತ ಅಂದ್ರೆ ಅವು ಅಲ್ಲೇ ಉಳ್ಕತ್ತವೆ, ಏನು ಚೇಂಜ್ ಆಗೋದಿಲ್ಲ, ಪರಸ್ಪರ ಹೀಟ್ ಟ್ರಾನ್ಸ್ಫರ್ ಆಗೋದಿಲ್ಲ. ಅರ್ಥ ಆಯ್ತಾ? ಇದಕ್ಕೆ ನಾವು ಏನಂತ ಕರಿತಾ ಹೋಗ್ತೀವಿ, ಉಷ್ಣ ವರ್ಗಾವಣೆ ಅಂತ ಕರಿತಾ ಹೋಗ್ತೀವಿ. ಈ ಉಷ್ಣ ವರ್ಗಾವಣೆ ಅಂದಾಗ ಇದರಲ್ಲಿ 3 ವಿಧಗಳು ಬರ್ತಾ ಹೋಗುತ್ತೆ. ಮೊದಲನೇದಾಗಿ ಉಷ್ಣವಹನ, ಯಾವುದು, ಉಷ್ಣವಹನ ಅಂತ ಕರಿತಾ ಹೋಗ್ತೀವಿ, ಈ ಉಷ್ಣವಹನ. ನೆಕ್ಸ್ಟ್ ಉಷ್ಣ ಸಂವಹನ,
ಸಂವಹನ ಅಂತ ಕರಿತೀವಿ ಎರಡನೇದು, ಹೌದಾ. ಮೂರನೇದೇನು ವಿಕಿರಣ ಅಂತ ಕರಿತೀವಿ. ಇಲ್ಲಿ ಉಷ್ಣ ವಹನ ಅಂದ್ರೇನು, ಉಷ್ಣ ಸಂವಹನ ಅಂದ್ರೇನು, ವಿಕಿರಣ ಅಂದ್ರೇನು? ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ಬಿಡಿ. ಉಷ್ಣವಹನ ಅಂದ್ರೆ ಘನ ವಸ್ತುಗಳಲ್ಲಿ ಕಣಗಳ ಕಂಪನದಿಂದ ಏನಾಗುತ್ತೆ, ಉಷ್ಣ ವರ್ಗಾವಣೆ ಆಗುತ್ತೆ. ಇಲ್ಲಿ ಘನ ವಸ್ತುಗಳಂದ್ರೆ ಏನು, ಗಟ್ಟಿಯಾದ ವಸ್ತುಗಳಲ್ಲಿ ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿರ್ತಾವೆ, ಒಂದಕ್ಕಿಂತ ಒಂದು ಕಣಗಳು ಸ್ವಲ್ಪ ಉಜ್ಕೊಂಡು ಏನಾಗುತ್ತೆ, ಅಥವಾ ಕಣಗಳ ಕಂಪನದಿಂದಾಗಿ ಹೀಟ್ ಟ್ರಾನ್ಸ್ಫರ್ ಬೇಗ ಆಗುತ್ತೆ. ನೆಕ್ಸ್ಟ್ ಉಷ್ಣ ಸಂವಹನ ಅಂದ್ರೇನು, ದ್ರವ ವಸ್ತುಗಳಲ್ಲಿ ಕಣಗಳ ಚಲನೆಯಿಂದಾಗಿ. ಫಾರ್ ಎಕ್ಸಾಂಪಲ್, ನೀರು ಬೇಯಿಸಕ್ಕಿಟ್ಟಿರ್ತೀರಾ, ಹೌದಾ. ಬೇಯಿಸಕ್ಕಿಟ್ಟಾಗ ಆ ಒಂದು ದ್ರವಗಳಲ್ಲಿನ ಕಣಗಳ ಚಲನೆಯಿಂದಾಗಿ ಒಂದರಿಂದ ಒಂದು ಈ ತರ ಮಿಕ್ಸ್ ಆಗ್ತಾ ಇರುತ್ತೆ, ಅದರಿಂದ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಉಷ್ಣ ಸಂವಹನ ಅಂತ ಕರಿತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ನೀರು ಕುದಿಯುವಿಕೆ, ಹೌದಾ. ಮತ್ತೆ ಯಾವುದು, ವಾಣಿಜ್ಯ ಮಾರುತಗಳು ಅಂತ ಹೇಳ್ತಾ ಹೋಗ್ತೀವಿ. ವಾಣಿಜ್ಯ ಮಾರುತಗಳು, ಹೌದಾ. ಉಷ್ಣವಹನಕ್ಕೆ ಏನು ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಚಮಚದ ತುದಿಯನ್ನ ಬಿಸಿ ಮಾಡಿದಾಗ ಇನ್ನೊಂದು ತುದಿ ಕೂಡ ಬಿಸಿ ಆಗುತ್ತೆ. ನಾವು ಆಹಾರ ಏನಾದ್ರು ಬೇಯಿಸ್ಬೇಕಾದ್ರೆ ಆಹಾರದಲ್ಲಿ ಚಮಚ ಇಟ್ಟು ಈ ತರ ಅಳ್ಳಾಡಿಸಿದಾಗ ನಾವು ಇಟ್ಕೊಂಡಿರ್ತಕ್ಕಂಥ ಒಂದು ತುದಿ ಕೂಡ, ಒಂದು ಕೆಳಗಿನ ತುದಿ ಮಾತ್ರ ಬಿಸಿ ಆಗಿರುತ್ತೆ. ಬರ್ತಾ 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 ನಾವು ಅಳ್ಳಾಡ್ಸಂಗೆಲ್ಲ ಮೇಲೆ ಇನ್ನೊಂದು ತುದಿ ಕೂಡ ಬಿಸಿ ಆಗುತ್ತೆ. ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಅಥವಾ ಕಬ್ಬಿಣವನ್ನ ಕಾಯಿಸಿದಾಗ ಕೂಡ ಒಂದು ತುದಿಯನ್ನ ಕಬ್ಬಿಣ ಕಾಯಿಸಿದಾಗ ಇನ್ನೊಂದು ತುದಿ ಕೂಡ ಬಿಸಿ ಆಗುತ್ತೆ. ಕಾರಣ ಏನಂತ ಕೇಳ್ತೇನೆ, ಉಷ್ಣವಹನ. ನೆಕ್ಸ್ಟ್ ವಿಕಿರಣ ಅಂದ್ರೇನು, ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲದೆ ಉಷ್ಣ ವರ್ಗಾವಣೆ ಆದರೆ ಅದಕ್ಕೆ ನಾವೇನಂತ ಕರಿತೀವಿ, ವಿಕಿರಣ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಆಹಾರ ಬಿಸಿ ಮಾಡೋದಕ್ಕೆ ಓವನ್ ಅನ್ನ ಬಳಸ್ತಾ ಹೋಗ್ತೀವಿ ಮನೆಯಲ್ಲಿ, ಅಥವಾ ಬೇಕರಿಲಿ ಏನಾದ್ರು ತಿನ್ನಕ್ ಹೋದಾಗ, ಎಗ್ ಪಫ್ ಏನಾದ್ರು ತಿನ್ನಕ್ ಹೋದಾಗ, ಇರಿ ಸರ್ ಬಿಸಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರನ್ನ ಗ್ಯಾಸ್ ಮೇಲೆ ಇಟ್ಕೊಡ್ತಾರ, ಓವನ್ ಅಲ್ಲಿ ಇಟ್ಕೊಡ್ತಾರೆ. ಅಲ್ಲಿ ಗಾಳಿ ಮುಖಾಂತರ ಹೀಟ್ ಕೊಟ್ಟು ಅದು ಬಿಸಿ ಆಗುತ್ತೆ. ಅರ್ಥ ಆಯ್ತಾ? ಅದಾಗಿರ್ಬೋದು. ಅಥವಾ ಮನೆ ಒಳಗೆ ಅಡಿಗೆ ಮನೆಯಿಂದ ಬಿಸಿ ಗಾಳಿ ಹೊರ ಹೋಗೋದಾಗಿರ್ಬೋದು, ಹೌದಾ. ಅದಕ್ಕೂ ಕೂಡ ವಿಕಿರಣ ಅಂತ ಕರಿತಾ ಹೋಗ್ತೀವಿ. ಇದು ಪರ್ಫೆಕ್ಟ್ ಎಕ್ಸಾಂಪಲ್. ಇನ್ನು ಈ ಒಂದು ಎರಡಕ್ಕೆ ಎಕ್ಸಾಂಪಲ್ ಇಲ್ಲೇ ಕೊಟ್ಟಿದ್ದೀನಿ, ಇದನ್ನೇ ಕೆಳಗಡೆ ಕೊಟ್ಟಿದ್ದಾರೆ. ನೀರಿನ ತಾಪ 40 ಡಿಗ್ರಿ ಸೆಲ್ಸಿಯಸ್ ಇದ್ದು ಕಬ್ಬಿಣದ ಗುಂಡಿನ ತಾಪ ಎಷ್ಟು, 40 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಆ ಗುಂಡನ್ನು ನೀರಿಗೆ ಹಾಕಿದಾಗ ಪರಸ್ಪರ ಉಷ್ಣದ ವರ್ಗಾವಣೆ ನಡೆಯುವುದಿಲ್ಲ. ಎರಡೂ ಸೇಮ್ ಟೆಂಪರೇಚರ್ ಇದ್ದಾಗ ದೇ ಡೋಂಟ್ ಎಕ್ಸ್ಚೇಂಜ್ ಹೀಟ್, ಹೌದಾ. ದೇ ಡೋಂಟ್ ಎಕ್ಸ್ಚೇಂಜ್ ಹೀಟ್. ಅರ್ಥ ಆಯ್ತಾ? ಇಲ್ಲಿ ಸೇಮ್ ಟು ಸೇಮ್ ಏನು ಹೀಟ್ ಟೆಂಪರೇಚರ್ ಇದ್ದಾಗ ಎರಡು ಕೂಡ ಶೇರ್ ಆಗೋದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್, ಮಂಜುಗಡ್ಡೆಯು ನೀರಿನಲ್ಲಿ ತೇಲುತ್ತದೆ ಆದರೆ ಮಧ್ಯಸಾರದಲ್ಲಿ, ಇದರಲ್ಲಿ ಆದರೆ ಅಂತ ಬರ್ಕೊಳ್ಳಿ, ಆದರೆ ಮಧ್ಯಸಾರದಲ್ಲಿ ಮುಳುಗುತ್ತದೆ. ಕಾರಣ, ಮಂಜುಗಡ್ಡೆ ಅಂದಾಗ ಮಂಜುಗಡ್ಡೆ ನೀರಿನಲ್ಲಿ ತೇಲುತ್ತೆ, ಆಗ್ಲೇ ಹೇಳಿದೆ, ಯಾಕೆಂದ್ರೆ ಸಾಂದ್ರತೆ ಕಡಿಮೆ. ಆದ್ರೆ ಮಧ್ಯಸಾರದಲ್ಲಿ, ಎಣ್ಣೆಯಲ್ಲಿ, ಬಿಯರಲ್ಲಿ, ಬ್ರಾಂದಿ ವಿಸ್ಕಿ ಅಂತ ಹೇಳ್ತೀವಿ, ಹೌದಾ. ಯಾವುದು, ಮದ್ಯ ಅಥವಾ ಮದ್ಯಪಾನ, ಹೌದಾ. ಇದರಲ್ಲಿ ತೇಲುತ್ತೆ ಯಾಕೆ ಅಂತ ಪ್ರಶ್ನೆ ಕೇಳಿದಾನೆ. ಸಾರಿ, ಮಧ್ಯಸಾರದಲ್ಲಿ ಮುಳುಗುತ್ತೆ ಯಾಕೆ ಅಂತ ಕೇಳಿದಾನೆ. ಮಂಜುಗಡ್ಡೆ ನೀರಿನಲ್ಲಿ ತೇಲುತ್ತೆ ಆದ್ರೆ ಮಧ್ಯಸಾರದಲ್ಲಿ ಮುಳುಗುತ್ತೆ, ಯಾಕೆ ಭೇದ ಭಾವ ಮಾಡುತ್ತೆ ಅಂತ ಕೇಳಿದಾನೆ. ಮಂಜುಗಡ್ಡೆ ಸ್ವಲ್ಪ ಮಂಜುಗಡ್ಡೆಯು ನೀರಿಗಿಂತ ಅಂತ ಬರ್ಕೊಳ್ಳಿ, ನೀರಿಗಿಂತ ಹಗುರ ಇರುತ್ತೆ, ಹಾಗೂ ಮಧ್ಯಸಾರಕ್ಕಿಂತ ಸ್ವಲ್ಪ ಭಾರ ಇರುತ್ತೆ. ಹಾಗಾಗಿ ಮಂಜುಗಡ್ಡೆ ನೀರಿನಲ್ಲಿ ತೇಲುತ್ತೆ ಆದ್ರೆ ಮಧ್ಯಸಾರದಲ್ಲಿ ಮುಳುಗುತ್ತೆ. ಇಲ್ಲಿ ಈಸಿಯಾಗಿ ಹೇಳೋದಾದ್ರೆ, ನೀರಿಗಿಂತ ಸ್ವಲ್ಪ ಹಗುರ ಆಗಿರುತ್ತೆ ಯಾವುದು, ಮಂಜುಗಡ್ಡೆ, ಹೌದಾ. ಆದ್ರೆ ಮಂಜುಗಡ್ಡೆ ಏನಾಗಿರುತ್ತೆ, ನೀರಿಗಿಂತ ಹಗುರ ಇರುತ್ತೆ. ಆದ್ರೆ ಇಲ್ಲಿ ಏನಾಗುತ್ತೆ, ಮಂಜುಗಡ್ಡೆ ಮಧ್ಯಸಾರಕ್ಕಿಂತ ಭಾರ ಇರುತ್ತೆ, ಹಾಗಾಗಿ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಕೂಗಿ ಹೇಳುವಾಗ ನಾವು ನಮ್ಮ ಅಂಗೈಗಳನ್ನು ಬಾಯಿಯ ಬಳಿ ಹಿಡಿದುಕೊಳ್ಳುತ್ತೇವೆ ಏಕೆ? ಇಲ್ಲಿ ನಾವೇನಾದ್ರು ಕೂಗ್ಬೇಕಾದ್ರೆ ದೂರ ಇರ್ತಾ ಒಬ್ಬ ವ್ಯಕ್ತಿ ಇದಾನೆ ಅಂತಂದ, ಅವನಿಗೆ ಕೇಳಿಸ್ ಎಷ್ಟೇ ಇಲ್ಲಿ ಬಾರು ಅಂತ ಎಷ್ಟು ಕೂಗಿದ್ರು ಕೇಳಿಸೋದಿಲ್ಲ. ಆಗ ನಾವು ಕೈಗಳನ್ನ ಹೀಗೆ ಇಟ್ಕೊಂಡು ಕೂಗ್ತೀವಿ. ಕಾರಣ ಏನು ಅಂತ ಕೇಳ್ತಾನೆ. ಈ ಬಾಯಿ ಎರಡು ಕಡೆ ಕೈಯನ್ನ ಇಟ್ಕೊಂಡು ಕೂಗಿದ್ರೆ ಓಕೆ, ಇಲ್ಲಿ ಏನು ನಮ್ಮ ವಾಯ್ಸ್ ಏನಾಗುತ್ತೆ, ಬೇರೆ ಬೇರೆ ದಿಕ್ಕಿಗೆ. ಇಲ್ಲಿ ಈಗ ಇಟ್ಕೊಂಡಿಲ್ಲ ಅಂತಂದಿದ್ರೆ ಸುಮ್ನೆ ಹಿಂಗೆ ಬಾರೋ ಇಲ್ಲಿ ಬಾರೋ ಅಂತ ಕರೆದಾಗ ಇಲ್ಲಿ ಬೇರೆ ಬೇರೆ ದಿಕ್ಕಿಗೆಲ್ಲ ಏನು ಶಬ್ದ ಪ್ರಸರಣ ಆಗುತ್ತೆ. ಆದ್ರೆ ಈಗ ಇಟ್ಕೊಂಡಾಗ ಇಲ್ಲೆಲ್ಲ ಕವರ್ ಆಗುತ್ತೆ, ಹಾಗಾಗಿ ಏನು ಶಬ್ದ ಸ್ವಲ್ಪ ಮುಂದೆ ಹೋಗಿ ಟ್ರೈ ಮಾಡುತ್ತೆ. ಹಾಗಾಗಿ ನಾವು ಏನ್ ಮಾಡ್ತೀವಿ, ಕೈ ಇಟ್ಕೊಂಡು ಕೂಗ್ತೀವಿ. ಅದನ್ನೇ ಕೊಟ್ಟಿದ್ದಾನೆ. ಬಾಯಿ ಎರಡು ಬದಿಯಲ್ಲಿ ಕೈಗಳನ್ನು ಇಟ್ಟು ಕೂಗುವುದರಿಂದ ಶಬ್ದವು ಎಲ್ಲಾ ದಿಕ್ಕುಗಳಲ್ಲಿ ಹರಡುವುದನ್ನು ತಡೆಯಬಹುದು. ನಿರ್ದಿಷ್ಟ ದಿಕ್ಕಿನಲ್ಲಿಯೇ ಚಲಿಸುವುದರಿಂದ ದೂರ ತಲುಪುತ್ತೆ. ಇಲ್ಲಿ ಬೇರೆ ಬೇರೆ ದಿಕ್ಕಿಗೆ ಹೋಗೋದಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ, ಹಾಗಾಗಿ ಸ್ವಲ್ಪ ಸ್ಟ್ರೇಟ್
ಈಗ ದಾರಿ ಮಾಡ್ಕೊಟ್ಟಂಗೆ ಆಗುತ್ತೆ, ಸ್ವಲ್ಪ ಸ್ಟ್ರೇಟ್ ನೇರ ದಿಕ್ಕಿನಲ್ಲಿ ಚಲಿಸುತ್ತೆ. ಅರ್ಥ ಆಯ್ತಾ? ಇಷ್ಟೇನು ಇಷ್ಟು ಈ ಒಂದು ಪಾಯಿಂಟ್ ಬಗ್ಗೆ ಮಾಹಿತಿ. ನೆಕ್ಸ್ಟ್, ಸೈಕಲ್ ಚಾಲಕ ಸೈಕಲ್ ಚಲಿಸುವಾಗ ಪ್ರಾರಂಭದಲ್ಲಿ ಹೆಚ್ಚು ಶಕ್ತಿಯನ್ನ ಬಳಸಬೇಕಾಗುತ್ತದೆ, ಏಕೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಅಂದ್ರೆ ಸೈಕಲ್ ಚಲಿಸಲು ಪ್ರಾರಂಭಿಸಬೇಕಾದ್ರೆ ಅದಕ್ಕೆ ಸಂವೇಗವನ್ನ ಒದಗಿಸ್ಬೇಕು. ಅಂದ್ರೆ ಸೈಕಲ್ ಸವಾರ ಏನ್ ಮಾಡ್ಬೇಕು, ಸೈಕಲ್ ಇನ್ನು ಸ್ಟಾರ್ಟಿಂಗ್ ತುಳಿಬೇಕಾದ್ರೆ ಸ್ವಲ್ಪ ಜಾಸ್ತಿ ಶಕ್ತಿಯನ್ನ ಹಾಕ್ಬೇಕು. ಕಾರಣ ಏನು ಅಂತ ಕೇಳಿದಾನೆ ಸ್ಟಾರ್ಟಿಂಗ್ ಅಲ್ಲಿ. ಹೌದಾ? ಕಾರಣ ಏನು ಅಂದ್ರೆ ಆ ಸ್ವಲ್ಪ ಜಾಸ್ತಿ ಯಾಕೆ ಹಾಕ್ಬೇಕು ಅಂದ್ರೆ ಅದ್ರ ಸ್ಪೀಡನ್ನ ಜಾಸ್ತಿ ಮಾಡೋದಕ್ಕೆ ನಾವು ಜಾಸ್ತಿ ಹಾಕ್ಬೇಕು. ನಾವು ಎಷ್ಟು ಶಕ್ತಿಯನ್ನ ಜಾಸ್ತಿ ಹಾಕ್ತಿವೋ ಅದು ಅಷ್ಟು ಸ್ಪೀಡ್ ಹೋಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಹಾಗಾಗಿ ಇನ್ನು ಮುಂದೆ ಬರ್ತಾ ಬರ್ತಾ ಅಷ್ಟು ಶಕ್ತಿಯನ್ನ ಹಾಕುವ ಅವಶ್ಯಕತೆ ಇರೋದಿಲ್ಲ. ಒಂದು ಬಾರಿ ಹಾಕಿರ್ತಕ್ಕಂಥ ಸ್ಪೀಡ್ ಒಂದು ಸರಿ ಸ್ವಲ್ಪ ಪಿಕಪ್ ತಗೋತು ಅಂದ್ರೆ ಅದು ಮುಂದೆ ಸ್ವಲ್ಪ ನಿಧಾನಕ್ಕೆ ತುಳಿದ್ರು ಓಕೆ ನಡೆಯುತ್ತೆ. ಅದನ್ನೇ ಕೊಟ್ಟಿದ್ದಾನೆ. ಸೈಕಲ್ ಚಲಿಸಲು ಪ್ರಾರಂಭಿಸಬೇಕಾದ್ರೆ ಅದಕ್ಕೆ ಸಂವೇಗವನ್ನು ಒದಗಿಸಬೇಕು. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಸಂವೇಗ ಅಂದ್ರೆ ಏನು, ಸ್ಪೀಡ್. ಹೌದಾ? ಈ ಸ್ಪೀಡ್ ಅನ್ನ ಕೊಡ್ಬೇಕು. ಆದ್ದರಿಂದ ಪ್ರಾರಂಭದಲ್ಲಿ ಹೆಚ್ಚಿನ ಶಕ್ತಿಯನ್ನ ಒದಗಿಸಬೇಕು. ಓಕೆ, ಒಂದು ಬಾರಿ ಆ ಒಂದು ಸ್ಪೀಡ್ ಅನ್ನ ಪಡೆದ ನಂತರ ಅದು ಹೆಚ್ಚು ಶಕ್ತಿಯ ಅವಶ್ಯಕತೆ ಇಲ್ಲ. ನಾನು ಅದನ್ನೇ ಹೇಳಿದ್ದು, ಸ್ಟಾರ್ಟಿಂಗ್ ಜಾಸ್ತಿ ಶಕ್ತಿಯನ್ನ ಹಾಕಿ ತುಳಿದು ಬಿಟ್ರೆ ಮುಂದೆ ಸ್ವಲ್ಪ ನಿಧಾನಕ್ಕೆ ತುಳಿದು ನಡೆಯುತ್ತೆ. ಅಷ್ಟೇ ಶಕ್ತಿ ಹಾಕ್ಬೇಕಂತ ಏನಿಲ್ಲ. ನೆಕ್ಸ್ಟ್, ಇಲ್ಲಿ ನೀರು ತುಂಬಿದ ಬಾಟಲಿಗೆ ಬೆರಡೆ ಹಾಕಿ ಕೃತ್ಯಾಂಶದಲ್ಲಿಟ್ಟರೆ ಬೆರಡೆ ಇದು ಚಿಮ್ಮು ಹೋಗುವುದೇಕೆ? ಓಕೆ, ಇಲ್ಲಿ ಇಲ್ಲಿ ಪ್ರಶ್ನೆ ಇಷ್ಟೇನೆ. ನೀರು ತುಂಬಿದ ಬಾಟಲಿಯನ್ನ ಒಂದು ಬಾಟಲಲ್ಲಿ ನೀರು ತುಂಬಿಸಿ ಫ್ರಿಜ್ ಅಲ್ಲಿ ಇಡಿ, ಐಸ್ ಆಗೋ ತನಕ ಬಿಡಿ. ಹೌದಾ? ಆದ್ರೆ ಇಲ್ಲಿ ಐಸ್ ಆಗಿದ ತಕ್ಷಣ ಹೊರಗಡೆ ತೆಗೆದು ಈ ತರ ಓಪನ್ ಮಾಡಿದಾಗ ಅದು ಹೊರಗಡೆ ಸಿಡಿಯುತ್ತೆ. ಫಾರ್ ಎಕ್ಸಾಂಪಲ್, ನಾವು ಸೈನ್ಸ್ ಪ್ರಕಾರ ನಾವು ಮದ್ಯಪಾನವನ್ನು ನೋಡಿದಾಗ ಅಥವಾ ಬೇರನ್ನು ನೋಡಿದಾಗ ಅತಿಯಾಗಿ ಕೋಲ್ಡ್ ಆದಾಗ ಸ್ವಲ್ಪ ನಿಧಾನಕ್ಕೆ ಓಪನ್ ಮಾಡಬೇಕು. ಸ್ವಲ್ಪ ಸ್ಪೀಡಾಗಿ ಓಪನ್ ಮಾಡಿದ್ವಿ ಅಂದ್ರೆ ಅದು ಬ್ಲಾಸ್ಟ್ ಆಗೋ ಚಾನ್ಸ್ ಇರುತ್ತೆ. ಹೌದಾ? ಹಲವಾರು ಬಾರಿ ನಾವು ನೋಡಿದೀವಿ ಕೂಡ, ನಮ್ಮ ಲ್ಯಾಬ್ ಅಲ್ಲಿ ನೋಡಿದೀವಿ, ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದೀವಿ. ಹೌದಾ? ಅದನ್ನ ಏನ್ ಕೊಟ್ಟಿದ್ದಾನೆ, ಯಾಕೆ ಅಂದ್ರೆ ಅಲ್ಲಿ ಇದು ಬಾಟ್ಲಿ ಅನ್ಕೊಳ್ಳಿ, ಈ ಬಾಟ್ಲ್ ಅನ್ಕೊಂಡಾಗ ನೀರು ಇಲ್ಲಿಗೆ ಹಾಕಿಟ್ಟ ಕೂಡ ನೀರು ಘನೀಕರಣಗೊಂಡಾಗ ಸ್ವಲ್ಪ ಮೇಲೆ ಇರುತ್ತೆ, ಹಾಗಾಗಿ ಸ್ವಲ್ಪ ಬ್ಲಾಸ್ಟ್ ಆಗುತ್ತೆ. ಅದನ್ನೇ ಕೊಟ್ಟಿದ್ದಾನೆ. ನೀರು ಮಂಜುಗಡ್ಡೆ ಆಗುವಷ್ಟು ಮಟ್ಟಕ್ಕೆ ಕಡಿಮೆ ಉಷ್ಣಾಂಶವಿದ್ದ ಪಕ್ಷದಲ್ಲಿ ಬಾಟಲ್ ಒಳಗಿನ ನೀರು ಘನೀಭವಿಸುತ್ತದೆ. ಅಂದ್ರೆ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಅದು ನೀರು ಘನೀಕರಣ ಆಗುತ್ತೆ, ಫ್ರೀಸ್ ಆಗುತ್ತೆ, ಗಟ್ಟಿ ಆಗುತ್ತೆ, ಐಸ್ ಆಗುತ್ತೆ ಅಂತ ಹೇಳಿದ್ರು. ಈ ಘನೀಕರಣದೊಂದಿಗೆ ನೀರು ಹಿಗ್ಗುತ್ತದೆ. ನಾನು ಅದನ್ನೇ ಹೇಳಿದ್ದು, ನೀರು ಇಲ್ಲಿಗೆ ಹಾಕಿದ್ರು ಕೂಡ ಈ ಐಸ್ ಕ್ಯೂಬ್ ಆದಾಗ ಸ್ವಲ್ಪ ಹಿಗ್ಗುತ್ತೆ, ಮೇಲೋಗುತ್ತೆ. ಹಾಗೂ ಅದರ ಗಾತ್ರ ಕೂಡ ಜಾಸ್ತಿ ಆಗುತ್ತೆ. ಗಾತ್ರ ಜಾಸ್ತಿ ಆಯ್ತೋ ಇಲ್ವೋ? ಹೌದಾ? ಅದು ನೀರು ಹಿಗ್ಗದಾಗ ಗಾತ್ರ ಕೂಡ ಜಾಸ್ತಿ ಆಯ್ತು. ಇದರಿಂದಾಗಿ ಬಾಟಲಿಯ ಮೇಲೆ ಒಳಗಿನಿಂದ ಒತ್ತಡ ಜಾಸ್ತಿ ಆಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ನನಗೆ ಅಂತೇಳಿ ಒತ್ತಡ ಜಾಸ್ತಿ ಆಗುತ್ತೆ. ಹಂಗಾಗಿ ಈ ಒಂದು ಬಾಟಲ್ ಏನಾಗುತ್ತೆ, ಬ್ಲಾಸ್ಟ್ ಆಗಿ ಸಿಡಿದು ಹೋಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ವಿದ್ಯುತ್ ಹೀಟರ್ಗಳ ಘಟಕವನ್ನು ತಯಾರಿಸಲು ತಾಮ್ರದ ತಂತಿಯನ್ನು ಏಕೆ ಬಳಸುವಂತಿಲ್ಲ? ಓಕೆ, ಇಲ್ಲಿ ವಿದ್ಯುತ್ ಹೀಟರ್ಗಳಲ್ಲಿ ನಾವು ಏನು ಬಳಸಬೇಕು, ವಿದ್ಯುತ್ ವಾಹಕಗಳನ್ನು ಬಳಸಬೇಕು. ಅಂದ್ರೆ ವಿದ್ಯುತ್ ಅನ್ನ ಯಾವುದು ಹರಿಬಿಡುತ್ತೋ, ಓಕೆ, ಅಥವಾ ಉಷ್ಣವನ್ನ ಯಾವುದು ಹರಿಬಿಡುತ್ತೋ ಅದನ್ನ ಬಳಸಬೇಕು. ಆದ್ರೆ ಇಲ್ಲಿ ತಾಮ್ರ ಉಷ್ಣವಾಹಕ ಹೌದಲ್ವಾ? ಆದ್ರೆ ಯಾಕೆ ಅದನ್ನ ಬಳಸ್ತಾ ಇಲ್ಲ? ಅಥವಾ ವಿದ್ಯುತ್ ವಾಹಕ ಹೌದು ತಾಮ್ರ, ಆದ್ರೆ ಯಾಕೆ ಅದನ್ನ ಬಳಸುವಂತಿಲ್ಲ ಯಾವ್ದ್ರಲ್ಲಿ, ವಿದ್ಯುತ್ ಹೀಟರ್ಗಳಲ್ಲಿ? ಯಾಕೆ ಅಂದ್ರೆ ಈ ತಾಮ್ರ ಏನ್ ಮಾಡುತ್ತೆ ಅಂದ್ರೆ, ತಾಮ್ರ ಸ್ವಲ್ಪ 1083 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಹೀಟ್ ಆದಾಗ ಇದು ನೀರಿನೊಂದಿಗೆ ವಾತಾವರಣ ಇರತಕ್ಕಂತಹ ಆಮ್ಲಜನಕದೊಂದಿಗೆ ಆಕ್ಸಿಜನ್ ನೊಂದಿಗೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿ ಬ್ಲ್ಯಾಕ್ ಪೌಡರ್ ಅನ್ನ ಕೊಡುತ್ತೆ. ಹಾಗಾಗಿ ಇಲ್ಲಿ ತಾಮ್ರವನ್ನ ಬಳಸುವಂತಿಲ್ಲ. ಓಕೆ, ಏನು ತಾಮ್ರ ಯಾಕೆ ಬಳಸಬಾರ್ದು ಅಂದ್ರೆ, ಹೀಟರ್ಗಳಲ್ಲಿ ತಾಮ್ರವನ್ನು ಯಾಕೆ ಬಳಸಬಾರ್ದು ಅಂದ್ರೆ 1083 ಡಿಗ್ರಿ ಸೆಲ್ಸಿಯಸ್ ನಷ್ಟು ಹೀಟ್ ಆದಾಗ ಆ ಒಂದು ತಾಮ್ರ ಏನಾಗುತ್ತೆ, ಆಮ್ಲಜನಕದೊಂದಿಗೆ ಅದು ವರ್ತನೆ ಮಾಡಿ ಕಪ್ಪು ಪುಡಿಯನ್ನ ಪ್ರೆಸೆಂಟ್ ಮಾಡುತ್ತೆ. ಯಾವುದು? ಈ ಒಂದು ತಾಮ್ರ. ಹಾಗಾಗಿ ನಾವು ಈ ಒಂದು ತಾಮ್ರವನ್ನ ವಿದ್ಯುತ್ ಹೀಟರ್ಗಳ ಘಟಕಗಳಲ್ಲಿ ಬಳಸುವಂತಿಲ್ಲ. ನೆಕ್ಸ್ಟ್, ಇಲ್ಲಿ ಎರಡೂ ರೈಲ್ವೆ ಹಳಿಗಳ ನಡುವೆ ಸ್ವಲ್ಪ ಸ್ಥಳಾವಕಾಶ ಬಿಡಲು ಕಾರಣ ಏನು? ಎರಡು ರೈಲ್ವೆ ಹಳಿಗಳೆಲ್ಲ ನಡುವೆ ಸ್ವಲ್ಪ ಗ್ಯಾಪ್ ಇಟ್ಟಿರ್ತಾರೆ. ಆದ್ರೆ ಜಾಸ್ತಿ ಗ್ಯಾಪ್ ಇಟ್ಟರೆ ಟ್ರೈನ್ ಬ್ಯಾಲೆನ್ಸ್ ಸಿಗೋದಿಲ್ಲ, ಬೀಳುತ್ತೆ. ಬಟ್ ಸ್ವಲ್ಪ ಗ್ಯಾಪ್ ಇಟ್ಟಿರ್ತಾರೆ. ಕಾರಣ ಏನು ಅಂತ ಕೇಳಿದಾಗ ಉಷ್ಣ ವ್ಯಾಕೋಚನೆ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಈ ಉಷ್ಣ ವ್ಯಾಕೋಚನೆ ಏನು ಸರ್ ಅಂದ್ರೆ ಏನು, ಉಷ್ಣ ಕೊಟ್ಟಿದ ತಕ್ಷಣನೇ ಉಷ್ಣದಿಂದಾಗಿ ವಸ್ತುಗಳು ಹಿಗ್ಗುವ ವಿದ್ಯಮಾನಕ್ಕೆ ನಾವೇನಂತ ಕರಿತಾ ಹೋಗ್ತೀವಿ, ಏನು ಉಷ್ಣ ವ್ಯಾಕೋಚನೆ ಅಂತ ಕರಿತಾ ಹೋಗ್ತೀವಿ.
ಫಾರ್ ಎಕ್ಸಾಂಪಲ್ ಇಲ್ಲಿ ರೈಲ್ವೆ ಹಳಿದೊಂದು ಆಯ್ತಾ. ನೆಕ್ಸ್ಟ್ ನಾವು ಇನ್ನೂ ನೋಡೋದಾದ್ರೆ ಯಾವುದು ಚಳಿಗಾಲದಲ್ಲಿ ಯಾವುದು ವಿದ್ಯುತ್ ತಂತಿಗಳು ಜೋತ್ ಬಿದ್ದಿರ್ತವೆ ಅಂದ್ರೆ ಲೂಸ್ ಆಗಿರ್ತವೆ. ಅದೇ ಬೇಸಿಗೆಯಲ್ಲಿ ನೋಡಿದಾಗ ಟೈಟ್ ಆಗಿರ್ತವೆ. ಕಾರಣ ಏನು ಅಂತ ಕೇಳ್ತಾನೆ. ಕಾರಣ ಏನು ಅಂತ ಕೇಳಿದಾಗ ಅವು ಹಿಗ್ಗುತ್ತವೆ. ಸಾರಿ, ಬೇಸಿಗೆಗಾಲದಲ್ಲಿ ಏನಾಗಿರ್ತವೆ, ಜೋತ್ ಬಿದ್ದಿರ್ತವೆ, ಹೌದಾ, ಅಂದ್ರೆ ಹಿಗ್ಗಿರ್ತವೆ. ಚಳಿಗಾಲದಲ್ಲಿ ಟೈಟ್ ಆಗಿರ್ತವೆ. ಕಾರಣ ಏನು ಅಂತ ಕೇಳಿದಾಗ ಅದು ಚಳಿಗಾಲ ಯಾವುದು ಬೇಸಿಗೆಗಾಲದಲ್ಲಿ ಜೋತ್ ಬಿದ್ದಿರ್ತವೆ. ಕಾರಣ ಏನಂದ್ರೆ ಸ್ವಲ್ಪ ಹೀಟ್ ಇಂದಾಗಿ ಅವು ಹಿಗ್ಗಿರ್ತವೆ. ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನಿಮ್ಮ ಊರುಗಳಲ್ಲೆಲ್ಲ ಸಿ ರೋಡ್ ಅನ್ನು ನೋಡಿರ್ತೀವಿ. ಆ ಸಿ ರೋಡ್ ಸ್ವಲ್ಪ ಈ ತರ ಹಾಕಿ ಬಿಟ್ಟಿರ್ತಾರೆ. ಈ ತರ ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತಾರೆ, ಹೌದಾ. ಈ ಗ್ಯಾಪ್ ಬಿಡೋದಕ್ಕೆ ಕಾರಣ ಏನು? ಈ ಗ್ಯಾಪ್ ಬಿಡೋದಕ್ಕೆ ಕಾರಣ ಏನು ಅಂದ್ರೆ ಇದ್ರ ಒಳಗಿರ್ತಕ್ಕಂಥ ರಾಡ್ ಹಾಕಿರ್ತಾರಲ್ಲ, ರಾಡ್ ಇಲ್ಲಿಂದ ಇಲ್ಲಿಗೆ, ಹೌದಾ. ಈ ರಾಡ್ ಏನಾಗುತ್ತೆ, ಒಂದಕ್ಕೊಂದು ಇಲ್ಲಿ ಗ್ಯಾಪ್ ಬಿಟ್ಟಿಲ್ಲ ಅಂದಿದ್ರೆ ಒಂದಕ್ಕೊಂದು ಅಟ್ಯಾಚ್ ಆಗಿ ಏನಾಗ್ತಿತ್ತು, ರೋಡ್ ಮೇಲೆ ಎದ್ದು ಬಿಡ್ತಿತ್ತು, ಕೆಟ್ಟೋಗ್ತಿತ್ತು. ಸ್ವಲ್ಪ ಗ್ಯಾಪ್ ಬಿಡೋದ್ರಿಂದ ಬೇಸಿಗೆಯಲ್ಲಿ ರೋಡ್ ಬಿಸಿ ಆದ್ರೂ ಕೂಡ, ಸಿ ರೋಡ್ ಬೇಗ ಬಿಸಿ ಆಗುತ್ತೆ, ಹೌದಾ. ಕಾಂಕ್ರೀಟ್ ರೋಡ್ ಬಿಸಿ ಆಗಿದ ತಕ್ಷಣ ಏನಾಗುತ್ತೆ, ಸ್ವಲ್ಪ ಹಿಗ್ಗುತ್ತೆ, ಆ ಒಂದು ಜಾಗವನ್ನ ಕವರ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಕೂಡ ಗ್ಯಾಪ್ ಇಟ್ಟಿರ್ತಾರೆ. ಅದೇನೆ ಲೋಹಗಳು ಶಾಖದಿಂದ ಹಿಗ್ಗುತ್ತವೆ ಹಾಗೂ ರೈಲ್ವೆ ಹಳಿಗಳ ಮೇಲೆ ಹಾದು ಹೋಗುವಾಗ ಘರ್ಷಣೆಯ ಕಾರಣ ಕಬ್ಬಿಣ ಕಾಯ್ದು ಹಿಗ್ಗುತ್ತೆ. ಕಬ್ಬಿಣನ ಕಾಯಿಸ್ತಾ ಹಿಗ್ಗುತ್ತೆ ಅದು. ಆದ್ದರಿಂದ ಎರಡು ರೈಲ್ವೆ ಹಳಿಗಳ ನಡುವೆ ಸ್ವಲ್ಪ ಸ್ಥಳಾವಕಾಶ ಬಿಟ್ಟಿರುತ್ತಾರೆ. ಅರ್ಥ ಆಯ್ತಲ್ಲ. ನೆಕ್ಸ್ಟ್, ಹಸಿರು ಹುಲ್ಲಿನ ಮೇಲೆ ನೀಲಿ ಬೆಳಕನ್ನು ಹಾಯಿಸಿದಾಗ ಹುಲ್ಲು ಕಪ್ಪು ಬಣ್ಣಕ್ಕೆ ಕಾಣಲು ಕಾರಣ. ಓಕೆ, ಹಸಿರು ಹುಲ್ಲಿನ ಮೇಲೆ ನೀಲಿ ಬೆಳಕನ್ನು ಹಾಯಿಸಿದಾಗ ಇಲ್ಲಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಯಾವುದು, ಹುಲ್ಲು. ಕಾರಣ ಏನು ಅಂತ ಕೇಳಿದಾನೆ. ಕಾರಣ ಏನು ಅಂದ್ರೆ ಆ ಹಸಿರು ಹುಲ್ಲು ಏನ್ ಮಾಡುತ್ತೆ, ಸೂರ್ಯನಿಂದ ಬಂದಿರತಕ್ಕಂತ ಬೆಳಕನ್ನ, ಅಂದ್ರೆ ಹಸಿರು ಹುಲ್ಲು ಹಸಿರು ಬಣ್ಣವನ್ನ ಹೊರತುಪಡಿಸಿ ಸೂರ್ಯನ ಬಣ್ಣ ಯಾವುದು, ಬಿಳಿ ಬಣ್ಣ ಕೊಡುತ್ತೆ, ಹೌದಾ. ಸೂರ್ಯ ಬಿಳಿ ಬಣ್ಣ ಕೊಡ್ತಾನೆ. ಆ ಬಿಳಿ ಬಣ್ಣದಲ್ಲೇ 7 ಬಣ್ಣಗಳಿರುತ್ತೆ, ಹಸಿರು ಕೂಡ ಒಂದು, ಹೌದಾ. ಆ ಹಸಿರು ಬಣ್ಣವನ್ನು ಕೊಟ್ಟಾಗ ಆ ಹುಲ್ಲು ಏನ್ ಮಾಡುತ್ತೆ, ಅದ್ರಲ್ಲಿ ಇರ್ತಕ್ಕಂಥ ಬಣ್ಣವನ್ನು ಬಿಟ್ಟು ಬೇರೆ ಎಲ್ಲಾ ಬಣ್ಣವನ್ನ ಹೀರ್ಕೊಳ್ಳುತ್ತೆ. ಹಸಿರು ತನ್ನಲ್ಲಾಗ್ಲೇ ಇದೆ ಅಂತೇಳಿ ಹಸಿರನ್ನ ಹೀರ್ಕೊಳ್ಳೋದಿಲ್ಲ, ಅದನ್ನ ಬಿಟ್ಬಿಡುತ್ತೆ, ತಗೊಳ್ಳೋದಿಲ್ಲ. ಹಾಗಾಗಿ ಹಸಿರನ್ನ ಬಿಟ್ಬಿಡುತ್ತಲ್ಲ, ಹಾಗಾಗಿ ಇದು ಸ್ವಲ್ಪ ಕಪ್ಪು ಬಣ್ಣಕ್ಕೆ ಕಾಣುತ್ತೆ. ಏನು, ಹಸಿರು ಹುಲ್ಲು ಹಸಿರು ಬಣ್ಣವನ್ನು ಹೊರತುಪಡಿಸಿ ಉಳಿದೆಲ್ಲಾ ಬಣ್ಣಗಳನ್ನ ಹೀರಿಕೊಳ್ಳುವುದರಿಂದ ಕಪ್ಪು ಹುಲ್ಲು ಬಣ್ಣಕ್ಕೆ ಕಾಣುತ್ತದೆ, ಹುಲ್ಲು ಕಪ್ಪು ಬಣ್ಣದಾಗಿ ಕಾಣುತ್ತದೆ. ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಾರೆ, ಕೆಂಪು ಗುಲಾಬಿ ಕೆಂಪು ಬಣ್ಣದಲ್ಲಿ ಕಾಣಲು ಕಾರಣ. ಕೆಂಪು ಗುಲಾಬಿ ಕೆಂಪು ಬಣ್ಣದಲ್ಲಿ ಕಾರಣ ಅಂತ ಕೇಳ್ತಾರೆ. ಕಾರಣ ಏನು, ಕೆಂಪು ಬಣ್ಣವನ್ನ ಹೊರತುಪಡಿಸಿ ಬೇರೆ ಎಲ್ಲ ಗುಲಾಬಿ ಏನ್ ಮಾಡುತ್ತೆ, ತನ್ನ ಕೆಂಪು ಬಣ್ಣವನ್ನ ಹೊರತುಪಡಿಸಿ ಇನ್ನು ಉಳಿದಿರತಕ್ಕಂಥ ಎಲ್ಲಾ ಬಣ್ಣಗಳನ್ನ ಹೀರ್ಕೊಳ್ಳುತ್ತೆ, ಕೆಂಪನ್ನ ಪ್ರತಿಫಲಿಸುತ್ತೆ. ಹಾಗಾಗಿ ಅದು ಕೆಂಪು ಬಣ್ಣದಲ್ಲಿ ಕಾರಣಕ್ಕೆ ಕಾರಣ ಆಗುತ್ತೆ. ಅರ್ಥ ಆಯ್ತಾ. ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಅರ್ಥ ಆಗಿಲ್ಲ ಅಂದ್ರೆ ನಾನು ಹೇಳೋದಾದ್ರೂ ಅರ್ಥ ಮಾಡ್ಕೊಳ್ಳಿ, ತುಂಬಾ ಸುಲಭವಾಗಿ ಹೇಳ್ತಾ ಇದ್ದೇನೆ, ಹೌದಾ. ನೆಕ್ಸ್ಟ್, ಒಂದು ಸ್ವಚ್ಛ ಗಾಜಿನ ಮೇಲೆ ನೀರಿನ ಅಥವಾ ಪಾದರಸದ ಬಿಂದುವೊಂದನ್ನು ಹಾಕಿದಾಗ ಅದು ಯಾವಾಗಲೂ ವೃತ್ತಾಕಾರದ ರಚನೆಯಲ್ಲೇ ಬಿದ್ದಿರುತ್ತದೆ. ಇದನ್ನ ಇಂಡೈರೆಕ್ಟ್ ಆಗಿ ನೀರಿನ ಹನಿಗಳು ದುಂಡಾಗಿರಲು ಕಾರಣ ಅಂತ ಪ್ರಶ್ನೆ, ಹೌದಾ. ಇಲ್ಲಿ ಒಂದು ಗಾಜಿನ ಮೇಲೆ ಆಗಿರ್ಲಿ, ನೀರಾದ್ರೆ ಹಾಕ್ರಿ, ಪಾದರಸ ಆದ್ರೆ ಹಾಕ್ರಿ, ಏನಾರ ಹಾಕ್ರಿ, ಒಟ್ಟು ಬಿಂದು ಅಂದ್ರೆ ಏನು, ರೌಂಡ್ ಇರುತ್ತೆ, ಹೌದಾ. ಈ ರೌಂಡ್ ಇರುತ್ತೆ, ಹೌದಾ. ನೀರಿನ ಹನಿ, ಹೌದಾ, ಹಾಕಿದಾಗ ಅದು ಯಾವಾಗಲೂ ವೃತ್ತಾಕಾರ ಅಂದ್ರೆ ಏನು, ದುಂಡು ಅಂತ ಅರ್ಥ. ದುಂಡಾಗಿರಲು ಕಾರಣ, ರಚನೆಯಲ್ಲೇ ಬಿದ್ದಿರುತ್ತದೆ. ಏಕೆ ನೀರಿನ ಹನಿ ದುಂಡಾಗಿರಲು ಕಾರಣ ಏನು, ಮೇಲ್ಮೈ ಸೆಳೆತ ಅಂತ ಕರಿತೀವಿ. ಮೇಲ್ಮೈ ಸೆಳೆತ ಅಥವಾ ಮೇಲ್ಮೈ ಒತ್ತಡ. ಮೇಲ್ಮೈ ಸೆಳೆತ ಅಂದ್ರೂ ಕೂಡ ಒಂದೇನೆ, ಮೇಲ್ಮೈ ಒತ್ತಡ ಅಂದ್ರೂ ಕೂಡ ಒಂದೇನೆ. ಹಾಗಾಗಿ ಇಲ್ಲಿ ಕ್ವಶನ್ ಅಂದ್ರೆ ಆನ್ಸರ್ ಇರುತ್ತೆ, ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಿರ್ತಾನೆ. ಕೆ ಅಂದಾಗ ಹಲವಾರು ಬಾರಿ ಪ್ರಶ್ನೆಗಳನ್ನ ಈ ತರ ಟ್ವಿಸ್ಟ್ ಮಾಡಿ ಕೊಡ್ತಾನೆ. ಏನು, ನೀರಿನ ಹನಿ ದುಂಡಾಗಿರಲು ಕಾರಣ, ನೀರಿನ ಹನಿ ದುಂಡಾಗಿರಲು ಕಾರಣ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಮುಗ್ದೋಗ್ತಿತ್ತು. ಬಟ್ ಸ್ವಲ್ಪ ಪ್ರಶ್ನೆ ದೊಡ್ಡದಿದ್ರೆ ನಿಮಗೂ ಕನ್ಫ್ಯೂಸ್ ಆಗುತ್ತೆ, ಆನ್ಸರ್ ಮಾಡೋದಿಲ್ಲ, ಫಿಲ್ಟರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಈ ತರ ಕೊಟ್ಟಿರ್ತೀನಿ. ಆದ್ರೂ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ನೋಡೋಣ. ದ್ರವಗಳಲ್ಲಿ ಕಂಡುಬರುವ ಮೇಲ್ಮೈ, ಇದು ಮೇಲ್ಮೈ ಆಕರ್ಷಣೆ, ಅಂದ್ರೆ ಸರ್ಫೇಸ್ ಟೆನ್ಷನ್ ಅಂತ ಹೇಳ್ತಾ ಹೋಗ್ತೀವಿ, ಹೌದಾ. ಈ ಪ್ರಭಾವದ ಕಾರಣ ದ್ರವದ ಮೇಲ್ಮೈನ ಅಣುಗಳು ಜೊತೆಯಾಗಿ ಪೊರೆಯಂತೆ ವರ್ತಿಸುತ್ತವೆ. ಅಣುಗಳು ಒಳಭಾಗದಲ್ಲಿರುವ ಮೇಲ್ಮೈಯಲ್ಲಿರುವ ಅಣುಗಳ ಮೇಲೆ ಒತ್ತಡ ಹೇರಿ ಸಾಧ್ಯವಾದಷ್ಟು ಕಡಿಮೆ ಗಾತ್ರದಲ್ಲಿ ಇರುವಂತೆ ಮಾಡುತ್ತವೆ. ಆದ್ದರಿಂದ ನೀರಿನ ಒಂದು ಬಿಂದು
ಗೋಳಾಕಾರದಲ್ಲಿರುತ್ತದೆ. ಇದು ನಿಮಗೆ ಸೆಂಟೆನ್ಸ್ ಎಲ್ಲ ಓದಿದಾಗ ಅರ್ಥ ಆಗಿರೋದಿಲ್ಲ. ಫಸ್ಟ್ ಲೈನಲ್ಲೇ ಕೊಟ್ಟಿದ್ದಾನೆ, ಮೇಲ್ಮೈ ಆಕರ್ಷಣೆ, ಮೇಲ್ಮೈ ಒತ್ತಡ, ಮೇಲ್ಮೈ ಸೆಳೆತ, ಸರ್ಫೇಸ್ ಟೆನ್ಷನ್, ಇಷ್ಟು ಮಾತ್ರ ಅರ್ಥ ಮಾಡ್ಕೊ. ಅರ್ಥ ಆಯ್ತಾ? ನೆಕ್ಸ್ಟ್, ಧೂಮವು ಗಾಳಿಯಲ್ಲಿ ಸುರುಳಿ ಸುರುಳಿಯಾಗಿ ಮೇಲೆ ಇರುವುದೇಕೆ? ಇಲ್ಲಿ ಹೊಗೆ ಅಂದಾಗ ಅದು ಸ್ವಲ್ಪ ರೌಂಡ್ ಫಾರ್ಮೇಶನ್ ಆಗಿ ಗಾಳಿಯಲ್ಲಿ ಮೇಲೆ ತೇಲುತ್ತೆ. ಕಾರಣ ಏನು ಅಂತ ಕೇಳಿದಾನೆ. ಕಾರಣ, ಧೂಮವು ಬಿಸಿ ಅನಿಲಗಳನ್ನು ಹೊಂದಿದೆ. ನಾವು ಬಿಸಿ ಏನಾದ್ರೂ ಸುಟ್ಟಾಗ್ತಾನೆ ಧೂಮ ಅಂದ್ರೆ ಹೊಗೆ ಬರೋದು, ಹೌದಾ? ಅದು ಬಿಸಿಯಾಗಿರುತ್ತೆ. ಅವು ಇಲ್ಲಿ ಹಗುರವಾಗಿರುವುದರಿಂದ ಗಾಳಿಯಲ್ಲಿ ಮೇಲೇರುತ್ತವೆ. ಅವು ಬಿಸಿಯಾಗಿರ್ತವೆ, ಜೊತೆಗೆ ಹಗುರಾಗಿರ್ತವೆ. ಹಾಗಾಗಿ ಗಾಳಿಯಲ್ಲಿ ಮೇಲೆ ಇರ್ತವೆ. ಗಾಳಿಯಲ್ಲಿನ ಆವರ್ತ ಅಂದ್ರೆ ಕರೆಂಟ್ ಫ್ಲೋ. ಆವರ್ತ ಪ್ರವಾಹದ ಅಂದ್ರೇನು? ಕರೆಂಟ್ ಫ್ಲೋ ಪರಿಣಾಮದಿಂದಾಗಿ ಧೂಮವು ಸುಲಭವಾಗಿ ಸುರುಳಿಯಾಗಿ ಮೇಲೆ ಇರುತ್ತೆ. ಒಂದು ಬಿಸಿಯಾಗಿರುತ್ತೆ, ಯಾವ ಅನಿಲ ಬಿಸಿಯಾಗಿರುತ್ತೋ ಅದು ಮೇಲೆ ಹೋಗುತ್ತೆ, ಜೊತೆಗೆ ಹಗುರ ಆಗಿರುತ್ತೆ. ಹಾಗಾಗಿ ಸುರುಳಿಯಾಗಿ ಮೇಲೆ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ. ನೆಕ್ಸ್ಟ್, ವಿದ್ಯುತ್ ಬಲ್ಬ್ ಅನ್ನು ಒಡೆದರೆ ಅದು ಭೀಕರವಾಗಿ ಸಿಡಿಯುವುದೇಕೆ? ವಿದ್ಯುತ್ ಬಲ್ಬ್ ಅನ್ನ ಇಟ್ಕೊಂಡು ಈ ತರ ಹೊಡೆದಾಗ ಅದು ಚಿತ್ರಾಗಿ ಸ್ವಲ್ಪ ದೂರಕ್ಕೆ ಸಿಡಿಯುತ್ತೆ. ಕಾರಣ ಏನು ಅಂತ ಕೇಳಿದಾನೆ. ವಿದ್ಯುತ್ ಬಲ್ಬ್ ನ ಒಳಭಾಗದಲ್ಲಿ ನಿರ್ವಾತವನ್ನು ಏರ್ಪಡಿಸಿರುತ್ತಾರೆ. ಅಂದ್ರೆ ಯಾವುದೇ ಮಾಧ್ಯಮ ಇರೋದಿಲ್ಲ, ಗಾಳಿ ಇರುವುದಿಲ್ಲ. ಬಲ್ಬ್ ಅನ್ನು ಒಡೆದ ತಕ್ಷಣ ಸುತ್ತಲಿನ ವಾಯು ಆ ಒಂದು ನಿರ್ವಾತ ಪ್ರದೇಶಕ್ಕೆ ನುಗ್ಗೋದಕ್ಕೆ ಟ್ರೈ ಮಾಡುತ್ತೆ. ಆ ಒಂದು ಬಲ್ಬು ಮುಂಚೆ ಒಳಗೆ ಗಾಳಿ ಇರೋದಿಲ್ಲ, ಹೊಡೆದಿದ ತಕ್ಷಣನೇ ಆ ಒಂದು ಪ್ರದೇಶಕ್ಕೆ ಗಾಳಿ ಬರೋದಕ್ಕೆ ಜಾಗ ಸಿಗುತ್ತೆ. ಎಷ್ಟು ಬೇಗ ಜಾಗ ಸಿಗುತ್ತೋ ಅಷ್ಟು ಬೇಗ ಅದು ಏನಾಗುತ್ತೆ, ಸ್ಪ್ಲಿಟ್ ಆಗಿ ದೂರ ಸಿಡಿಯುತ್ತೆ. ಆ ಒಂದು ನಿರ್ವಾತ ಪ್ರದೇಶಕ್ಕೆ ಗಾಳಿ ನುಗ್ಗುವುದರಿಂದ ಸಿಡುವಿಕೆ ಉಂಟಾಗುತ್ತದೆ. ಅರ್ಥ ಆಯ್ತು ಅನ್ಕೋತೀವಿ. ನೆಕ್ಸ್ಟ್, ಜಲಜನಕ ತುಂಬಿರೋ ಬಲೂನ್ ಗಾಳಿಯಲ್ಲಿ ಎತ್ತರಕ್ಕೆ ಹಾರುತ್ತದೆ. ಕಾರಣ ಏನು? ಜಲಜನಕವು ಏನ್ ಮಾಡುತ್ತಂದ್ರೆ, ತುಂಬಿಸಿದ ಜಲಜನಕ ಅಂದ್ರೆ ಹೈಡ್ರೋಜನ್. ಈ ಹೈಡ್ರೋಜನ್ ತುಂಬಿದ ಬಲೂನ್ ಏನಾಗುತ್ತೆ, ಸ್ವಲ್ಪ ಮೇಲಕ್ಕೆ ಹಾರತ್ತೆ. ಕಾರಣ ಏನಂತ ಕೇಳಿದಾನೆ, ಇದು ಒಂದು ಹಗುರವಾದ ಅನಿಲ. ಯಾವುದು ಹಗುರವಾದ ಅನಿಲ? ಯಾವುದು? ಹೈಡ್ರೋಜನ್. ಹಾಗಾಗಿ ಈ ಹಗುರವಾದ ಅನಿಲ ಜಲಜನಕವು ವಾಯುಗಿಂತ ಹಗುರ ಆಗಿರುತ್ತೆ. ಹಾಗಾಗಿ ಗಾಳಿಯಲ್ಲಿ ಮೇಲೆ ಹೋಗುತ್ತೆ. ಗಾಳಿಗಿಂತ ಹಗುರ ಆಗಿರುತ್ತೆ ಯಾವುದು? ಹೈಡ್ರೋಜನ್. ಹಾಗಾಗಿ ಸ್ವಲ್ಪ ಮೇಲೆ ಹೋಗುತ್ತೆ ಅಂತ ಡೈರೆಕ್ಟ್ ಪ್ರಶ್ನೆ. ನೆಕ್ಸ್ಟ್, ಧೂಮಕೇತುವಿನ ಬಾಲವು ಸೂರ್ಯನಿಗಿಂತ ದೂರ ಸರಿಯಲು ಕಾರಣ ಏನು? ಧೂಮಕೇತುವಿನ ಬಾಲವು ಸೂರ್ಯನಿಂದ ದೂರ ಸರಿಯಲಿಕ್ಕೆ ಕಾರಣ ಏನಂದ್ರೆ ಕೇಂದ್ರಾಭಿಮುಖ ಬಲದಿಂದ. ಓಕೆ, ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರಿತಾ ಹೋಗ್ತೀವಿ. ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಸೆಂಟ್ರಿಪಿಟಲ್ ಫೋರ್ಸ್ ಸೆಂಟ್ರಿಪಿಟಲ್ ಫೋರ್ಸ್ ಇಂದ ಧೂಮಕೇತು ಏನ್ ಮಾಡುತ್ತೆ, ಸೂರ್ಯನ ಸುತ್ತ ವೃತ್ತಾಕಾರದಲ್ಲಿ ಚಲಿಸುತ್ತಿರುತ್ತೆ. ಓಕೆ, ಏನು ಸೂರ್ಯನ ಸುತ್ತ ವೃತ್ತಾಕಾರದಲ್ಲಿ ಚಲಿಸ್ತಾ ಇರುತ್ತೆ. ಈ ಧೂಮಕೇತು ಹೆಚ್ಚು ಸಾಂದ್ರತೆ ಇರುವುದರಿಂದಾಗಿ ತಲೆಯು ಸೂರ್ಯನ ಕಡೆಗೆ ತಿರುಗಿರುತ್ತೆ. ಹೌದಾ? ತಲೆ ಸ್ವಲ್ಪ ಜಾಸ್ತಿ ಸಾಂದ್ರತೆ ಇರುತ್ತೆ, ಬಾಲ ಕಡಿಮೆ ಇರುತ್ತೆ. ಇಲ್ಲಿ ಗುರುತ್ವ ಬಲ ಸೂರ್ಯನ ಹತ್ತಿರ ಜಾಸ್ತಿ ಇರುತ್ತೋ ದೂರ ಜಾಸ್ತಿ ಇರುತ್ತೋ? ಹತ್ತಿರ ಜಾಸ್ತಿ ಇರುತ್ತೆ. ಹಾಗಾಗಿ ತಲೆ ಸ್ವಲ್ಪ ಸೂರ್ಯನ ಕಡೆಗೆ ಇರುತ್ತೆ, ಬಾಲ ಸೂರ್ಯನಿಂದ ದೂರ ಇರುತ್ತೆ. ಇಷ್ಟೇ ಸಿಂಪಲ್. ಬಟ್ ನಿಮಗೆ ಕನ್ಫ್ಯೂಸ್ ಮಾಡಾಕೇನೆ ಕೊಟ್ಟಿರ್ತಾನೆ. ಹಾಗಾದ್ರೆ ಇಲ್ಲಿ ಕೇಂದ್ರಾಭಿಮುಖ ಬಲ ಅಂತ ಕರಿತೀವಿ, ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರಿತಾ ಹೋಗ್ತೀವಿ. ಇದ್ರ ಮೇಲೆ ಕೂಡ ಹಲವಾರು ಬಾರಿ ಪ್ರಶ್ನೆ ಕೇಳಿದಾನೆ. ಏನು, ಸೈಕಲ್ ಸವಾರನು ಓರೆಯಾಗಿ ರಸ್ತೆಯ ಓರೆಯಲ್ಲಿ ಚಲಿಸುತ್ತಿರುವಾಗ ಯಾವ ಬಲವನ್ನು ಅನುಭವಿಸುತ್ತಾನೆ ಅಂತ ಕೇಳಿದಾನೆ. ಕೇಂದ್ರಾಭಿಮುಖ ಬಲ. ಅಥವಾ ರೈಲು ಹಳಿಗಳ ವಿನ್ಯಾಸ, ಅದು ಕೂಡ ಕೇಂದ್ರಾಭಿಮುಖ ಬಲ. ಹೌದಾ? ಅಂದ್ರೆ ರೈಲು ಹಳಿಗಳು ಈ ತರ ಸ್ವಲ್ಪ ಕ್ರಾಸಿಂಗ್ ಇರ್ತವೆ. ಈ ತರ ಇಲ್ಲಿ ಕ್ರಾಸಿಂಗ್ ಅಲ್ಲಿ ಟರ್ನ್ ಮಾಡ್ಬೇಕಾದ್ರೆ ಅವು ಕೇಂದ್ರಕ್ಕೆ ಅಭಿಮುಖವಾದ ಬಲವನ್ನ ಅನುಭವಿಸ್ತವೆ. ಅದನ್ನ ನಾವು ಕೇಂದ್ರಾಭಿಮುಖ ಬಲ ಅಂತ ಕರಿತಾ ಹೋಗ್ತೀವಿ. ಹೌದಾ? ಅಂದ್ರೆ ಇದರ ಅರ್ಥ ಇಷ್ಟೇನೆ, ಕೇಂದ್ರಕ್ಕೆ ಅಭಿಮುಖವಾದ ಬಲವನ್ನ ಅನುಭವಿಸ್ತಾ ಇರುತ್ತೆ. ಕೇಂದ್ರ ವೃತ್ತದ ಕಡೆಗೆ ಪ್ರೇರಿತವಾಗ್ತಕ್ಕಂಥ ತ್ರಿಜ್ಯೀಯ ಬಲಕ್ಕೆ ನಾವೇನಂತ ಕರಿತೀವಿ? ಕೇಂದ್ರಾಭಿಮುಖ ಬಲ ಅಂತ ಕರಿತಾ ಹೋಗ್ತೀವಿ. ಹೌದಾ? ಇಷ್ಟು ಕೇಂದ್ರಾಭಿಮುಖ ಬಗ್ಗೆ ಇನ್ಫಾರ್ಮೇಶನ್ ನಿಮಗೆ ಬರ್ತಕ್ಕಂಥ ತರಗತಿಗಳಲ್ಲಿ ಅದನ್ನು ಕೂಡ ಆ ಟಾಪಿಕ್ ಬಂದಾಗ ಇನ್ ಡೀಟೇಲ್ ಆಗಿ ಎಕ್ಸಾಂಪಲ್ ಸಮೇತ ಬರೆಸ್ತಾ ಹೋಗ್ತೇನೆ. ನೆಕ್ಸ್ಟ್, ಇಲ್ಲಿ ನೀರಿನಲ್ಲಿರುವ ಭಾರವಾದ ವಸ್ತುವನ್ನು ಮೇಲೆತ್ತಲು ಸುಲಭ ಕಾರಣ ಏನು ಅಂತ ಕೇಳಿದಾಗ, ನೀರಿನಲ್ಲಿ ಯಾವುದೇ ಒಂದು ವಸ್ತುವನ್ನ ಹಾಕಿದಾಗ, ಅದು ಭಾರವಾದ ವಸ್ತುವನ್ನ ಹಾಕಿದಾಗ ಅದು ಸ್ವಲ್ಪ ಮೇಲೆ ತಳಕ್ಕೆ ಟ್ರೈ ಮಾಡುತ್ತೆ. ಕಾರಣ ಅಂದ್ರೆ ವಸ್ತುವನ್ನ ಮೇಲೆ ಎತ್ತಕ್ಕೆ ಕಾರಣ ಏನು ಅಂತ ಕೇಳಿದಾಗ, ಆ ಒಂದು ನೀರಿನಲ್ಲಿ ಮೇಲ್ಮೈ ಸೆಳೆತ
ನೀರಿನಲ್ಲಿ ಮೇಲ್ಮೈ ಸೆಳೆತ ಅಂದ್ರೆ ಅಪ್ವರ್ಡ್ ಟ್ರಸ್ಟ್ ಅಂತ ಹೇಳ್ತಾ ಹೋಗ್ತೀವಿ ಉಂಟಾಗುವುದರಿಂದ, ಅಂದ್ರೆ ನೀರಿನಲ್ಲಿ ನಾವು ಭಾರವಾದ ವಸ್ತುಗಳನ್ನು ಕೂಡ ಈಸಿಯಾಗಿ ಎತ್ತಕ್ಕೆ ಕಾರಣ ಅಂದ್ರೆ ಆ ವಸ್ತುವನ್ನ ನೀರು ಮೇಲ್ಮೈ ಎಳೆತದಿಂದಾಗಿ ಆ ವಸ್ತು ಮೇಲೆ ಬರ್ತಾ ಇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಆನೆಗಳು ನೀರಿನಲ್ಲಿ ಸಂಭೋಗ ಕ್ರಿಯೆಯನ್ನು ಅಂದ್ರೆ ಲೈಂಗಿಕ ಕ್ರಿಯೆಯನ್ನು ನಡೆಸಲು ಕಾರಣ ಏನು? ಆನೆಗಳು ಸಂಭೋಗ ಕ್ರಿಯೆ ಅಥವಾ ಸಂತಾನೋತ್ಪತ್ತಿಯನ್ನ ನೀರಿನಲ್ಲಿ ನಡೆಸೋದಕ್ಕೆ ಕಾರಣ ಏನು ಅಂತ ಕೇಳಿದಾಗ, ನೀರಿಗೆ ಮೇಲ್ಮುಖ ಎಳೆತವಿರುವುದರಿಂದ, ಅಂದ್ರೆ ಯಾವ್ದಾದ್ರು ಒಂದು ವಸ್ತುವನ್ನು ಹಾಕಿದ ತಕ್ಷಣ ಮೇಲೆ ದೂಕೋ ಒಂದು ಗುಣ ಇದೆ. ಹಾಗಾಗಿ ಇಲ್ಲಿ ಗಂಡು ಆನೆ ತೂಕ ಕಡಿಮೆಯಾಗುತ್ತದೆ, ನೀರನ್ನು ಇಳಿದ ತಕ್ಷಣ ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ದರಿಂದ ಸಂಭೋಗ ಕ್ರಿಯೆಯಲ್ಲಿ ಹೆಣ್ಣು ಆನೆಯು ಸಹಕರಿಸೋದಕ್ಕೆ ಸುಲಭವಾಗುತ್ತೆ. ಹಾಗಾಗಿ ಆನೆಗಳು ನೀರಿನಲ್ಲಿ ಸಂಭೋಗವನ್ನು ನಡೆಸ್ತವೆ. ಯಾಕೆ ಅಂದ್ರೆ ಗಂಡು ಆನೆ ತೂಕ ನೀರಿನಲ್ಲಿ ಇಳಿದ ತಕ್ಷಣ ಕಡಿಮೆ ಆಗುತ್ತೆ. ಹಾಗಾಗಿ ಸಂಭೋಗ ಕ್ರಿಯೆಯಲ್ಲಿ ಹೆಣ್ಣು ಕೂಡ ಹೆಲ್ಪ್ ಮಾಡಬೇಕು. ಹಾಗಾಗಿ ಅದರಲ್ಲೇ ನೀರಿನಲ್ಲೇ ಸಂಭೋಗ ಕ್ರಿಯೆ ನಡೆಸ್ತವೆ. ಅರ್ಥ ಆಯ್ತಾ? ನೆಕ್ಸ್ಟ್, ಬೆಟ್ಟವನ್ನು ಹತ್ತುವಾಗ ನಾವು ಮುಂದಕ್ಕೆ ಬಾಗುತ್ತೇವೆ. ಯಾಕೆಂತಂದ್ರೆ ನಮ್ಮ ದೇಹದ ಗುರುತ್ವಾಕರ್ಷಣ ಕೇಂದ್ರದ ಮುಖಾಂತರ ಹಾದು ಹೋಗ್ತಕ್ಕಂತ ಲಂಬರೇಖೆ ಏನಿರುತ್ತೆ ಅದು ನಮ್ಮ ಪಾದಗಳ ನಡುವೆ ಘರ್ಷಣೆಯನ್ನ ಉಂಟು ಮಾಡ್ತಾ ಇರುತ್ತೆ. ಹೌದಾ? ಹಾಗಾದ್ರೆ ಈ ದೇಹದ ಸಮತೋಲನವನ್ನ ಮತ್ತು ಸ್ಥಿರತೆಯನ್ನ ಕಾಯ್ದುಕೊಳ್ಳುತ್ತೆ ಯಾವುದು? ಈ ಒಂದು ಲಂಬರೇಖೆ ಅಥವಾ ನಾವೇನು ಘರ್ಷಣೆ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಸ್ಥಿರತೆ ಮತ್ತು ಸಮತೋಲನ ಕಾಪಾಡಬೇಕು ಅಂತಂದ್ರೆ ನಾವು ಬೆಟ್ಟವನ್ನು ಹತ್ತಬೇಕಾದ್ರೆ ಸ್ವಲ್ಪ ಮುಂದಕ್ಕೆ ಬಾಗ್ತೀವಿ, ಅಥವಾ ನಾವು ಸ್ಟ್ರೇಟ್ ಆಗಿ ಹೋದ್ರೆ ಸ್ವಲ್ಪ ಹಿಂದಕ್ಕೆ ಜೋಲಿ ಆಗುತ್ತೆ. ಮುಂದಕ್ಕೆ ಬಾಗ್ದಾಗ ಸ್ವಲ್ಪ ಘರ್ಷಣೆ ಮುಂಭಾಗದಲ್ಲಿ ಇರುತ್ತೆ. ಹಾಗಾಗಿ ಪ್ರೆಷರ್ ಕೂಡ ಮತ್ತೆ ಗುರುತ್ವಾಕರ್ಷಣ ಬಲ ಕೂಡ ಮುಂದೆ ಇರುತ್ತೆ. ಹಾಗಾಗಿ ಸ್ವಲ್ಪ ಮುಂದೆ ಬಾಗ್ತೀವಿ, ಹಿಂದೆ ಬೀಳಬಾರ್ದು ಅಂತ. ನೆಕ್ಸ್ಟ್, ಚಲಿಸುತ್ತಿರುವ ಬಸ್ನಿಂದ ಹೊರ ಜಿಗಿಯುವ ವ್ಯಕ್ತಿ ಮುಗ್ಗರಿಸಲು ಕಾರಣ ಏನು? ಅಂದ್ರೆ ನಾನು ಆಗ್ಲೇ ಹೇಳಿದೆ, ನ್ಯೂಟನ್ ಚಲನೆಯ ಮೊದಲ ನಿಯಮ ಅಂದಾಗ ನ್ಯೂಟನ್ ಚಲನೆಯ ಮೊದಲ ನಿಯಮದಲ್ಲಿ ಏನ್ ಹೇಳಿದೆ? ಜಡತ್ವದ ನಿಯಮವನ್ನು ಹೇಳಿದೆ. ಹೌದಾ? ಅಂದ್ರೆ ಬಸ್ ಅನ್ನ ಹಿಡಿದಿರ್ತಕ್ಕಂಥ ಚಲಿಸುತ್ತಿರುವ ಬಸ್ಸಿಂದ ಒಬ್ಬ ವ್ಯಕ್ತಿ ಕೆಳಗೆ ಹಿಡಿತಾ ಇದ್ದಾನೆ ಅಂತಂದಾಗ ಆ ವ್ಯಕ್ತಿ ಸ್ವಲ್ಪ ಮುಂದಕ್ಕೆ ಓಡುತ್ತಾನೆ. ಕಾರಣ ಏನಂತ ಕೇಳಿದರೆ, ಕಾರಣ ಜಡತ್ವ. ಆಗ್ಲೇ ಇದರ ಬಗ್ಗೆ ಹೇಳಿದ್ದೀನಿ. ಹೌದಾ? ವ್ಯಕ್ತಿಯು ಚಲಿಸುವ ಬಸ್ಸಿನಲ್ಲಿರುವಾಗ ಬಾಹ್ಯ ಬಲ ಪ್ರಯೋಗವು ಅವನ ದೇಹದ ಮೇಲೆ ಮೇಲ್ಮುಖವಾಗಿ ವರ್ತಿಸುತ್ತಿರುತ್ತದೆ. ವ್ಯಕ್ತಿಯು ಬಸ್ನಿಂದ ಹೊರ ಜಿಗಿದಾಗ ಅದೇ ಬಲ ಪ್ರಯೋಗವಾಗುವುದರಿಂದ ವ್ಯಕ್ತಿ ಮುಗ್ಗರಿಸುತ್ತಾನೆ. ಅದನ್ನು ನಾವು ಜಡತ್ವದ ನಿಯಮ ಅಂತ ಕರಿತೀವಿ. ಆಗ್ಲೇ ಹೇಳಿದೀನಿ ಜಡತ್ವದ ನಿಯಮ. ನ್ಯೂಟನ್ ಚಲನೆಯ ಮೂರನೇ ನಿಯಮ ಆಗ್ಲೇ ಬಂದಿತ್ತು. ಅದ್ರ ಜೊತೆಗೆ ನ್ಯೂಟನ್ ಚಲನೆಯ ಮೊದಲ ನಿಯಮ ಹೇಳಿದೆ, ಎರಡನೇ ನಿಯಮ ಹೇಳಿದೆ, ಮೂರನೇ ನಿಯಮ ಹೇಳಿದೆ. ಹೌದಾ? ಇದು ಇಲ್ಲಿ ಅಪ್ಲೈ ಆಯಿತು. ನೆಕ್ಸ್ಟ್, ಬಿಸಿಲು ಮಳೆಯ ನಂತರ ಕಾಮನಬಿಲ್ಲು ಕಾಣಿಸುವುದೇಕೆ? ಹೌದಾ? ಬಿಸಿಲು ಮಳೆ ಬಂದ್ಮೇಲೆ ಕೂಡ ಬಿಸಿಲು ಕಾಣೋದಕ್ಕೆ ಕಾರಣ ಏನು ಅಂತ ಕೇಳ್ತಾನೆ. ಮಳೆಯ ನಂತರ ನೀರಿನ ಅತಿ ಚಿಕ್ಕ ಕಣಗಳು ವಾತಾವರಣದಲ್ಲಿ ತೇಲಾಡುತ್ತಿರ್ತವೆ. ಸೂರ್ಯನ ಬೆಳಕಿಗೆ ಕಿರಣಗಳಿಗೆ ನೀರಿನ ಹನಿ ಏನ್ ಮಾಡುತ್ತೆ? ಅಷ್ಟಕದಂತೆ ಅಥವಾ ಅಷ್ಟಕದಂತೆ, ಇದು ಅಷ್ಟಕದಂತೆ ಆಗ್ಬೇಕು, ಅಷ್ಟಕದಂತೆ ಕೆಲಸ ಮಾಡ್ತಾ ಇರುತ್ತೆ, ವರ್ತಿಸುತ್ತದೆ. ಬೆಳಕು ವಿಭಜನೆಗೊಂಡು ಕಾಮನಬಿಲ್ಲು ಉಂಟಾಗತ್ತೆ. ಅರ್ಥ ಆಯ್ತಾ? ಹಾಗಾಗಿ ನಾವೇನು ಹೇಳ್ಬೇಕು ಇಲ್ಲಿ, ಬಿಸಿಲು ಮಳೆಯ ನಂತರ ಕಾಮನಬಿಲ್ಲು ಹೇಗ್ ಮೂಡುತ್ತೆ ಅಂತಂದ್ರೆ, ಸಿಂಪಲ್ ಪ್ರೊಸೀಜರ್ ಹೇಳ್ತಾ ಹೋದಾಗ, ಇದೊಂದು ನೀರಿನ ಹನಿ ಅನ್ಕೊಳ್ಳಿ, ಸೂರ್ಯ. ಹೌದಾ? ಅಂದ್ರೆ ಸೂರ್ಯ ಇರ್ಬೇಕಾದ್ರೆ ಮಳೆ ಬಂದ್ರೆ ಕಾಮನಬಿಲ್ಲು ಬರುತ್ತೆ, ನಾವು ಒಂದು ತಿಳ್ಕೊಬಹುದು. ಹೌದಾ? ಈ ಒಂದು ಸೂರ್ಯನ ಕಿರಣ ಏನಾಗುತ್ತೆ? ನೀರಿನ ಮೇಲೆ ಬಿದ್ದ ತಕ್ಷಣ, ಹೌದಾ, ನೀರಿನ ಮೇಲೆ ಬಿದ್ದ ತಕ್ಷಣ ಇದು 7 ಬಣ್ಣಗಳಾಗಿ ಚದುರಿಸುತ್ತೆ. ಹೌದಾ? ಇದನ್ನ ನಾವು ವಿಬ್ಗ್ಯೋರ್ ಅಂತ ಕರಿತಾ ಹೋಗ್ತೀವಿ. VIBYOUR. ಹೌದಾ? ವಿಬ್ಗ್ಯೋರ್ ಅಂತ ಕರಿತಾ ಹೋಗ್ತೀವಿ. ಈ ಒಂದೊಂದು ಅಕ್ಷರದ ಕೂಡ ಒಂದೊಂದಿದೆ. ವೈಲೆಟ್, ಇಂಡಿಗೋ, ಬ್ಲೂ, ಯೆಲ್ಲೋ, ಹೌದಾ, ಆರೆಂಜ್, ಯಾವುದು ರೆಡ್ ಅಂತ ಕರಿತಾ ಹೋಗ್ತೀವಿ. ಹೌದಾ? ಇವುಗಳು 7 ಬಣ್ಣವನ್ನ ತೆಗೆದುಕೊಂಡು ನಾವು ವಿಬ್ಗ್ಯೋರ್, GYOR. ಹೌದಾ? ಏನಿದು? ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಹೌದಾ? ಅವುಗಳನ್ನ ವಿಬ್ಗ್ಯೋರ್ ಅಂತ ಕರಿತಾ ಹೋಗ್ತೀವಿ. ಇದು ಕಾಮನಬಿಲ್ಲಿನ ಬಣ್ಣಗಳ ಸರಿಯಾದ ಕ್ರಮ. ಹಾಗಾದ್ರೆ ಕಾಮನಬಿಲ್ಲು ಯಾವಾಗ ಮೂಡೋದಿಲ್ಲ ಅಂತ ಅಂದಾಗ, ಮಧ್ಯಾಹ್ನ 12 ಗಂಟೆಗೆ ಮೂಡೋದಿಲ್ಲ, 12 ಗಂಟೆಗೆ. ನೆಕ್ಸ್ಟ್, ಇಲ್ಲಿ ಕಾಮನಬಿಲ್ಲು ಅಂದಾಗ ಯಾವಾಗ್ಲೂ ಸೂರ್ಯನ ವಿರುದ್ಧ ದಿಕ್ಕಿನಲ್ಲೇ ಮೂಡುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಕಾಮನಬಿಲ್ಲು ಮೂಡಲು ಕಾರಣ ಅಂತ ಕೇಳ್ತಾನೆ. ಕಾಮನಬಿಲ್ಲು ಮೂಡೋದಕ್ಕೆ ಕಾರಣ ವರ್ಣ ವಿಭಜನೆ ಅಂದ್ರೂ ಕೂಡ ಒಂದನೆ. ಯಾವುದು? ಬೆಳಕಿನ ವರ್ಣ ವಿಭಜನೆ ಅಂದ್ರೂ ಕೂಡ ಒಂದನೆ. ನೆಕ್ಸ್ಟ್, ಬೆಳಕಿನ ವಕ್ರೀಭವನ ಅಂದ್ರೂ ಕೂಡ ಒಂದನೆ. ನೆಕ್ಸ್ಟ್, ಯಾವುದು? ಒಟ್ಟು ಆಂತರಿಕ ಪ್ರತಿಫಲನ ಅಂದ್ರೂ ಕೂಡ ಒಂದೇನೆ. ಈ ಒಂದು 3-4 ಹೇಳಿದ್ರು ಎಲ್ಲದಕ್ಕೂ ಒಂದೇ ಆನ್ಸರ್. ಯಾವುದು? ವಿಬ್ಗ್ಯೋರ್ಗೆ, ಯಾವುದು? ಕಾಮನಬಿಲ್ಲಿಗೆ. ನೆಕ್ಸ್ಟ್, ನದಿಯಿಂದ ಸಮುದ್ರಕ್ಕೆ ಪ್ರವೇಶಿಸಿದ ಹಡಗು ತಕ್ಷಣ ಮೇಲೇರಲು ಕಾರಣ ಏನು?
ಹೌದಾ? ನದಿಯಲ್ಲಿ ಯಾವುದು ಸಿಹಿ ನೀರಿರುತ್ತೆ, ಸಿಹಿ ನೀರಿರುತ್ತೆ. ಆದ್ರೆ ಸಮುದ್ರಕ್ಕೆ ಪ್ರವೇಶಿಸಿದಾಗ ಅದು ಹಡಗು ಸ್ವಲ್ಪ ಮೇಲೆ ತೇಲುತ್ತೆ. ಕಾರಣ ಅಂತ ಕೇಳ್ತಾನೆ. ನದಿಗಿಂತ ಸಮುದ್ರದ ನೀರು ಅಂದ್ರೆ ಇಲ್ಲಿ ಸಿಹಿ ನೀರಿರುತ್ತೆ, ಸಮುದ್ರ ಅಂದಾಗ ಇಲ್ಲಿ ಲವಣಾಂಶ 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 ಯುಕ್ತ ನೀರಿರುತ್ತೆ. ಇಲ್ಲಿ ಲವಣಾಂಶಯುಕ್ತ ನೀರಿಗೆ ಸಾಂದ್ರತೆ ಜಾಸ್ತಿ, ಹಾಗಾಗಿ ಸಮುದ್ರದಲ್ಲಿ ಹಡಗು ಸ್ವಲ್ಪ ಮೇಲ್ತೇರುತ್ತೆ. ಕಾರಣ ಸಮುದ್ರದ ನೀರಿನ ಸಾಂದ್ರತೆ ನದಿ ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿರುತ್ತದೆ. ಇಲ್ಲಿ ಸಿಂಪಲ್ ಹೇಳಿದ್ರೆ ಲವಣಾಂಶಯುಕ್ತ ನೀರಿನಲ್ಲಿ, ಉಪ್ಪಿನ ನೀರಿನಲ್ಲಿ ಸಾಂದ್ರತೆ ಜಾಸ್ತಿ ಇರುತ್ತೆ, ಹಾಗಾಗಿ ಹಡಗು ತೇಲುತ್ತೆ. ನೆಕ್ಸ್ಟ್, ಈಜುಕೊಳವು ಇರುವ ಆಳಕ್ಕಿಂತ ಕಡಿಮೆ ಆಳವಿರುವಂತೆ ಕಂಡು ಬರುತ್ತೆ. ಯಾಕೆ ಅಂತ ಕೇಳಿದಾನೆ. ಕಾರಣ ಬೆಳಕಿನ ವಕ್ರೀಭವನ. ಹೌದಾ? ಬೆಳಕಿನ ಕಿರಣಗಳು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಸ್ವಲ್ಪ ಬಾಗ್ತವೆ. ವಾಯುಮಂಡಲವು ಕಡಿಮೆ ಸಾಂದ್ರತೆಯುಳ್ಳ ಮಾಧ್ಯಮವಾದರೆ ನೀರು ಹೆಚ್ಚು ಸಾಂದ್ರತೆ ಮಾಧ್ಯಮ. ಹೌದು. ನೆಕ್ಸ್ಟ್, ಬೆಳಕಿನ ಪಥದಲ್ಲಿ ಬಾಗುವಿಕೆ ಕಾರಣದಿಂದಾಗಿ ಈಜುಕೊಳದ ತಳ ಇರುವುದರಿಂದ ತುಸು ಮೇಲೆ ಇರುವಂತೆ ಕಾಣಿಸುತ್ತದೆ. ಇದೆಲ್ಲ ಹೇಳೋಕ್ಕಿಂತ ನಾವು ಸಿಂಪಲ್ ಆಗಿ ಹೇಳೋದಾದ್ರೆ ಬೆಳಕಿನ ವಕ್ರೀಭವನ ಅಂತ ಹೇಳ್ತಾ ಹೋಗ್ತೀವಿ. ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಲ್ಲಿ ನೀರನ್ನ ಹಾಕಿ ಒಂದು ಪೆನ್ಸಿಲ್ ಹಾಕಿದಾಗ ನೀರು ಎಲ್ಲಿ ಆ ಪೆನ್ಸಿಲ್ ನೀರ ಎಲ್ಲಿ ಟಚ್ ಆಗುತ್ತೋ ಅಲ್ಲಿ ಕಟ್ಟಾದಂತೆ ಕಾಣಿಸುತ್ತೆ. ಕಾರಣ ಏನು? ಬೆಳಕಿನ ವಕ್ರೀಭವನ. ಅಥವಾ ಆ ಒಂದು ಗಾಜಿನ ನೀರಲ್ಲಿ ಅಥವಾ ಟ್ರಾನ್ಸ್ಪರೆಂಟ್ ಗಾಜಲ್ಲಿ ನೀರನ್ನ ಹಾಕಿ ಒಂದು ನಿಂಬೆಹಣ್ಣು ಹಾಕಿದಾಗ ಅದು ನೈಜ ಗಾತ್ರಕ್ಕಿಂತ ಹೊರಗಡೆ ನೋಡಿದಾಗ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ನೈಜ ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಕಾರಣ ಏನು? ಬೆಳಕಿನ ವಕ್ರೀಭವನ. ಬಕೆಟ್ ಅಲ್ಲಿ ಒಂದು ಕಡ್ಡಿಯನ್ನ ಹಾಕಿ ಕಟ್ಟಿಗೆಯನ್ನು ಹಾಕಿ ಹೊರಗಡೆಯಿಂದ ನೋಡಿದಾಗ ಅದು ಕಡ್ಡಿ ಮುರಿದಂತೆ ಕಾಣಿಸುತ್ತೆ. ಕಾರಣ ಅದು ಬೆಳಕಿನ ವಕ್ರೀಭವನ. ಇಷ್ಟೇ. ಓಕೆ. ಇನ್ನು ಯಾವುದು ನೀರಿನ ಯಾವ್ದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನೀರು ಆಳ ಇದ್ರೂ ಕೂಡ ಮೇಲೆ ಇರುವಂತ ಕಾಣಿಸುತ್ತೆ. ಕಾರಣ ಏನು? ಬೆಳಕಿನ ವಕ್ರೀಭವನ. ಹೌದಾ? ನೆಕ್ಸ್ಟ್, ಮೀನಿಗೆ ದಡದಲ್ಲಿರುವ ಆಳದಲ್ಲಿರುವ ಮೀನು ಮೇಲಿರುವಂತೆ ಕಾಣಿಸುತ್ತೆ ಮನುಷ್ಯನಿಗೆ. ಕಾರಣ ಏನು? ಬೆಳಕಿನ ವಕ್ರೀಭವನ. ನೆಕ್ಸ್ಟ್, ಮನುಷ್ಯ ದಡದಲ್ಲಿದ್ರು ಕೂಡ ಮೀನಿಗೆ ಏನಿಸುತ್ತೆ? ಮನುಷ್ಯ ದೂರ ನಿಂತಿದ್ದಾನೆ ಅಂತ ಅನ್ಸುತ್ತೆ. ಕಾರಣ ಏನು? ಬೆಳಕಿನ ವಕ್ರೀಭವನ. ಅರ್ಥ ಆಯ್ತಾ? ನೆಕ್ಸ್ಟ್, ಆಗಸದಲ್ಲಿ ಮೋಡ ತುಂಬಿಕೊಂಡಿದ್ದರೆ ಚಳಿಗಾಲದ ರಾತ್ರಿಯು ಬೆಚ್ಚಗಾಗಿರುತ್ತದೆ. ಕಾರಣ ಅಂದ್ರೆ ಚಳಿಗಾಲದಲ್ಲಿ ಮೋಡ ಮುಚ್ಕೊಂಡಿದ್ರೆ ಬೆಚ್ಚಗೆ ಅನ್ಸುತ್ತೆ, ಚಳಿ ಜಾಸ್ತಿ ಆಗೋದಿಲ್ಲ. ಕಾರಣ ಏನು ಅಂತ ಕೇಳಿದಾನೆ. ಮೋಡಗಳು ಉಷ್ಣದ ದುರ್ಬಲ ವಾಹಕಗಳು, ಭೂಮಿಯಿಂದ ವಿಕಿರಣ ರೂಪದಲ್ಲಿ ಚಿಮ್ಮು ಬರುವ ಉಷ್ಣವನ್ನ ತಡೆ ಹಿಡಿತವೆ. ಹಾಗಾಗಿ ತಡೆ ಹಿಡಿದಾಗ ಆ ಒಂದು ವಾಯುಮಂಡಲದಲ್ಲಿ ವಾಪಸ್ ಅದೇ ಗಾಳಿ ಹಿಂದೂ ಮುಂದೂ ಅಡ್ಡಾಡ್ತಿರುತ್ತೆ, ಅಲ್ಲೇ ನಾವು ಬಿಸಿಯಾದ ವಾತಾವರಣವನ್ನ ಅನುಭವಿಸ್ತೀವಿ, ಚಳಿ ಆಗೋದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್, ವಾಹನಗಳು ನಯವಾದ ಜಾಗದಲ್ಲಿ ಜಾರಲು ಕಾರಣವೇನು? ವಾಹನಗಳು ನಯವಾದ ಜಾಗದಲ್ಲಿ ಜಾರಲು ಕಾರಣ ಏನು ಅಂತ ಪ್ರಶ್ನೆ ಕೇಳಿದಾನೆ. ನಯವಾದ ಜಾಗದಲ್ಲಿ ಘರ್ಷಣೆ ಕಡಿಮೆ ಇರುತ್ತೆ, ಹಾಗಾಗಿ ಯಾವುದೇ ಒಂದು ವಸ್ತು ಚಲಿಸುವಾಗ ನಿಲ್ಲಲು ಘರ್ಷಣೆ ಬೇಕು. ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯ ನಡೀತಾ ಇದ್ದಾನೆ ಅಂತಂದ್ರೆ ಆ ವ್ಯಕ್ತಿ ನಡೆಯೋದಕ್ಕೆ ಘರ್ಷಣೆ ಇಂಪಾರ್ಟೆಂಟ್, ಆ ಬ್ಯಾಲೆನ್ಸ್ ಮಾಡೋದಕ್ಕೆ ಘರ್ಷಣೆ ಬೇಕು. ಹೌದಾ? ಆ ಘರ್ಷಣೆ ನಾವು ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ ನಡಿಬೇಕು ಅಥವಾ ಭೂಮಿ ಮೇಲೆ ನಡೀತಾ ಇದ್ದಾನೆ, ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ ಅಂದ್ರೆ ಕಾರಣ ಏನು? ಘರ್ಷಣೆ ಅಂತ ಅರ್ಥ. ಆ ಒಂದು ಘರ್ಷಣೆ ಜಾರುವಂತ ಪ್ರದೇಶ ಇತ್ತು ಅಂತಂದ್ರೆ ಆ ನಯವಾದ ಜಾಗ, ಸಾಫ್ಟ್ ಜಾಗದಲ್ಲಿ ಘರ್ಷಣೆ ಇರೋದಿಲ್ಲ, ಹಾಗಾಗಿ ಮನುಷ್ಯ ಜಾರ್ತಾನೆ ಅಥವಾ ವಾಹನಗಳು ಜಾರ್ತವೆ. ಅರ್ಥ ಆಯ್ತಾ? ನೆಕ್ಸ್ಟ್, ಇದು ಅರ್ಥ ಆಯ್ತಾ? ನೆಕ್ಸ್ಟ್, ಧ್ರುವ ಪ್ರದೇಶದ ವಾಹನಗಳಲ್ಲಿ ಎಂಜಿನ್ಗಳಲ್ಲಿ ಶೈತ್ಯರೋಧಕ ಅಂದ್ರೆ ಆಂಟಿ ಫ್ರೀಸ್ ವಸ್ತುವನ್ನ ಏಕೆ ಬಳಸ್ತಾರೆ ಅಂತ ಕೇಳಿದ್ದಾರೆ. ಅಂದ್ರೆ ಯಾಕೆ ಬಳಸ್ತಾರೆ ಅಂತ ಕೇಳಿದಾಗ ಆ ಒಂದು ಆಂಟಿ ಫ್ರೀಸ್ ವಸ್ತು ಆಗಿ ನಾವೇನನ್ನ ಬಳಸ್ತಾ ಹೋಗ್ತೀವಿ ಅಂತ ನೋಡ್ತಾ ಹೋದಾಗ ಇಥಲಿನ್ ಗ್ಲೈಕಾಲ್ ಅನ್ನ ಬಳಸ್ತಾ ಹೋಗ್ತೀವಿ. ಇಥಲಿನ್ ಗ್ಲೈಕಾಲ್ ಅನ್ನು ಬಳಸ್ತಾ ಹೋಗ್ತೀವಿ. ಇದೇನ್ ಮಾಡುತ್ತಪ್ಪ ಅಂದ್ರೆ ಹೀಟ್ ಆಗಿರ್ತಕ್ಕಂಥ ಗಾಳಿಯನ್ನ ಸ್ವಲ್ಪ ತಣ್ಣಗಾಗಿ ಆ ಒಂದು ಹೆಚ್ಚು ಹೀಟ್ ಆಗಿರ್ತಕ್ಕಂಥ ಗಾಳಿ ಇಂಧನಕ್ಕೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಈ ಇಥಲಿನ್ ಗ್ಲೈಕಾಲ್ ಕೂಲ್ ಮಾಡುತ್ತೆ. ಅದನ್ನೇ ಕೊಟ್ಟಿದ್ದಾರೆ. ಕೆಲವು ಶೀತ ಹೆಚ್ಚಾಗಿರುವ ದೇಶದಲ್ಲಿ ದಿನದ ಉಷ್ಣಾಂಶವು 0 ಡಿಗ್ರಿಗಿಂತ ಕಡಿಮೆ ಇರುತ್ತೆ, ಕೆಲವೊಂದರಲ್ಲಿ -ಡಿಗ್ರಿ ಇರುತ್ತೆ. ಹೌದಾ? ಅಂತಹ ಸಂದರ್ಭದಲ್ಲಿ ವಾಹನಗಳ ಇಂಧನ ಹೆಪ್ಪುಗಟ್ಟಿ ಎಂಜಿನ್ ಕಾರ್ಯ ನಿಂತು ಬಿಡುತ್ತೆ, ಸ್ಟ್ರಕ್ ಆಗುತ್ತೆ, ಇಂಜಿನ್ ಸೀಸ್ ಆಗುತ್ತೆ. ಇಂತಹ ಇಂಜಿನ್ಗಳು ಶೀತದಲ್ಲಿ ಕಾರ್ಯನಿರ್ವಹಿಸುವಂತೆ, ಹೀಟರ್ ಆಗಿರ್ಬೋದು ಅಥವಾ ಕೋಲ್ಡ್ ಆಗಿರ್ಬೋದು, ಅವುಗಳೆಲ್ಲವೂ ಕೂಡ ಯಾವುದು ವಾಹನಗಳ ಇಂಜಿನ್ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ನಾವು ಶೈತ್ಯರೋಧ ಅಥವಾ ಆಂಟಿ ಫ್ರೀಸ್ ವಸ್ತುವನ್ನು ಬಳಸ್ತೀವಿ. ಆ ಆಂಟಿ ಫ್ರೀಸ್ ವಸ್ತು ಯಾವುದು? ಇಥಲಿನ್ ಗ್ಲೈಕಾಲ್. ನೆಕ್ಸ್ಟ್, ಎತ್ತಿನ ಗಾಡಿಯು ಮರದ ಚಕ್ರಗಳಿಗೆ ಕಬ್ಬಿಣದ ಪಟ್ಟಿ ಕೂರಿಸುವ ಮುನ್ನ ಪಟ್ಟಿಯನ್ನು ಕಾಯಿಸುವುದು. ಯಾಕೆ ನಾನು ಆಗ್ಲೇ ಹೇಳಿದೆ, ಒಂದು ಕಬ್ಬಿಣವನ್ನು ಕಾಯಿಸಿದಾಗ ಅದು ಹಿಗ್ಗುತ್ತೆ ಅಂತ ಹೇಳಿದೆ. ಆ ಒಂದು ಯಾವುದು ಮರದ ಅಂದ್ರೆ ಎತ್ತಿನ ಗಾಡಿಯ ಮರದ ಚಕ್ರಗಳಿಗೆ ನಾವು ಕಬ್ಬಿಣದ ಉಕ್ಕಿನ ಪಟ್ಟಿಯನ್ನು ಸೇರಿಸ್ತೀವಿ. ಅದು ಆ ಒಂದು ಕಬ್ಬಿಣವನ್ನ ಹೀಟ್ ಮಾಡಿ ಸ್ವಲ್ಪ ಹಿಗ್ಗಿಸಿ ಅದಕ್ಕೆ ಕರೆಕ್ಟಾಗಿ ಕೂರಿಸಿ ನೀರು ಚಿಮ್ಮಿಸ್ತೀವಿ, ಅದು ಕರೆಕ್ಟಾಗಿ ಕೂತ್ಬಿಡುತ್ತೆ. ತಣ್ಣಗಾಗಿದ ತಕ್ಷಣನೇ ಅದು ಟೈಟಾಗಿ ಕೂರುತ್ತೆ.
ಅಂದ್ರೆ ಇಲ್ಲಿ ಪ್ರಶ್ನೆ ಏನು, ಎತ್ತಿನ ಗಾಡಿಯ ಮರದ ಚಕ್ರಗಳಿಗೆ ಕಬ್ಬಿಣದ ಪಟ್ಟಿ ಕುರಿಸುವ ಮುನ್ನ ಪಟ್ಟಿಯನ್ನು ಕಾಯಿಸುವುದೇಕೆ ಅಂದ್ರೆ ಅದು ಹಿಗ್ಗುತ್ತೆ. ಓಕೆ, ಕಾಯಿಸಿದಾಗ ಹಿಗ್ಗುತ್ತೆ. ಹಾಗಾಗಿ ಅದನ್ನ ಸರಿಯಾಗಿ ಈ ತರ ಕೂರಿಸಿ ಆಮೇಲೆ ಅದನ್ನ ನೀರು ಹಾಕ್ಬೋದು, ಅಥವಾ ಅದು ಕೂಲ ತನಕ ನಿಂತ್ಕೊಂಡ್ರೆ ಅದು ಗಟ್ಟಿಯಾಗಿ ಆ ಕಟ್ಟಿಗೆನ ಹಿಡ್ಕೊಳ್ಳುತ್ತೆ. ಅದನ್ನೇ ಈ ಸೆಂಟೆನ್ಸ್ ಅಲ್ಲಿ ಕೊಟ್ಟಿರೋದು. ನೆಕ್ಸ್ಟ್, ಸಾಮಾನ್ಯ ಪೆಂಡುಲಮ್ ಗಡಿಯಾರ ಬೇಸಿಗೆಯಲ್ಲಿ ಹಿಂದೆ ಓಡಲು ಕಾರಣ ಏನು? ಬೇಸಿಗೆಯಲ್ಲಿ ಉಷ್ಣದ ಕಾರಣ ಪೆಂಡುಲಮ್ನ ಉದ್ದ ಹೆಚ್ಚಾಗುತ್ತೆ. ಈ ಕಾರಣದಿಂದಾಗಿ ಅದರ ಆಂದೋಲನ ಅವಧಿ ಕೂಡ ಹೆಚ್ಚಾಗುತ್ತೆ. ಯಾವುದರಲ್ಲಿ? ಬೇಸಿಗೆಯಲ್ಲಿ. ಇದರ ಪರಿಣಾಮವಾಗಿ ಬೇಸಿಗೆಯಲ್ಲಿ ಗಡಿಯಾರ ಹಿಂದೆ ಓಡುತ್ತೆ. ಇಂಥ ಸಿಂಪಲ್ ಪ್ರಶ್ನೆಗಳನ್ನೇ ಕೇಳೋದು. ಅರ್ಥ ಆಯ್ತಾ? ಇಷ್ಟು ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ? ಅಪ್ಲೈಡ್ ಫಿಸಿಕ್ಸ್ ಬಗ್ಗೆ ಮಾಹಿತಿ. ಇದರಲ್ಲಿ ಇನ್ನೂ ಏನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮಗೆ ಏನು ಅನ್ಸುತ್ತೋ ಅದನ್ನು ಹೇಳಿ. ಓಕೆ, ಇವತ್ತಿನ ಕ್ಲಾಸ್ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೂ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು ಅದನ್ನು ತಿಳಿಸಿ. ಹಾಗೆ ಪ್ರೆಷರ್ ಹೇಗೆ ಅನಿಸ್ತಾ ಇದೆ? ಪ್ರೆಷರ್ ಅನ್ಕೋಬಾರ್ದು, ಹೌದಾ? ಇಲ್ಲಿ ನಾವು ವಿಜ್ಞಾನವನ್ನ ಸ್ವಲ್ಪ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ, ಹೌದಾ? ಹಾಗಾಗಿ ನೀವು ಪ್ರೆಷರ್ ಅನ್ಕೋಬಾರ್ದು ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಯಾರು ನಮ್ಮ ತರಗತಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಆದಷ್ಟು ನಿಮ್ಮ ಈ ಒಂದು ಯಾವುದು 45 ಡೇಸ್ ಸೈನ್ಸ್ ಚಾನಲ್ ಹಲವಾರು ಗ್ರೂಪ್ಗಳಿಗೆ ಅಥವಾ ನಿಮ್ಮ ಸ್ಟೇಟಸ್ ಹಾಕೊಳ್ಳಿ, ತುಂಬಾ ಜನಕ್ಕೆ ಯೂಸ್ ಆಗಲಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.